ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ ಸರ್ವೇಶ್ವರಾಯ ಬಲವೀರ್ಯ ಮಹಾರ್ಣವಾಯ ನತ್ವಾಲಿರಂಗೈಶುರರ್ಣವಮುತ್ಪಪಾತ ನಿಷ್ಪೀಡ್ಯತಂ ಗಿರಿವರಂ ಪವನಸ್ಯ ಸೂನುಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್ ಭವತಿ ಯದನುಭಾವಾತ್ ಎಡಮೂಕೋಪಿ ವಾಗ್ಮಿಃ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ನಮೋ ವಸ್ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ವೇದಿಕೆಯ ಮುಂದಿರುವ ಎಲ್ಲ ಹಿರಿಯರಿಗೆ ವಂದಿಸಿ ಕಿರಿಯರಿಗೆ ಅಭಿನಂದಿಸಿ ರಾಮಾಯಣ ಕಥಾಭಾಗವನ್ನು ಯಥಾಶಕ್ತಿಯಾಗಿ ಮುಂದುವರಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಶ್ರೀ ರಾಮಚಂದ್ರ ಮಹಾಪ್ರಭು ಅಹಲ್ಯೆಯನ್ನು ಉದ್ಧಾರ ಮಾಡಿದ್ದಾನೆ. ಹಲ ಅಂದರೆ ದೋಷ. ಹಲ ಇಲ್ಲದವಳು ಅಹಲ್ಯೆ, ಒಂದು ದೋಷವಿಲ್ಲಂತೆ. ಇಂತಹ ಹೆಣ್ಣನ್ನು ಸೃಷ್ಟಿ ಮಾಡುವಾಗ ಬ್ರಹ್ಮದೇವರು ಪ್ರತಿಮೆಯನ್ನು ಮೊದಲು ಸೃಷ್ಟಿ ಮಾಡಿ ಬಂದವರೆಲ್ಲ ಆ ಪ್ರತಿಮೆಯನ್ನು ನೋಡಿ ಇದೊಂಚೂರು ಚೆನ್ನಾಗಿದ್ದರೆ ಸರಿಗಿರ್ತಿತ್ತು ಅಂದಾಗೆಲ್ಲ ಕರೆಕ್ಷನ್ ಮಾಡಿ 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 ಕಟ್ಟ ಕಡೆಯದಾಗಿ ಎಲ್ಲಿಯೂ ಒಂದು ದೋಷ ಇಲ್ಲ ಅಂತಾದಾಗ ಜೀವನನ್ನು ಪ್ರವೇಶ ಮಾಡಿದಂತಹ ಪ್ರತಿಮೆ. ಇಂತಹ ಸುಂದರವಾದ ಹೆಣ್ಣಿನ ಮೇಲೆ ಎಲ್ಲರ ಕಣ್ಣಿದ್ದಾಗ ಉತ್ತಮರಿಗೆ ದಾನ ಮಾಡಬೇಕು ಅಂತ ವಿಚಾರ ಮಾಡಿದ ಬ್ರಹ್ಮದೇವರು ಗೌತಮರ ಮನೆಯಲ್ಲಿ ಅನೇಕ ತಿಂಗಳುಗಟ್ಟಲೆ ಕಾಲ ಇಟ್ಟಾಗಲೂ ಕೂಡ ಗೌತಮರ ಬ್ರಹ್ಮಚರ್ಯೆಯನ್ನು ಕಂಡು ಆಶ್ಚರ್ಯದಿಂದ ಗೌತಮರಿಗೆ ಅಹಲ್ಯೆಯನ್ನು ಕೊಟ್ಟು ವಿವಾಹ ಮಾಡಿದ್ದಾರೆ. ಆದರೆ ಗೌತಮರು ಅತಿಯಾದ ತಪಸ್ಸು ಮಾಡಿದ್ದಾರೆ. ಈ ರಾಮಾವತಾರ ಕೃಷ್ಣಾವತಾರ ಈ ಭಗವಂತನ ಎರಡು ಅವತಾರದಲ್ಲಿ ದೇವತೆಗಳ ಋಷಿಗಳ ಹೆಚ್ಚಾದ ಕಡಿಮೆಯಾದ ಸಾಧನೆಯನ್ನು ಬ್ಯಾಲೆನ್ಸ್ ಮಾಡುವಂತಹ ಅವತಾರಗಳು ಈ ಎರಡು. ಹೀಗಾಗಿ ಗೌತಮರು ಆ ಸಂದರ್ಭದಲ್ಲಿ ವಸಿಷ್ಠ ಋಷಿಗಳ ಸಾಮ್ಯವನ್ನು ಬಯಸಿ ತಪಸ್ಸನ್ನು ಮಾಡಿದ್ದಾರೆ. ನಾವು ಇನ್ನೊಬ್ಬರ ಹಾಗೆ ಆಗಬೇಕು ಅಂತ ಅಂದ್ಕೊಳ್ಬಾರ್ದು. ಅವರು ನಮಗೆ ಮಾದರಿ ಆಗಬೇಕೇ ವಿನ ಅವ್ರ ಹಾಗೆ ಅವರಿಗೆ ಸಮಕ್ಕೆ ಅಯೋಗ್ಯಮಿಚ್ಛನ್ ಪುರುಷಃ, ಯೋಗ್ಯತೆಯನ್ನು ಮೀರಿ ಬಯಕೆ ಹೆಚ್ಚಾದಾಗ ಮನುಷ್ಯ ಕೆಳಗೆ ಬೀಳ್ತಾನೆ. ಆದರೆ ಇಂಥ ಬಯಕೆಗಳು, ಯೋಗ್ಯತೆ ಮೀರಿದ ಬಯಕೆಗಳು ಒಮ್ಮೆ ಉತ್ತಮರಿಗೆ ಬಂದಾಗ ಭಗವಂತ ಅವರಿಗೆ ಶಾಪವನ್ನು ಕೊಡಿಸಿಯೋ ಅಥವಾ ಅವರಿಂದ ಉತ್ತಮರಿಗೆ ಶಾಪವನ್ನು ಕೊಡಿಸಿಯೋ ಅವರ ಒಂದು ತಪಸ್ಸನ್ನು ಕಡಿಮೆ ಮಾಡುವಂತಹ ಕ್ರಮ ಭಗವಂತನದು. ಗೌತಮರು ಮಾಡಿದಂತಹ ಇಷ್ಟು ದೊಡ್ಡ ತಪಸ್ಸು ಅವರಿಗೆ ಪ್ರತಿಬಂಧಕ ಆದಾಗ ಆ ಇಂದ್ರದೇವರು ತಾವು ಅಹಲ್ಯೆಯ ಮೇಲೆ ಕಣ್ಣು ಹಾಕಿ ಗೌತಮ ಮುನಿಯಂತೆ ವೇಷವನ್ನು ಧಾರಣೆ ಮಾಡಿಕೊಂಡು ಬಂದು ಅಹಲ್ಯೆಯನ್ನು ಸಂಗ ಮಾಡಿದ್ದಾರೆ. ನಿಜವಾಗಿಯೂ ಇದು ದೋಷ ಅಂತ ಸಾಮಾನ್ಯ ದೃಷ್ಟಿಯಲ್ಲಿ ನಾವು ತಿಳಿಯುವಂಥದ್ದು. ಆದರೆ ದೇವತೆಗಳಲ್ಲಿ ಉತ್ತಮರು
ಅವರಿಗಿಂತ ಅವರರಾದವರ ಸಂಘವನ್ನು ಮಾಡಿದಾಗ ದೇವತೆಗಳ ಕ್ಲಿಪ್ತವಾದಂತಹ ಆನಂದಕ್ಕೆ ಯಾವುದೇ ವಿಧವಾದ ಕೊರತೆ ಬರಲ್ಲ. ವೇದಗಳಲ್ಲಿ ಇಂದ್ರದೇವರ ಈ ಜಾರತ್ವವನ್ನು ಕೊಂಡಾಡಿದೆ. ಅಹಲ್ಯಾಯೈ ಜಾರ. ಜಾರತ್ವ ಕೊಂಡಾಡುವಂಥದ್ದಲ್ಲ. ಕೊಂಡಾಡಿದ್ದಾರೆ ಅಂದರೆ ಜಾರತ್ವ ಅವರಿಗೆ ಅದು ದೋಷ ಅಲ್ಲ. ಯಾರೋ ಏನೋ ಮಾಡಿದಾಗ ಅದು ನಮಗೆ ದೋಷವಾಗಿ ಕಂಡ ಮಾತ್ರಕ್ಕೆ ಅದು ದೋಷ ಅಲ್ಲ. ನಿಜವಾಗಿಯೂ ಅದು ದೋಷ ಅಂತಾಗಿದ್ದರೆ ರಾಮನ ಪಾದದ ಸ್ಪರ್ಶ ಅಹಲ್ಯೆಗೆ ಆಗ್ತಾನೇ ಇರಲಿಲ್ಲ. ರಾಮ ಜಗತ್ತಿನ ನ್ಯಾಯಾಧೀಶ. ಅವನ ನ್ಯಾಯದ ಒಂದು ಅಡಿಯಲ್ಲಿ ನೋಡುವಾಗ ಅಹಲ್ಯೆ ನಿರಪರಾಧಿ, ಇಂದ್ರನು ನಿರಪರಾಧಿ. ಇವರಿಬ್ಬರ ನಾಟಕ ಭಗವಂತನ ಸಂಕಲ್ಪದಂತೆ ಆಗಿರುವಂಥದ್ದು. ಗೌತಮರು ಇಂದ್ರದೇವರಿಗೆ ಶಾಪವನ್ನು ಕೊಟ್ಟು ತಮ್ಮ ಪುಣ್ಯವನ್ನು ಹ್ರಾಸ ಮಾಡಿಕೊಂಡು ಅವರನ್ನು ಉದ್ಧಾರ ಮಾಡಿದಂತಹ ಕಥೆ ನಾವಿಲ್ಲಿ ನೋಡ್ತೇವೆ. ನಾವು ಲೌಕಿಕದಲ್ಲಿ ನೋಡುವಾಗ ಇಂದ್ರದೇವರ ಸಂಘ ಮಾಡಿದಂತಹ ಅಹಲ್ಯೆಯನ್ನು ಚೆನ್ನಾಗಿ ಧಿಕ್ಕರಿಸಿದ ಗೌತಮರು ಕಲ್ಲಾಗುವಂಥ ಶಾಪ ಕೊಟ್ಟಿದ್ದಾರೆ. ಕಲ್ಲಾಗು ಅಂದರೆ ಎಂದು ಚೇತನ ಜಡ ಆಗಲ್ಲ, ಜಡ ಚೇತನ ಆಗೋದೇ ಇಲ್ಲ. ಜಡದಂತೆ ಆಗುವಂಥ, ಕಲ್ಲಿನಂತಾಗುವಂಥ ಶಾಪ ಕೊಟ್ಟಿದ್ದಾರೆ. ಎಲ್ಲಿಯೂ ಅಲಗಾಡದೆ ರಾಮನ ಬರುವಿಕೆಗಾಗಿ ಕಲ್ಲಂತೆ ಕಾದಂತಹ ಮಹಿಳೆ ಅಹಲ್ಯ. ಭಗವಂತನ ಪಾದ ಸೋಕಿದ ಕ್ಷಣ ಅಹಲ್ಯೆಯಲ್ಲಿ ಚೇತನ ತಾನು ಜಾಗೃತ ಆಗ್ತಾ ಇರ್ತಕ್ಕಂಥದ್ದು. ನಮಗೆ ಆಶ್ಚರ್ಯ ಅಂದರೆ ಆ ಸಂದರ್ಭದಲ್ಲಿ ಕಥೆ ಏನೇ ಇರಲಿ, ಕುಟುಂಬ ವಿಚ್ಛೇದ ಆಯಿತು. ಗೌತಮರು ಒಂದು ಕಡೆ ಹೋದರು, ತಾಯಿ ಹೆಂಡತಿ ಒಂದು ಕಡೆ, ಮಗ ಶತಾನಂದರು ಅವರು ಒಂದು ಕಡೆ ಹೋಗಿದ್ರು. ಆದರೆ ರಾಮನ ಪಾದ ಸ್ಪರ್ಶ ಯಾವಾಗಾಯಿತೋ ಎಲ್ಲೋ ಇದ್ದ ಗೌತಮರು ಬಂದರು, ಎಲ್ಲೋ ಇದ್ದ ಶತಾನಂದರು ಬಂದರು. ಸುಯೋಜಯಾಮಾಸ ಸಗೌತಮೇನ. ನಿಜವಾಗಿಯೂ ರಾಮ ತನ್ನ ಪಾದಸ್ಪರ್ಶದಿಂದ ದೂರ ಆದ ಗಂಡನನ್ನು ಹತ್ತಿರ ತಂದುಕೊಟ್ಟ, ದೂರ ಆದ ಮಗನನ್ನು ತಾಯಿಗೆ ಹತ್ತಿರ ತಂದುಕೊಟ್ಟ. ತಾಯಿಗೆ ಗಂಡನೂ ಬೇಕು, ಮಗನೂ ಬೇಕು, ಸಮಾಜವೂ ಬೇಕು, ಎಲ್ಲ ಬೇಕು ಅನ್ನುವವರು ಭಗವಂತನ ಪಾದವನ್ನು ಹಿಡಿಬೇಕು. ಭಗವಂತನ ಪಾದ ಸ್ಪರ್ಶ ಆದರೆ ದೂರವಾದ ಗಂಡ ಮನೆಗೆ ಬರ್ತಾನೆ, ದೂರವಾದ ಮಕ್ಕಳು ಮನೆಗೆ ಬರ್ತಾರೆ. ಇಡೀ ಕುಟುಂಬ ಒಟ್ಟು ಕುಟುಂಬವಾಗಿ ಸಂತೋಷವನ್ನು ಪಡೀಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿಯೇ ನಮ್ಮ ಹಿರಿಯರು ಹಿಂದೆ ವಾರಕ್ಕೊಮ್ಮೆಯಾದರೂ ರಾಮನ ನಾಮದ ಭಜನೆಯನ್ನು ಮಾಡಿ ಎಲ್ಲರೂ ಸೇರ್ತಿದ್ರು. ಇವತ್ತು ಯಾರೂ ಸೇರೋದೇ ಇಲ್ಲ, ಇವರೊಂದು ಕಡೆ ಅವರೊಂದು ಕಡೆ. ಇದಕ್ಕೆಲ್ಲ ಕಾರಣ ರಾಮನ ಪಾದದ ಸೋಕುವಿಕೆ, ತಾಕುವಿಕೆ ನಮ್ಮ ಜೀವನದಲ್ಲಿ ಇಲ್ಲ. ಆದ ಕಾರಣ ನಮ್ಮ ಚೈತನ್ಯ ಹುಡುಗಿ ನಾವೊಂದು ರೀತಿ ಕಲ್ಲಾದ ಹಾಗೆ ಆಗಿಬಿಟ್ಟಿದ್ದೀವಿ. ನಿಮ್ಮ ಮನಸ್ಸು ಕಲ್ಲಾಗಬಾರ್ದು, ಚೇತನದ ಚಿಲುಮೆ ಆಗಬೇಕು ಅಂತಾದರೆ ಮತ್ತೆ ಮತ್ತೆ ರಾಮನ ಪಾದದ ಸ್ಪರ್ಶ ಆಗಬೇಕು ಅನ್ನುವಂತಹ ಸಾರಾಂಶವನ್ನು ತೋರಿಕೊಟ್ಟ ಕಥೆ ಈ ಅಹಲ್ಯ ಗೌತಮರ ಶತಾನಂದರ ಒಟ್ಟು ಕುಟುಂಬದ ಕಥೆಯನ್ನು ರಾಮಾಯಣದಲ್ಲಿ ಬಹಳ ಅದ್ಭುತವಾಗಿ, ರಾಮಾಯಣದಲ್ಲಿ ಬರುವಂತಹ ಪ್ರತಿ ಪ್ರಸಂಗವನ್ನು ಚೆನ್ನಾಗಿ ವಿಶ್ಲೇಷಣೆ ಮಾಡಿ ನೋಡುವಾಗ ಇದು ಒಂದು ದಿನದ 1 ಗಂಟೆಯ ಕಥೆಯಲ್ಲಿ ಏನನ್ನೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ತಿಳಿಯಬೇಕಾದ ಕೆಲವು ವಿಷಯಗಳನ್ನು ಮಾತ್ರ ನಾವು ತಿಳಿದು ಮುಂದೆ ಹೋಗುವಂತೆ ಅಹಲ್ಯ ಶಾಪವನ್ನು ಭಗವಂತ ವಿಮೋಚನೆ ಮಾಡಿದ್ದಾನೆ. ಆನಂತರದಲ್ಲಿ ಈ ಅಹಲ್ಯೆಯ ಶಾಪವನ್ನು ವಿಮೋಚನೆ ಮಾಡಲಿಕ್ಕೆ ಕಾರಣರಾದವರು ವಿಶ್ವಾಮಿತ್ರರು. ವಿಶ್ವಾಮಿತ್ರರು ಸೀದಾ ವಿದೇಹ ಮಿಥಿಲಾ ನಗರಕ್ಕೆ ಕರ್ಕೊಂಡು ಹೋಗಿಬಿಟ್ಟಿದ್ರೆ ಮಧ್ಯದ ದಾರಿಯಲ್ಲಿ ಬಂದಂತಹ ಗೌತಮರ ಆಶ್ರಮದಲ್ಲಿರುವಂಥ ಕಲ್ಲಿನ ದರ್ಶನ, ಸ್ಪರ್ಶನ ಇತ್ಯಾದಿಗಳು ರಾಮನಿಗೆ ಆಗ್ತಿಲ್ಲ. ಆದರೆ ರಾಮನನ್ನು ನೋಡಿ ವಿಶ್ವಾಮಿತ್ರರು ಹೇಳ್ತಾ ಇದ್ದಾರೆ, ನಿರಪರಾಧಿ ಇವಳದೇನೂ ತಪ್ಪಿಲ್ಲ, ಉದ್ಧಾರ ಮಾಡುವಂಥ ಇನ್ನೊಬ್ಬರ ಕಣ್ಣೀರು, ಇನ್ನೊಬ್ಬರ ದುಃಖದಲ್ಲಿ ತಮ್ಮ ದುಃಖವನ್ನು ತೋಡಿಕೊಂಡು ಆ ಅಹಲ್ಯೆಯ ಉದ್ಧಾರಕ್ಕೆ ಕಾರಣರಾದವರು ವಿಶ್ವಾಮಿತ್ರರು. ಆ ವಿಶ್ವಾಮಿತ್ರರು ಹಾಗೆ ಕರ್ಕೊಂಡು ಹೋಗಿ ಇಂತಹ ಸಾರ್ಥಕ ಕೆಲಸವನ್ನು ಮಾಡಿದ ರಾಮನಿಗೆ ಪರಮ ಮಂಗಳೆಯಾದ ಲಕ್ಷ್ಮೀ ಸ್ವರೂಪಳಾದ ಸ್ವಯಂವರ ಆಘೋಷಿತಳಾಗಿರ್ತಕ್ಕಂತಹ ಸೀತಾ ಮಹಾಲಕ್ಷ್ಮಿಯನ್ನು ಕೊಡಿಸ್ಬೇಕು ಅಂಥೇಳಿ ತಾವು ಮುಂದೆ ನಿಂತು ರಾಮನನ್ನು ಕರೆದುಕೊಂಡು ಹೋಗಿದ್ದಾರೆ. ಹೋದ ಸಂದರ್ಭದಲ್ಲಿ
ಜನಕ ಮಹಾರಾಜ ವಿಶ್ವಾಮಿತ್ರರನ್ನು ಸ್ವಾಗತ ಮಾಡಿ ಕೇಳ್ತಾ ಇದ್ದಾನೆ, ಯಾರು ನಿಮ್ಮ ಹಿಂದೆ ನಿಂತಹ 16 ವರ್ಷದ ಈ ತರುಣ? ಇವನನ್ನು ನೋಡಿದ್ರೆ ಅಳಿಯ ಮಾಡ್ಕೊಳ್ಬೇಕು ಅಂತ ನನ್ನ ಮನಸ್ಸು ನಿಶ್ಚಯ ಮಾಡಿಬಿಟ್ಟಿದೆ. ಅಳಿಯ ಅಂದರೆ ಹೀಗಿರ್ಬೇಕು, ಯಾಕಂದರೆ ಪುರುಷೋತ್ತಮ ಅವನನ್ನು ನೋಡಿದ್ರೆ ಎಲ್ಲರೂ ಬಯಸುವಂತಹ ರೂಪ. ಆ ರಾಮನನ್ನು ನೋಡಿ ಹೇಳ್ತಾ ಇದ್ದಾನೆ, ಯಾರೀತ ಅಂತ. ಅದಕ್ಕೆ ಅವನ ಎಲ್ಲ ವಿಷಯವನ್ನು ಕುಲಂಕುಷವಾಗಿ ವಿಶ್ವಾಮಿತ್ರರು ಹೇಳ್ತಾ, ನಿನ್ನ ಅನೇಕ ಜನ್ಮದ ಪುಣ್ಯದ ಫಲವಾಗಿ ನಿನ್ನ ಮನೆಗೆ ಬಂದಿದ್ದಾನೆ, ನಿನ್ನ ಕನ್ಯೆಯನ್ನು ಇವನಿಗೆ ದಾನ ಮಾಡು ಅಂತ. ಆದರೆ ಅವರು ಹೇಳ್ತಾರೆ, ಕ್ಷತ್ರಿಯರ ಮಾತು ಬಹಳ ಮುಖ್ಯ, ಅವರು ಮಾತನ್ನು ಮೀರುವ ಹಾಗಿಲ್ಲ. ನಾನೀಗಾಗಲೇ ಒಂದು ಪ್ರತಿಜ್ಞೆಯನ್ನು ಮಾಡಿಬಿಟ್ಟಿದ್ದೇನೆ. ಏನಂದರೆ, ಅಪರೂಪದ ಸುಂದರಿ ಸೀತೆಯ ಮೇಲೆ ಎಲ್ಲರಿಗೆ ಕಣ್ಣು. ಹಾಗಾಗಿ ಈ ಸೀತೆಯನ್ನು ರಕ್ಷಣೆ ಮಾಡೋದು ಹೇಗೆ ಅಂತ ವಿಚಾರ ಮಾಡಿ ನಾನು ಶಿವನನ್ನು ಕುರಿತು ವರವನ್ನು ಸಂಪಾದನೆ ಮಾಡಿ ಒಂದು ಪಿನಾಕ ಅನ್ನುವ ಧನಸ್ಸನ್ನು ನಾನು ಪಡೆದಿದ್ದೇನೆ. ಇದು ಶಿವಧನಸ್ಸು. ಈ ಶಿವಧನಸ್ಸನ್ನು ಶಿವನಲ್ಲದೆ ಶಿವನಿಗಿಂತ ಅವರರಾದ ಕೆಳಗಿನವರು ಯಾರೂ ಕೂಡ ಇದನ್ನು ಅಲುಗಾಡಿಸುವ ಸಾಮರ್ಥ್ಯವೂ ಇಲ್ಲ. 8,000 ಜನ ಶಿವನ ವರ ಪಡೆದವರು 8 ಉಕ್ಕಿನ ಗಾಲಿಗಳಲ್ಲಿಟ್ಟು ಅದನ್ನು ತಂದು ಪೂಜೆ ಮಾಡುತ್ತಿದ್ದ. ಬ್ರಾಹ್ಮಣರಿಗೆ ಪೂಜೆಗೆ ಅಧಿಷ್ಠಾನ ಸಾಲಿಗ್ರಾಮ ಹೇಗೋ, ಕ್ಷತ್ರಿಯರಿಗೆ ಪೂಜೆ ದೇವತಾ ಯಾವುದು ಅಂದರೆ ಅವರ ಆಯುಧಗಳೇ. ಹಾಗಾಗಿ ನಿತ್ಯದಲ್ಲಿ ಮನೆ ದೇವರಂತೆ ಶಿವನ ಪೂಜೆಯಂತೆ ಆ ಶಿವಧನುಸ್ಸಿಗೆ ನಿತ್ಯದಲ್ಲಿ ಜನಕ ಪೂಜೆ ಮಾಡ್ತಾ ನನ್ನ ವಂಶದ ಮರ್ಯಾದೆಯನ್ನು ಕಾಪಾಡುವಂಥದ್ದು, ನನ್ನ ಮಗಳಿಗೆ ರಕ್ಷಣೆ ಕೊಡುವಂಥದ್ದು ಅಂತ ಶಿವಧನಸ್ಸನ್ನು ನೋಡ್ಕೊಳ್ತಾ ಇದ್ದ. ಇಂತಹ ಧನಸ್ಸನ್ನು ಯಾರು ಎತ್ತಿ ಇದರ ಹೆದೆಯನ್ನು ಏರಿಸ್ತಾ ಇದ್ದಾರೆ, ಹಗ್ಗವನ್ನು ಸಜ್ಜುಗೊಳಿಸ್ತಾ ಇದ್ದಾರೆ, ಅವರಿಗೆ ಮಾತ್ರ ನನ್ನ ಮಗಳನ್ನು ಕೊಡ್ತೇನೆ ಎನ್ನುವ ಪ್ರತಿಜ್ಞೆ ಮಾಡಿದ್ದೇನೆ. ರಾಮ ಕಣ್ಣಿಗೆ ಮೊದಲೇ ಬಿದ್ದಿದ್ರಿ ಯಾವ ಪ್ರತಿಜ್ಞೆಯನ್ನು ಮಾಡದೆ ಕೃಷ್ಣಾರ್ಪಣ ಅಂತ ಕೊಡ್ತಿದ್ದೆ. ಆದರೆ ಸೀತೆಯನ್ನು ಇತರರಿಂದ ರಕ್ಷಣೆ ಮಾಡುವ ಸಲುವಾಗಿ ಇಂತಹ ಒಂದು ಶಪಥವನ್ನು ಮಾಡಿದ್ದೇನೆ. ರಾಮಚಂದ್ರ ಆ ಬಿಲ್ಲನ್ನು ನೋಡಲಿ ಅಂತ. ನಿಮಗೆ ಆಶ್ಚರ್ಯದ ಒಂದು ಸಂಗತಿ ಅಂದರೆ, ರಾಮಾವತಾರ ಕೃಷ್ಣಾವತಾರ 2 ಅವತಾರದಲ್ಲೂ ದೇವರು ಮಾಡಿದ್ದು ಒಂದು ಸೇಮ್ ಕೆಲಸ. ಅಂದರೆ ಶಿವಧನಸ್ಸನ್ನು ಮುರಿದಿತ್ತು. ರಾಮಾವತಾರದಲ್ಲಿಯೂ ಮಾವನ ಮನೇಲಿ ಇದ್ದದ್ದೇ, ಕೃಷ್ಣಾವತಾರದಲ್ಲಿಯೂ ಮಾವನ ಮನೇಲಿ ಇದ್ದದ್ದೇ. ಒಂದು ಹೆಣ್ಕೊಟ್ಟು ಮಾವ, ಇನ್ನೊಂದು ತಾಯಿ ತಮ್ಮ ಸೋದರ ಮಾವನ ಮನೇಲಿತ್ತು ಒಂದು ಧನಸ್ಸು, ಶಿವಧನಸ್ಸು. ಮತ್ತು ಹೆಣ್ಣು ಕೊಡುವಂಥ ಜನಕನ ಮನೆಯಲ್ಲಿದ್ದದ್ದು ಶಿವಧನಸ್ಸು. ಅದು ಯಾಕೆ ದೇವರು ಬಂದಾಗೆಲ್ಲ ಬಿಲ್ ಮುರಿಯೋ ಪ್ರೋಗ್ರಾಮ್ ಯಾಕೆ ಹಾಕ್ಕೊಳ್ತಾನೆ? ಬಿಲ್ ಮುರಿದೇ ಕೆಲಸವೇ ಇದು. ಬಿಲ್ ಮುರಿದು ಇದು ಒಂದು ಸಂಕೇತ. ಇದರೊಳಗೆ ನಮಗೊಂದು ದೊಡ್ಡ ಸಂದೇಶವನ್ನು ಭಗವದ್ ಅವತಾರದಿಂದ ನಮಗೆಲ್ಲ ಕೊಡ್ತಾ ಇದ್ದಾನೆ. ಜೀವನದಲ್ಲಿ ನಾವು ಬಿಲ್ಲಿನಂತಿರಬೇಕು. ಬಿಲ್ಲಿನಂತೆ ಬಾಗುವ ಬುದ್ಧಿ ಇದ್ದವರಿಗೆ ಮಾತ್ರ ಭಗವಂತನ ಅನುಗ್ರಹ. ನಿಮಗೆ ಗೊತ್ತಾ, ಬಿಲ್ಲು ಯುದ್ಧಕ್ಕೆ ಮುಂಚೆ ಬಗ್ಗಲ್ಲ. ಬಿಲ್ಲು ಯಾವಾಗಲೂ ಸ್ಟ್ರೈಟ್ ಇರುತ್ತೆ. ಅದನ್ನು ಯುದ್ಧ ಸಂದರ್ಭದಲ್ಲಿ ಮಾತ್ರ ಕ್ಷತ್ರಿಯ ತನ್ನ ಶಕ್ತಿಯಿಂದ ಬಗ್ಗಿಸಿ ಎಷ್ಟು ಬೇಕೋ ಆ ದಾರವನ್ನು ಗಟ್ಟಿಯಾಗಿ ಕಟ್ಟಿ ಅದರ ಒಳಗಿಟ್ಟು ಬಾಣವನ್ನು ಹೊಡೆಯುವಂಥದ್ದು. ನಾರ್ಮಲ್ಲಾಗಿ ಬಿಲ್ಲನ್ನು ಸಜ್ಜುಗೊಳಿಸಿ ಇಡುವಂತಹ ಕ್ರಮ ಇಲ್ಲ. ಯುದ್ಧಕ್ಕೆ ಹೋಗುವಾಗ ಮಾತ್ರ ಆ ಬಿಲ್ಲನ್ನು ಸಜ್ಜುಗೊಳಿಸುವಂಥದ್ದು. ಆ ಸಜ್ಜುಗೊಳಿಸಬೇಕಾದರೆ ಯುದ್ಧಕ್ಕೆ ಹೋಗುವವನ ಶಕ್ತಿ, ಆ ಶಕ್ತಿಯಿಂದ ಆ ಉಕ್ಕಿನ ಬಿಲ್ಲನ್ನು ಬಗ್ಗಿಸಿ ಅದಕ್ಕೆ ಜಾವನ್ನು ಕಟ್ಟೋದು. ಇಲ್ಲದಿದ್ದರೆ ನಾರ್ಮಲ್ ಕಂಡೀಷನಲ್ಲಿ ಬಿಲ್ಲು ಕೂಡ ಸ್ಟ್ರೈಟೇ ಇರುತ್ತೆ. ದೇವರಂತಾನೆ ಸ್ಟ್ರೈಟ್ ಇರೋರನ್ನ ಕಂಡ್ರೆ ನಂಗಾಗಲ್ಲ. ಯಾರು ಬಗ್ತಾರೆ ಬಾಗ್ತಾರೆ, ಭಕ್ತಿಯಿಂದ ಭಗವಂತನಿಗೆ ತಮ್ಮ ತಲೆಯನ್ನೇ ತನು ನಿನ್ನದು ಜೀವನ ನಿನ್ನದು ಅಂತ ಅರ್ಪಣೆ ಮಾಡ್ತಾರೆ. ಸರ್ವ ಸಮರ್ಪಣೆಯ ಸದುಪಾಯ ಮನ್ಮನ ಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು. ಭಗವಂತ ಹೇಳ್ತಾ, ನನಗೆ ನೀನು ಬಗ್ಗಿದ್ದೆ ಆದರೆ, ನನ್ನವರಿಗೆ ಬಗ್ಗಿದ್ದೆ ಆದರೆ, ವಿಷ್ಣು ವೈಷ್ಣವರಿಗೆ ಬಗ್ಗಿದ್ದೆ ಆದರೆ ನಿನ್ನನ್ನು ಉದ್ಧಾರ ಮಾಡ್ತೀನಿ. ಬಗ್ಗಲ್ಲ ಅಂದವ್ರಿಗೆ ಬಗ್ಗಿಸ್ತೀನಿ ಅಂತ ಭಗವಂತ. ಅದು ಬಗ್ಗಲ್ಲ ಅಂದರೆ ಬಿಡಲ್ಲ, ಭಗವಂತ ಬಗ್ಗಿಸ್ತಾನೆ. ಬಗ್ಲಿಕ್ಕೇನಾರು ಹಿಂದೆ ಮುಂದೆ ನೋಡಿದ್ರೆ ಮುರಿದೇ ಹಾಕ್ತೀನಿ ಅಂತ. ಇದೇನರ್ಥ ನೋಡಿ, ಕೆಲವರು ಹೇಳ್ತಿರ್ತಾರೆ ಆವಾಗ, ನಾನು ಯಾರಿಗೂ ತಲೆ ಬಗ್ಸಲ್ಲ ಅಂತ.
ಅಪ್ಪಂಗೂ ಬಗ್ಸಲ್ಲ, ಯಾರಿಗೂ ಬಗ್ಸಲ್ಲ. ದೇವ್ರಂತಾನೆ ನೀನು ಬಗ್ದಿದ್ರೆ ನೀನು ಹೇಗೆ ಬಗ್ಗಿಸ್ಬೇಕು ಅಂತ ನನಗೆ ಗೊತ್ತು ಅಂತ. ಅದೇನು ಬೇಕಾದ್ರೆ ನಾನು ಯಾವ ದೇವ್ರಿಗೂ ತಲೆ ಬಗ್ಗಲ್ಲ ಅಂತಿರ್ತಾರ್ರಿ. ಸ್ಪೈನಲ್ ಕಾರ್ಡಲ್ಲಿ ಒಂದು ನೆಟ್ ಲೂಸ್ ಮಾಡಿಬಿಟ್ರೆ ಪೂರ ಜೀವನದ ಉದ್ದಕ್ಕೂ ಹೀಗೆ ಬಗ್ಗಿರ್ಬೇಕು, ಹಾಗೆ ಮಾಡಿಬಿಡ್ತಾರೆ ನೋಡಿ. ನಿಮ್ಮ ತಾತ ನಮ್ಮ ತಾತ ಜೀವನದಲ್ಲಿ ಬಗ್ಗಲೇ ಇಲ್ಲ. ಯಾಕೆ ಗೊತ್ತಾ? ಬಗ್ಗಿಸುವವರು ಬಂದಾಗೆಲ್ಲ ಬಗ್ಗಿದ್ದಾರಾದ ಕಾರಣ ಜೀವನದಲ್ಲಿ ಬಗ್ಗದ ಹಾಗೆ ಬಾಗದ ಹಾಗೆ ಬದುಕು ಕೊಟ್ಟದ್ದು ಭಗವಂತ. ನಾವು ಕೂತ್ಕೊಳ್ಳುವಾಗಲೇ ಹೀಗೆ ಕೂತ್ಕೊಳ್ತೀವಿ, ಯಾಕೋ ಏನು ನಮಗೆ ಕೂತ್ಕೊಳ್ಳಿಕ್ಕೂ ಬರಲ್ಲ ರೀ. ಚಿಕ್ಕ ವಯಸ್ಸಿಂದ ಹೇಳಿದ್ದೇ ಅದು ಸ್ಕೂಲಲ್ಲಿ, ಸಿಟ್ ಪ್ರಾಪರ್ಲಿ. ನಮಗೆ ಪ್ರಾಪರಾಗಿ ಸಿಟ್ಟು ಬಂತೇ ವಿನಃ ಸಿಟ್ಟಿಂಗ್ ಪ್ರಾಪರ್ಲಿ ಬರಲೇ ಇಲ್ಲ. ಹೌದಾ ಅಲ್ವಾ? ನಮ್ಮ ಹಿರಿಯರು, ನಿಮಗೆ ಒಂದು ಕಥೆ, ಒಮ್ಮೆ ಎಲ್ಲ ನದಿಗಳು ಕೂಡ ಸಮುದ್ರನ ಬಳಿಗೆ ಬಂತಂತೆ. ಸಮುದ್ರ ಗಂಡು, ವರುಣ, ಗಂಗಾ ಯಮುನಾ ಎಲ್ಲ ಹೆಣ್ಣು ನದಿಗಳು. ಅವೆಲ್ಲ ಪ್ರವಾಹ ಎಲ್ಲೇ ಏನೇ ಬಂದರೂ ಕಡೆಗೆ ಸಮುದ್ರಕ್ಕೆ ಬರೋದು. ಸಮುದ್ರ ಹೆಂಡತಿಗಳನ್ನೆಲ್ಲ ಕೂತ್ಕೊಂಡು ಒಂದು ಮೀಟಿಂಗ್ ಮಾಡಿ ಕೇಳಿದಂತೆ, ನೀವು ಬರುವಾಗ ಮನೆ ಬಿಲ್ಡಿಂಗು ಊರು ಗೀರು ಎಲ್ಲ ಹೊಡ್ಕೊಂಡು ಬರ್ತೀರಿ, ನೀವು ತಂದಿದ್ದು ಏನೇನು ತಂದಿದ್ದೀರಿ ಅಂತ ನೋಡೋಣ ಅಂದರೆ ಏನೇನೋ ಸಿಗುತ್ತೆ, ನಂಗೆ ಬೇಕಾದೊಂದು ಗರ್ಕೆ ಮಾತ್ರ ಸಿಗ್ತಾ ಇಲ್ಲಲ್ಲ, ಯಾಕೆ ಕೇಳಿದ್ನಂತೆ. ಅದಕ್ಕೆ ಎಲ್ಲರೂ ಹೇಳಿದ್ರಂತೆ, ನಾವು ಪ್ರವಾಹ ಬರುವಾಗ ಸ್ಟ್ರೈಟಾಗಿರುವ ಗರ್ಕೆ ಹೀಗೆ ಬಗ್ಗಿ ಬಿಡುತ್ತೆ, ನಾವು ಹೋದ್ಮೇಲೆ ಹೀಗೆ ಸ್ಟ್ರೈಟ್ ನಿಂತ್ಕೊಂಡು ಬಿಡುತ್ತೆ. ಈ ಮರಗಳು ಹಾಗಲ್ಲ, ಯಾವಾಗೂ ಸ್ಟ್ರೈಟ್ ಇರುತ್ತೆ. ನಾವು ಬಂದು ಒಂದು ಹೊಡೆದ್ರೆ ಅವೆಲ್ಲ ಬಿದ್ದೋಗುತ್ತೆ. ಹಾಗಾದರೆ ಕಾಲನ ಪ್ರವಾಹದಲ್ಲಿ ದೊಡ್ಡವರು ಪ್ರವಾಹದಂತೆ ಬಂದಾಗ ನಾವು ಅವರ ಮುಂದೆ ಬಗ್ಗಿದರೆ ಬದುಕು ಬಹಳ ಲಾಂಗ್ ಟೈಮ್ ನಿಮಗಿರುತ್ತೆ. ಯಾರು ಬಂದರೂ ಬಗ್ಗಲ್ಲ ಅಂದರೆ ಮರದಂತೆ ಸೊಂಟ ಮುರಿದು ಹಾಕ್ತೇನೆ ಅಂತ ತೋರಿಸ್ತಕ್ಕಂಥದ್ದು ಶಿವಧನಸ್ಸಿನ ಕತೆ. ಶಿವ ಅಂದರೆ ನಮ್ಮಲ್ಲಿ, ನಮ್ಮ ತತ್ವಗಳಲ್ಲಿ ಶಿವ ಅಹಂಕಾರ ತತ್ವಕ್ಕೆ ಅಭಿಮಾನಿ ದೇವತೆ. ತಮಸ್ಸು, ಅಹಂಕಾರ, ಅಜ್ಞಾನ ಇದ್ದವರಿಗೆ ಮಾತ್ರ ಬಗ್ಗುವ ಬಾಗುವ ಬುದ್ಧಿ ಬರೋಲ್ಲ. ಆದರೆ ಅಜ್ಞಾನ ಕಳ್ಕೊಂಡು ಯಾರಿಗೆ ಸುಜ್ಞಾನ ಇದೆ, ಯಾರಿಗೆ ದೊಡ್ಡವರನ್ನು ಕಂಡಾಗ ಬಗ್ಗುವಂತಹ ಯಥಾರ್ಥವಾದ ಜ್ಞಾನ ಇದೆ, ಅವರಿಗೆ ನಾನು ಬಹಳ ಕಾಲದ ಬದುಕನ್ನು ಕೊಡ್ತೇನೆ ಅಂತ ತೋರಿಸ್ಲಿಕ್ಕೋಸ್ಕರ ಭಗವಂತ 2 ಅವತಾರದಲ್ಲಿ ಶಿವ ಅಂದರೆ ರುದ್ರದೇವರು ಯಾವ ತತ್ವಕ್ಕೆ ಅಭಿಮಾನಿ, ಅಹಂಕಾರ, ಅದನ್ನು ಪಡಬೇಡಿ. ನಾನು ಅಂತ ಅನ್ನಬೇಡಿ, ಒಂದಿನ ಬಿದ್ದೋಗುವಂಥದ್ದೇ. ಆದ್ದರಿಂದ ಏತರವ ನಾನಯ್ಯ ನಿನ್ನ ಮುಂದೆ ಅಂತ ಬಗ್ಗುವ ಬಾಗುವ ಬುದ್ಧಿಯನ್ನು ಕಲಿರಿ ಅಂತ ತೋರಿಸ್ಲಿಕ್ಕೆ ರಾಮಾವತಾರ, ಕೃಷ್ಣಾವತಾರದಲ್ಲಿ 2 ಅವತಾರದಲ್ಲಿ ಮಾನವರನ್ನು ರಿಪೇರಿ ಮಾಡಲಿಕ್ಕೆ, ರಾಂಗ್ ರೂಟಲ್ಲಿರೋರಿಗೆ ರೈಟ್ ರೂಟಿಗೆ ತರಿಸ್ಲಿಕ್ಕೆ ರಾಮ ಮತ್ತು ಕೃಷ್ಣಾವತಾರ. ರಾಮಾವತಾರದ ನಡೆ, ಕೃಷ್ಣಾವತಾರದ ನುಡಿ ಕೃಷ್ಣನ್ ನೋಡಬೇಕು, ನಡೆ ರಾಮನ್ ನೋಡಬೇಕು. ರಾಮನಲ್ಲಿ ನುಡಿ ಕಮ್ಮಿ, ನಡೆ ಜಾಸ್ತಿ. ನಮಗೆ ಧರ್ಮದ ನಡೆ, ಸತ್ಯದ ನುಡಿಗಾಗಿ ಭಗವದ್ಗೀತೆ, ಧರ್ಮದ ನಡೆಗಾಗಿ ರಾಮ. ಈ 2 ನಿಮ್ಮ ಜೀವನದಲ್ಲಿತ್ತು ಅಂತಾದರೆ ಎಂದೂ ನೀವು ಜೀವನದಲ್ಲಿ ರಾಂಗ್ ರೂಟ್ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ರೂಟ್ ಯಾವುದೇ ಹೋದರೂ ರಂಗನ ರೂಟ್ ಆಗಿರುತ್ತೆ, ಭಗವಂತನ ಮನೆಗೆ ದಾರಿಯದಾಗಿರುತ್ತೆ ಅಂತ ತೋರಿಸಿದ ಕಥೆ ಅದು. ಅಹಲ್ಯೆಯ ಶಾಪವನ್ನು ವಿಮೋಚನೆಗೊಳಿಸಿದ ಭಗವಂತ ಶಿವಧನಸ್ಸನ್ನು ತಾನು ಭಗ್ನಗೊಳಿಸಿದ್ದಾನೆ. ಅದನ್ನು ಹೇಳ್ತಾ ಇದ್ದಾರೆ. ಅದು ತಪೋಮಯ ಚಿರ್ಣಮುಪಾಸತೆ ಪುರ ವರಾಯುಧಾವಾಪ್ತಿ ಧೃತೇನ ಚೇತಸ ಸಮೇ ದದೌ ದಿವ್ಯಮಿಮಂ ಧನುಸ್ತದಾ ಕಥಂಚನಾಚಾಚಲ್ಯ ಮೃತೆ ಪಿನಾಕಿನಂ. ಈ ಒಂದು ಧನಸ್ಸನ್ನು ರುದ್ರದೇವರು ಬಿಟ್ಟರೆ, ಶಿವ ಬಿಟ್ಟರೆ ಮತ್ತೊಬ್ಬರಿಗೆ ಅಲಗಾಡಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಧನಸ್ಸಿದೆ. ನಿಮ್ಮ ಶಿಷ್ಯ ರಾಮ ಏನಾದರೂ ಇದನ್ನು ಅವನು ಎತ್ತಿದರೆ, ಇದಕ್ಕೆ ಜಾವನ್ನು ಸಜ್ಜುಗೊಳಿಸಿದ್ದೆ ಆದರೆ ನನ್ನ ಮಗಳನ್ನು ಕೊಡಬಹುದು. ಈಗಾಗಲೇ ಅನೇಕ ಜನ ಬಂದು ಈ ಶಿವಧನಸ್ಸನ್ನು ಎತ್ತಬೇಕು. ಹಾಗೆ ಪಾರ್ಟಿಸಿಪೇಟ್ ಮಾಡಿದವರಲ್ಲಿ ರಾವಣನೂ ಒಬ್ಬ. ಅವನು ಬಂದು, ಕೆಲವರು ಬಂದರು. ಈ ದೊಡ್ಡವರೆಲ್ಲ ಬಿಲ್ ಎತ್ತೋದು ನೋಡಿ ಅವ್ರಿಗೆ ಆಗಲಿಲ್ಲ ಅಂದಮೇಲೆ ನಾವು ಹೋಗಿ ಫೋಟೋ ತೆಗೆಸ್ಕೊಂಡು ಅವಮಾನ ಮಾಡಿಸ್ಕೊಳ್ಳೋದು ಬೇಡ ಅಂತ ವಾಪಸ್ ಹೋದವರು ಕೆಲವರು ಇಲ್ಲ ನಾವು ಟ್ರೈ ಮಾಡೋಣ ಅಂತ ಬಂದವರು ಕೆಲವರು. ಹಾಗೆ ಮುಖಭಂಗ ಆದವರಲ್ಲಿ ರಾವಣನೂ ಒಬ್ಬ. ಅವನಿಗೆ ಎತ್ತಲಿಕ್ಕಾಗದೆ ಹೋಗಿಬಿಟ್ಟ, ಬಿಲ್ ಎತ್ತಲಿಕ್ಕಾಗಲಿಲ್ಲ. ಅದರಿಂದ ಎಲ್ಲ ಹಿಂದಿನ ದಿನ ತಾನೇ ಹೋಗಿದ್ದಾರೆ. ಇವತ್ತು ರಾಮ ನನಗೆ ಅನುಗ್ರಹ ಮಾಡುವ ಸಲುವಾಗಿ ಆದರೂ ಈ ಶಿವಧನಸ್ಸನ್ನು ಎತ್ತಲಿ ಅಂತ ಆತ ಪ್ರಾರ್ಥನೆ ಮಾಡಿದಾಗ ರಾಮದೇವ್ರದ್ದು ಮಾತು ಕಮ್ಮಿ, ಕೆಲವ್ರದ್ದು ಮಾತು ಜಾಸ್ತಿ, ಕೆಲಸ ಕಡಿಮೆ.
ರಾಮದೇವ್ರದ್ದು ಮಾತು ಕಡಿಮೆ, ಕೆಲಸ ಜಾಸ್ತಿ. ಇಷ್ಟೆಲ್ಲ ಮಾತಾಡುವಾಗ ತನ್ನ ಬಗ್ಗೆ ರಾಮ ಏನೂ ಹೇಳ್ಕೊಳ್ಳೇ ಇಲ್ಲ. ಅಯ್ಯೋ ನೀವು ಯಾಕೆ ನಾ ಒಂದು ನಿಮಿಷಕ್ಕೆ ಎತ್ತಿಟ್ಬಿಡ್ತೀನಿ ಅಂತ ಅನ್ಬೇಕ ಬೇಡ, ಏನಿಲ್ಲ. ಸೀದಾ ಯಜ್ಞ ಆಯುಧ ಶಾಲೆಗೆ ಹೊರಟಿದ್ದಾರೆ. ಆ ಸಂದರ್ಭದಲ್ಲಿ ಮಿಥಿಲಾ ಪಟ್ಟಣದ ಅರಸು ಜನಕ ಮಹಾರಾಜ ತನ್ನ ದೂತರಿಗೆ ಹೇಳಿ ಕಳಿಸಿದ್ರೆ 8,000 ಜನ 8 ಉಕ್ಕಿನ ಗಾಲಿಗಳಿರುವಂತಹ ಆ ಗಾಲಿಯಲ್ಲಿ ಇಟ್ಟು ಅದನ್ನು ತಗೊಂಡು ಬರ್ತಾ ಇದ್ದಾರೆ. ಅದನ್ನು ತಂದಾಗ ರಾಮಚಂದ್ರ ದೇವರು ಲೀಲೆಯಿಂದ ಅದನ್ನು ವರ್ಣನೆ ಮಾಡಬೇಕಾದ್ರೆ ಒಂದು ಆನೆ ಕಬ್ಬಿನ ಜಲ್ಲೆಯನ್ನು ಇಕ್ಷುದಂಡಂ ಯಥ ಅಂತ, ಇಕ್ಷುದಂಡ ಅಂದರೆ ಕಬ್ಬಿನ ಜಲ್ಲೆ. ದೇವರು ವಾಮಕರೇಣ, ದಕ್ಷಿಣ ಕರ ಅಂದರೆ ಬಲಗೈ, ವಾಮ ಅಂದರೆ ಎಡಗೈಯಿಂದ ಎತ್ತುಬಿಟ್ಟನಂತೆ ರಾಮಚಂದ್ರ ದೇವರು. ಎಲ್ಲರೂ ಎಡಗೈ ಅಲ್ಲ, ಎರಡೆರಡು ಕೈ ಯೂಸ್ ಮಾಡಿದ್ರು ಯಾವ ಬಿಲ್ಲನ್ನು ಅಲಗಾಡಿಸ್ಲಿಕ್ಕಾಗಿರಲಿಲ್ಲ. ಅನಂತ ಶಕ್ತನಾದ ಭಗವಂತ ಒಂದೇ ಕ್ಷಣಕ್ಕೆ ಅದನ್ನು ಅನಾಯಾಸವಾಗಿ ಒಂದು ಮದಿಸಿದ ಆನೆ. ಆ ಆನೆಯನ್ನು ಹೇಳುವಾಗ ಇಂದ್ರದೇವರ ಆನೆ ಅಂತಾರೆ. ಇಂದ್ರದೇವರ ಆನೆಗಳಲ್ಲಿಯೇ ಪ್ರಸಿದ್ಧವಾದಂತಹ ಆನೆ ಐರಾವತ. ಐರಾವತ ಹೇಗೆ ಒಂದು ಕಬ್ಬಿನ ಜಲ್ಲೆಯನ್ನು ಮುರಿಬಹುದೋ ಹಾಗೆ ಶಕ್ತರಲ್ಲಿಯೇ ಪ್ರಸಿದ್ಧನಾದವ, ಎಲ್ಲರಿಗೆ ಶಕ್ತಿಪ್ರದನಾದವ. ನ ಕೇವಲಮ್ಮೆ ಭವತಶ್ಚ ರಾಜನ್, ಸಪ್ತಮಸ್ಕಂದ ಭಾಗವತದಲ್ಲಿ ಬರುವಂಥದ್ದು. ಪ್ರಹ್ಲಾದನನ್ನು ನಿಲ್ಲಿಸಿ ಅವರಪ್ಪ ಕೇಳ್ತಾ ಇದ್ದಾನೆ, ನಾನು ಒಮ್ಮೆ ಸಿಟ್ಟು ಮಾಡಿಕೊಂಡೆ ಅಂದರೆ 8 ಲೋಕಗಳು ಲೋಕಪಾಲಕರು ಗಡಗಡ ನಡುಗ್ತಾ ಇದ್ದಾರೆ. ಇಂಥ ನನ್ನನ್ನು ಎದುರಿಸುವ ಶಕ್ತಿ ಯಾವ ದೇವತೆಗಳಿಗೂ ಇಲ್ಲ. ನೀನು ನನ್ನ ಮಗ ಸಣ್ಣ ಬಾಲಕ, ನೀನು ನನ್ನನ್ನು ಎದುರಿಸ್ತಾ ಇದ್ದೀಯಾ ಅಂದರೆ ನಿನ್ನಲ್ಲಿ ಈ ಪವರ್ ಇಲ್ಲ. ಯಾರೋ ಹಿಂದ್ಗಡೆ ನಿಂತು ನಿಮ್ಮಪ್ಪನ ಎದುರಾಕೋ ನಾನು ನೋಡ್ಕೊಳ್ತೀನಿ ಅಂತ ಯಾರೋ ನಿನಗೆ ಪವರ್ ಸಪ್ಲೈ ಮಾಡ್ತಾ ಇದ್ದಾರೆ. ಕಿಂ ಬಲೋತ್ಯಗಾತ್ ಅಂತ, ಈ ಅಗಾಧವಾದ ಬಲವನ್ನು ಸಪ್ಲೈ ಮಾಡಿದವರು ಯಾರು? ಇದು ಅಪ್ಪನ ಪ್ರಶ್ನೆ. ಮಗನ ಉತ್ತರ ಹೇಳ್ತಾ ಇದ್ದ. ಮಗ ಹೇಳ್ತಾ ಇದ್ದಾನೆ, ಸವೈ ಬಲಂ ಬಲಿನಾನ್ ಚಾಪರೇಶಾಂ. ಜಗತ್ತಿನಲ್ಲಿ ಯಾರ್ಯಾರು ನಾನು ಬಲಿಷ್ಠ ಅಂತ ಬೀಗಿ ಬಾಗಿ ಬದುಕನ್ನು ಕಳ್ಕೊಂಡು ಹೋಗಿದ್ದಾರೆ, ಅಂಥವರಿಗೆಲ್ಲ ಬಲಪ್ರದನಾದವ ಭಗವಂತ ಸೈಶ್ವರ ಸಗುರುಕ್ರಮ ಅಂತೆಲ್ಲ ವರ್ಣನೆ ಮಾಡಿದ್ದಾನೆ. ನಾವೆಲ್ಲ ನಮಗೆ ನಮ್ಮ ಅನುಭವ ನೋಡಿ. ನಮ್ಮನೆ ಮೆಟ್ಲನ್ನು ನಾವು 3 ಮೆಟ್ಲು ಜಂಪ್ ಹೊಡೆದವ್ರು ನಾವು. ಇವತ್ತು ಒಂದೊಂದು ಮೆಟ್ಲು ಹತ್ತುವಾಗಲೂ ತಿರುಪ್ತಿ ಬೆಟ್ಟ ಹತ್ತದಂಗೆ ಹತ್ತುತ್ತಾ ಇದ್ದೀವಿ. ಅದೇ ಸೇಮ್ ಮೆಟ್ಲು ಸೇಮ್ ನಾವು. ಆದರೆ ಇವತ್ತು ಆ ಶಕ್ತಿ ಇಲ್ಲ. ಅವತ್ತು ಕೆಲವರು ಊಟ ಮಾಡುವಾಗ ಹೇಳ್ತಾರೆ, ಲಾಡು ಬಡಿಸುವ, ಅಯ್ಯೋ ನಾ ಹಿಂದೆ ತುಂಬ ತಿಂತಿದ್ದೆ, 25 ಲಾಡು ತಿಂತಿದ್ದೆ, ಈಗೇನಾಗಿದೆ, ಈಗ ತಿನ್ನೋ ಹಾಗಿಲ್ಲ. ಯಾಕೆ? ಈಗ ನಾನು ತಿಂದರೆ ಡಾಕ್ಟ್ರ್ ಹೇಳಿದ್ದಾರೆ ನಿಮ್ಮ ಹೆಸರಲ್ಲಿ ಉಳಿದವರೆಲ್ಲ ತಿಂದು ಬಿಡ್ತಾರೆ ಅಂತ ಹೇಳಿದ್ದಾರೆ, ಆದ್ದರಿಂದ ನಾನು ಬಿಟ್ಟುಬಿಟ್ಟಿದ್ದೀನಿ ಅಂತ ಹೇಳ್ತಾರೆ ಕೆಲವರು, ಅಲ್ವಾ? ನಿಜ ಗೊತ್ತಾ? ಆಗಲೂ ನೀವು ತಿಂದದ್ದಲ್ಲ, ಈಗಲೂ ತಿನ್ನೋರು ನೀವಲ್ಲ. ಎಲ್ಲ ಕಾಲದಲ್ಲಿದ್ದ ಒಳಗಿರುವ ಭಗವಂತನನ್ನು ಮರೆತು ತಿಂದದ್ದೇ ಇವತ್ತು ತಿನ್ಲಿಕ್ಕಾಗದೇ ಇರೋ ಹಾಗೆ ಮಾಡಿಬಿಟ್ಟಿದ್ದ. ನಾ ಮಾಡದೆ ನನ್ನಿಂದ ನಡೀತು ಅನ್ನುವ ದುರಹಂಕಾರ ಇವತ್ತು ನಮ್ಮನ್ನು ಈ ಲೆವೆಲ್ಗೆ ತಂದಿದೆ. ನಮ್ಮ ಹಿಂದಿನವರಲ್ಲಿ ಈ ಅಹಂಕಾರ ಇರಲಿಲ್ಲ. ಕ್ಷಣಕ್ಕೆ ಭಗವತ್ ಪ್ರಜ್ಞೆ ಸದಾ ಅವರಿಗೆ ಜಾಗೃತ ಆಗಿರ್ತಿತ್ತಾದ ಕಾರಣ ವಯಸ್ಸಾದ ಕಾಲಕ್ಕೂ ಫಸ್ಟ್ ಕ್ಲಾಸ್ ಊಟ ಮಾಡೋರು. ಇವತ್ತು ನಾವೆಲ್ಲ ಚುಚ್ಚೋದು ಕಚ್ಚೋದ್ರೊಳಗೆ ಸೇರ್ಕೊಂಡ್ಬಿಟ್ಟಿದ್ವಿ. ಚುಚ್ಚೋದು ಅಂದರೆ ನೈಫ್ ಅಂಡ್ ಫೋರ್, ಅದು ಚುಚ್ಚೋದು ಕಚ್ಚೋದು ಇದ್ರೊಳಗೇನೆ. ನಮ್ಮ ಹಿಂದಿನವರು ಗೊಜ್ಜಿನಕ್ಕಿದ ಖುಷಿ ಇವತ್ತು ನಮಗೆ ಇಲ್ಲ ರೀ. ಅದೇನು ಆ ಗೊಜ್ಜು ತಿನ್ನೋದು ಅಂದರೆ ಕೈ ಅದರೊಳಗೆ ಸೇರಿಕೊಂಡಿದೆ. ಏನಾದ್ರು ಡಿಟ್ಯಾಚ್ಮೆಂಟ್ ಇದ್ದಿದ್ರೆ ಆ ಚೀಪದ್ರೊಳಗೆ ಕೈ ಬೆರಳೆ ಬಂದ್ಬಿಡ್ಬೇಕು, ಅಷ್ಟು ಚೆನ್ನಾಗಿರ್ತಿತ್ತು. ವರ್ಷದಲ್ಲಿ ತಿಂದರೆ ಏನು ಪ್ರಯೋಜನ ಇಲ್ಲ. ನಿಮಗೆಲ್ಲ ಅನುಭವದ್ದು ಹೇಳ್ತೇನೆ. ನೀವೆಲ್ಲ ಸಣ್ಣ ಹುಡುಗರಿರುವಾಗ ತಾಯಂದ್ರೇನಾರು ಅಪ್ಪಿ ತಪ್ಪಿ ಕೈ ತುತ್ತು ಹಾಕಿದ್ರೆ ಆ ಕೈ ತುತ್ತೊಳಗೆ ಲಾಸ್ಟ್ ಅದು ಹೀಗೆಲ್ಲ ಮಾಡಿ 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 ಹಾಕಿದ್ರೆ ಅದು ಬಾಯಿ ಬೆಣ್ಣೆ ಅನ್ನೋರು. ಅದಕ್ಕೆ ಏನು ಕಾಂಪಿಟೇಷನ್ ಇವತ್ತು ಇತ್ತು, ಹಿಂದೆಲ್ಲ ಅಲ್ವಾ? ಇವತ್ತು ಅದು ಇಲ್ಲೇ ಇಲ್ಲ. ಯಾಕಂದರೆ ಎಲ್ಲಿ ಕೈ ಇಲ್ಲ, ತುತ್ತಿಲ್ಲ. ಆ ಚಮಚದಲ್ಲಿ ಅದು ಚಾಕುಲ್ ಕಟ್ ಮಾಡೋದು, ಚುಚ್ಚೋದು, ತಿವಿಯೋದು, ಬಾಯಿಗೆ ಇಟ್ಕೊಳ್ಳೋದು. ಈ ಪ್ರೋಗ್ರಾಮ್ ಇಲ್ಲವ್ರಿಗೆ ಕೈ ತುತ್ತು ಏನು ಕಾಣಬೇಕ್ರಿ? ಇದೇನು ಗೊತ್ತೇ ಇಲ್ಲ. ಎಲ್ಲ ಕಳ್ಕೊಂಡು ಬಿಟ್ಟಿದ್ದೀವಿ ನಾವು. ಶಿವಧನಸ್ಸನ್ನು ರಾಮಚಂದ್ರ ದೇವರು ಮುರಿದಿದ್ದಾರೆ. ಆ ನಂತರದಲ್ಲಿ ಸೀತಾದೇವಿ ಪಕ್ಕಕ್ಕೆ ಬಂದು ನಿಂತಿದ್ದಾಳೆ, ವರಮಾಲೆಯನ್ನು ಹಾಕಿದ್ದಾಳೆ. ಅದ್ಭುತವಾದಂತಹ ವಿವಾಹ ಮಹೋತ್ಸವ. ಆ ಸಂದರ್ಭದಲ್ಲಿ ಜನಕ ಮಹಾರಾಜ ಹೇಳ್ತಾ ಇದ್ದಾನೆ, ನನ್ನ ಮನೆಯಲ್ಲಿ ನನ್ನ ತಮ್ಮಂದಿರ ಮಕ್ಕಳಿದ್ದಾರೆ, 3 ಜನ ಹೆಣ್ಣುಮಕ್ಕಳು, ಶ್ರುತಿಕೀರ್ತಿ, ಮಾಂಡವಿ, ಊರ್ಮಿಳ ಅಂತ.
ಈ ಮತ್ತೆ ನಾನು ಕೇಳಿದ್ದೇನೆ ದಶರಥಂಗೆ 4 ಜನ ಗಂಡು ಮಕ್ಕಳು ಅಂತ, ಎಲ್ಲರ ಮದುವೆ ಒಟ್ಟಿಗೆ ಆಗ್ಬಿಡ್ಲಿ, ಬೈ 1 get 1 ಇತ್ತಲ್ಲ, ಇದು ಬೈ 1 get 3 ಫ್ರೀ. ಅದಕ್ಕೆ 1 ಬೈ ಆಗಿದ್ದಕ್ಕೆ 3 ಮದುವೆ ಎಕ್ಸ್ಟ್ರಾ ಆಯಿತು. ಹಾಗಾಗಿ ದಶರಥನಿಗೆ ಹೇಳಿ ಕಳಿಸಿದ್ದಾರೆ. ದಶರಥನಿಗೆ ಆನಂದವೋ ಆನಂದ. ಕಳಿಸಿದ್ರೆ ಇಂತಹ ಆಚಾರ್ಯತೆ ಕಳಿಸ್ಬೇಕು. ಯಾಕೆಂದರೆ ವಿತ್ ಕನ್ಯಾದಾನ ಮಾಡಿಸ್ಕೊಂಡು ಬರ್ತಾ ಇದ್ದಾರೆ. ಹೆಣ್ಣುಮಕ್ಕಳು ಸಿಗೋದೇ ಕಷ್ಟ. ತ್ರಿಲೋಕ ಸುಂದರಿಯಾದ ಸೀತಾದೇವಿಯನ್ನು ಕೊಡಿಸ್ತಾ ಇದ್ದಾರೆ ಅಂದರೆ, ಜೊತೆಗೆ ಇನ್ನು 3 ಜನ ಹೆಣ್ಣುಮಕ್ಕಳು. ಇವನಿಗೆ ಮೊದಲಿಂದ ಒಂದು ಆಸೆ ಇತ್ತಂತೆ. ಜನಕ ರಾಜನಿಗೆ ಒಂದು ಆಸೆ ಇತ್ತು, ನನಗಿರುವ 4 ಜನ ಮಕ್ಕಳನ್ನು ಒಂದೇ ಊರಿನ ರಾಜನ 4 ಜನ ಮಕ್ಕಳಿಗೆ ಕೊಡಬೇಕು ಅಂತ. ಕೆಲವರಿಗೆ ಇರೋದೇ ಹೆಣ್ಮಕ್ಳು, ಗಂಡು ಮಕ್ಕಳು ಇರಲ್ಲ. 2 ಹೆಣ್ಮಕ್ಳು, ಒಂದನ್ನು ಅಮೇರಿಕ ಕೊಟ್ಟಿರ್ತಾರೆ, ಒಂದು ಲಂಡನ್ ಕೊಟ್ಟಿರ್ತಾರೆ. ದೀಪಾವಳಿ ಬಂದಾಗ ಮನೇಲಿ ಅವರೇ ಪಟಾಕಿ ಹೊಡ್ಕೊಂಡು ಕೂಕುರು ಬೆಳೆದಿರ್ತಾರೆ. ಎಲ್ಲಿ ಅಳಿಯ, ಎಲ್ಲಿ ಮಾವ, ಯಾರು ಬರಬೇಕು, ಏನು ಕತೆ ಇಲ್ಲೇ ಇಲ್ಲ. ಅದಕ್ಕೆ ಆ ಜನಕನಿಗೆ ಏನು ಆಸೆ ಅಂದರೆ, ನನಗಿರೋ 4 ಜನ ಮಕ್ಕಳು ಒಂದೇ ಬೀಗರ ಮನೆಗೆ ಹೋಗ್ಬೇಕು. ಇದರ ಒಂದೊಂದು ಬೀಗರು ಒಂದೊಂದು ಕಡೆ ಮುಖ ಬೀಗ ಹಾಕ್ಕೊಂಡು ಕೂತ್ರಿ ಏನು ಮಾಡಬೇಕು? 4 ಜನ ಬೀಗರು ಒಬ್ಬರೇ ಆಗಿರಬೇಕು ಅಂಥೇಳಿ ಅಂಥ ಸಂಬಂಧವನ್ನೇ ಹುಡುಕ್ತಿದ್ದ. ಅಂಥದ್ದೇ ಸಿಕ್ಕಿಬಿಡ್ತು. ದೇವರ ದಯ ಆದರೆ ನೀವೇನೇನು ಸಂಕಲ್ಪ ಮಾಡ್ತೀರಿ ಅದೆಲ್ಲ ಕೈಗೂಡುತ್ತೆ ಅನ್ನಲಿಕ್ಕೆ ಸೀತಾದೇವಿಯ ಸ್ವಯಂವರ ಸಾಕ್ಷಿ. ಅಂಥ ಸಂದರ್ಭದಲ್ಲಿ ರಾಮಚಂದ್ರ ದೇವರ ವಿವಾಹಕ್ಕಾಗಿ ವಿಶ್ವಾಮಿತ್ರರ ಆಜ್ಞಾನುಸಾರವಾಗಿ ಅನೇಕ ದೂತರನ್ನು ದಶರಥನ ಬಳಿಗೆ ಕಳಿಸಿದಾಗ ದಶರಥ ಸುದ್ದಿ ಕೇಳಿ ಸಂತೋಷಪಟ್ಟು ತನ್ನ ಉಳಿದ 3 ಜನ ಮಕ್ಕಳನ್ನು ಕರೆದುಕೊಂಡು, 2 ಮಕ್ಕಳು ಲಕ್ಷ್ಮಣ ಜೊತೆಲಾಗಲೇ ಇದ್ದೇ ಇದ್ದ, ಲಕ್ಷ್ಮಣನಿಗೆ ಊರ್ಮಿಳೆಯನ್ನು, ಮಾಂಡವಿಯನ್ನು ಭರತನಿಗೆ, ಶ್ರುತಿಕೀರ್ತಿಯನ್ನು ಶತ್ರುಘ್ನನಿಗೆ ಕೊಟ್ಟು 4 ಜನರ ವಿವಾಹವನ್ನು ಅದ್ಭುತವಾದ ರೀತಿಯಲ್ಲಿ ಮಾಡಿದ್ದಾರೆ. ವಿವಾಹವನ್ನು ಮಾಡಿಕೊಂಡು 4 ಜನ ಸೊಸೆಯರನ್ನು ಕರ್ಕೊಂಡು ಹೊರಟಿದ್ದಾನೆ. ಆಗ ಆಯನ್ ರಾಮಸ್ಸ ಬಾರಿಯೋ ಧ್ವನಿ ನಿಜ ಸಹಜೈ ಭಾರ್ಗವೇ ಶ್ವಾಸರೋಪಾತ್ ತದ್ಗಂ ಹತ್ವಾ ಸುರಾರಿಂ ಪುರಗವುತನುತಃ ತಾಪಸೈ ಭೂಪಪೃಷ್ಟೈ. ಆಚಾರ್ಯ ಶ್ಲೋಕ ಗೀಕ ಬೇಡ, ಸುಮ್ಮನೆ ಹಂಗೆ ಹೇಳ್ಕೊಂಡು ಹೋಗಿ ಅಂತ ಕೇಳಬೇಡಿ. ನನ್ನ ಮಾತು ಕೇಳಿದ್ರೆ ನಿಮಗೆ ಪುಣ್ಯ ಬರೋದು ಡೌಟು. ರಾಘವೇಂದ್ರ ಸ್ವಾಮಿಗಳ ಮಾತು ಕೇಳಿದ್ರೆ ಖಂಡಿತ ಪುಣ್ಯ ಬರುತ್ತೆ. ರಾಘವೇಂದ್ರ ಸ್ವಾಮಿಗಳ ಮಾತು, ನಮ್ಮ ಹಿರಿಯರ ಮಾತು, ನಾ ಹೇಳಿದ್ದಕ್ಕೆಲ್ಲ ಎನ್ನ ಮಾತಲ್ಲವಿದು ಎನ್ನ ಪಿರಿಯರ ಮಾತು. ಪ್ರಾಚೀನಾರ್ಚೀರ್ಣ ಪುಣ್ಯ, ಹಿರಿಯರ ಮಾತಿರಬೇಕು. ಅದಕ್ಕೆ ಮಂತ್ರಾಲಯ ಸ್ವಾಮಿಗಳು ರಾಮನ ಕಥೆಯನ್ನು ಹೇಳುವಾಗ ಅವರು ಜೋಡಿಸಿದ ಪದಗಳನ್ನು ಕೇಳಬೇಕು. ಪುಣ್ಯಪ್ರದವಾದ ಮಂಗಳಕರವಾದ ಪದಗಳದು. ಅದರಿಂದ ಕಲ್ಯಾಣಾನಂತ ಧರ್ಮೋ ಅಗುಣಲವರಹಿತ ಪ್ರಾಣಿನಾಮಂತರಾತ್ಮೆ ಇತ್ಯಾದ್ಯುಕ್ತಶ್ಚಾಭಿಷೇಕೆ ಪುರಜನ ಮಹಿತೋ ಮಖ್ಯತಮ್ಮೆ ವಚೋಬಿಹಿ. ಮಂತ್ರಾಲಯ ಪ್ರಭುಗಳು ಹೇಳ್ತಾ ಇದ್ದಾರೆ, ನನ್ನ ಮಾತುಗಳಿಂದ ಭಗವಂತ ಪ್ರೀತನಾಗಲಿ. ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಇದು. ಯಥೇಷ್ಟಂ ಪದಮಾ ಬೈಷಿ ಅಂತೆ ನಾರಾಯಣಂ ಸ್ಮರ. ನಾವು ಆಡೋ ಮಾತು ಬರೀ ಲೂಸ್ ಟಾಕ್ಸ್ ಆಗಬಾರ್ದ್ರಿ. ನಮಗೆ ಆಚಾರ್ಯರು 2 ಬೆರಳು ತೋರಿಸ್ತಾರೆ. ಈ ಬೆರಳಲ್ಲಿ ಏನು ಹೇಳ್ತಾರೆ ಅಂದರೆ, ನೀವು ಜೀವನದಲ್ಲಿ ಉದ್ಧಾರ ಆಗಬೇಕಂದ್ರೆ 2 ನೆನ್ಪಿಟ್ಕೊಳ್ಳಿ. ಒಂದು, ಹಾಳು ಹರಟೆಗೆ ಹೋಗಬ್ಯಾಡ. ಇನ್ನೊಂದು, ಕಂಡ ಕೂಳುಗಳ ತಿಂದು ಒಡಲ್ ಹೊರೆಯ ಬ್ಯಾಡ. 2 ಕೆಲಸ ಮಾಡಬಾರ್ದಂತೆ. ಒಂದು, ಲೂಸ್ ಟಾಕ್ಸ್ ಮಾತಾಡಬಾರ್ದು. ನಾವು ಏನು ಮಾತಾಡಿದ್ರು ಬರೀ ಲೂಸ್ ಟಾಕ್ಸ್ ಸೇರಿ. ಕೆಲವರು ಗಂಟೆಗಟ್ಟಲೆ ಮಾತಾಡ್ತಾರೆ. ಹಿಂದಿನ ಮನೆ ಪಕ್ಕದ ಮನೆ ಸುದ್ದಿ ಶುರು ಮಾಡುವಾಗಲೇ ನಿಮಗೆ ಗೊತ್ತಾಯ್ತಾ ಅಂತಾರೆ. ಏನು ಅಂತ ಶುರು ಮಾಡ್ತೀರಿ. ಏನು ಆಶ್ಚರ್ಯ, ಏನು ಇಂಟ್ರೆಸ್ಟು, ನಿಮಗೆ ಗೊತ್ತಾಯ್ತಾ ಅವ್ರ ಮನೆಯವ್ರು ಓಡೋಗ್ಬಿಟ್ರು? ಹೌದಾ, ಯಾರ ಜೊತೆ ಓಡೋದ್ರು, ಹೇಗೆ ಓಡೋದು, ಏನೆಲ್ಲ ಕ್ವಶನ್ಗಳಾಗೆಲ್ಲ ಕೇಳ್ತೀರಿ. ಅರ್ಧ ಗಂಟೆ ಭಾಳ ಇಂಟ್ರೆಸ್ಟಿಂಗ್ ಮಾತಾಡಿದ್ಮೇಲೆ ಕಡೆಗೆ ಇಬ್ಬರು ಏನಂತಾರೆ ಗೊತ್ತಾ? ಅಯ್ಯೋ ನಮಗೆ ಯಾಕೆ ಬೇಕು ಬಿಡಿ. ಅಲ್ಲ, ಬೇಕು ಬಿಡಿ ಅಂದದ್ದನ್ನೇ ಇಷ್ಟು ಮಾತಾಡಿದ್ರಲ್ಲ, ಏನು ಪ್ರಯೋಜನ? ದೇವರು ಶಬ್ದಗಳನ್ನು ಕೊಟ್ಟದ್ದು, ನುಡಿಯುವ ನಾಲಿಗೆಯನ್ನು ಕೊಟ್ಟದ್ದು, ಆಡುವ ಶಬ್ದಗಳನ್ನು ಕೊಟ್ಟದ್ದು, ಆ ಶಬ್ದಗಳ ಒಳಗಿರುವ ಲೆಟರ್ಸ್ ವರ್ಣಗಳನ್ನು ಕೊಟ್ಟದ್ದು ದೇವರ ವರ್ಣನೆಗಾಗಿ. ದೇವರ ವರ್ಣನೆ ಮಾಡುವ ಕಾರಣ ಅವುಗಳಿಗೆ ವರ್ಣ 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 ಅಂತ ಕರೀತಾರೆ. ದೇವರ ವರ್ಣನೆ ಇಲ್ಲದಂತಹ ವರ್ಣಗಳ ಉಪಯೋಗ ಮಿಸ್ಯೂಸ್ ಮಾಡಿದ ಹಾಗೆ. ಹಾಗಾದ್ರೆ ಏನು ಮಾಡ್ಬೇಕು ಆಚಾರ್ಯ? ಒಂದು ಕೆಲಸ ಮಾಡಿ, ಏನು ಮಾತಾಡ್ತಿರೋ ಮಾತಾಡ್ಬಿಡಿ. ಮಾತಾಡಿದ ಮೇಲೆ ಕೃಷ್ಣಾರ್ಪಣ ಅಂತನ್ನಿ ಅನ್ನೋದೇ ಇಲ್ಲ ರೀ. ಯಾರು ಅನ್ನಲ್ಲ. ಇಷ್ಟೋ ತನಕ ಮಾತಾಡದೆ ಕೃಷ್ಣಾರ್ಪಣ ಅಂತ ಯಾರು ಅಂತಾರೆ?
ಅನ್ಬೇಕು. ಮಂತ್ರಾಲಯ ಪ್ರಭುಗಳಂತಾರೆ, ನನ್ನ ಮಾತುಗಳಿಂದ ಭಗವಂತ ಪ್ರೀತನಾಗಲಿ. ನನ್ನ ವಾಕ್ ಕುಸುಮಗಳು ಅಂತಾರೆ ಉಪನ್ಯಾಸ ಮಾಡಿದವರು, ವಾಕ್ ಕುಸುಮಗಳನ್ನು ಭಗವಂತನಲ್ಲಿ ಅರ್ಪಣೆ ಮಾಡ್ತೇನೆ ಅಂತಾರಲ್ಲ. ಮಂತ್ರಾಲಯ ಪ್ರಭುಗಳ ಮಾತುಗಳು ಮಲ್ಲಿಗೆಯ ಮೊಗ್ಗಿದ್ದಾಗೆ. ಹೇಗೆ ಹೇಳ್ತೀರಾ ಆಚಾರ್ಯ ರಾಘವೇಂದ್ರ ಸ್ವಾಮಿಗಳು ನಮ್ಮ ದ್ವೈತ ಸಿದ್ಧಾಂತದ ಮೇರು ಕೃತಿ ಶ್ರೀಮನ್ ನ್ಯಾಯಸುಧೆಗೆ ವ್ಯಾಖ್ಯಾನ ಮಾಡಿದ್ದಾರೆ. ಅದರ ಹೆಸರೇ ಪರಿಮಳ ಅಂತ ಗ್ರಂಥ. ಆ ಪರಿಮಳ ಗ್ರಂಥ ಹೇಗಿದೆ ಏನು ಅಂತ ವರ್ಣನೆ ಮಾಡುವಾಗ ಅವರ ನಂತರ 5ನೇಯವರಾಗಿ ಬಂದ ವಾದೀಂದ್ರ ತೀರ್ಥರು ಹೇಳ್ತಾ ಇದ್ದಾರೆ, ಅದು ಗ್ರಂಥ ಅಲ್ಲ, ಅದು ಕುಸುಮ ಮಾಲೆ ಅಂತ. ಹೇಗೆ ಅಂತ ಹೇಳುವಾಗ ಅವರು ಹೇಳ್ತಾ ಇದ್ದಾರೆ, ಧೀರಶ್ರೀ ರಾಘವೇಂದ್ರ ತ್ವದತುಲರಸನ ರಂಗನೃತ್ಯ ಸ್ವಯಂಭೂ ಯೋಷಾದಂ ಮಿಲ್ಲಬಾರ ಶ್ಲತ ಕುಸುಮತತಿ ತ್ವದ್ಗಿರ ಸಂಗಿರಾಮ ಯಾಭಿಃ ಸಮ್ಮಿಶ್ರಿತಾಭಿಃ ನಿರವಧಿ ವಸುಧಾ ವಿಶ್ರುತಾ ಸಾ ಸುಧಾಪಿ ಕ್ಷೋಣೀ ಗಿರ್ವಾಣಗಮ್ಯಂ ಪರಿಮಳಮತುಲಂ ಸಾಂಪ್ರತಂ ಸಂಪ್ರಪೇದೆ. ಒಂತತಿ ಬ್ರಹ್ಮದೇವರ ಹೆಂಡತಿಯಾದ ವಾಗ್ದೇವತಾ ಸರಸ್ವತಿಗೆ ನರ್ತನ ಮಾಡಬೇಕು ಅಂತ ಅನ್ನಿಸ್ತಂತೆ. ಯಾರಿಗೆ? ಸರಸ್ವತಿಗೆ. ಅಲ್ಲ, ಸಣ್ಣ ಪುಟ್ಟ ಆರ್ಟಿಸ್ಟ್ ಡ್ಯಾನ್ಸ್ ಮಾಡಬೇಕಾದ್ರೇ ಒಳ್ಳೆ ಸ್ಟೇಜು, ಒಳ್ಳೆ ಆಡಿಯನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದಮೇಲೆ ನಾಟ್ಯಾಭಿಮಾನಿ ದೇವತೆಯಾದ ಸರಸ್ವತಿ ತಾನು ನರ್ತನಕ್ಕೆ ಎಕ್ಸ್ಪೆಕ್ಟ್ ಮಾಡಿದ ಸ್ಟೇಜ್ ಯಾವುದು ಗೊತ್ತಾ? ಅವಳಂದ್ಲು, ಜಡವಾದ ಸ್ಟೇಜ್ ಮೇಲೆ ನಾನು ಡ್ಯಾನ್ಸ್ ಮಾಡೋಲ್ಲ, ನಲಿದಾಡೆ ಎನ್ನ ನಾಲಿಗೆ ಮ್ಯಾಲೆ. ಆ ಲಕ್ಷ್ಮೀ ಸರಸ್ವತಿ ಎಲ್ಲಿ ತಾಂಡವ ಆಡಬೇಕು? ನಾಲಿಗೆ. ಅದಕ್ಕೆ ಅವಳಂದ್ಲು, ಯಾರ್ದಾದ್ರೂ ಒಳ್ಳೆ ನಾಲಿಗೆ ಇದ್ದರೆ, ಚೇತನಮಯವಾದ ಸ್ಟೇಜ್ ಇದ್ದರೆ, ರಂಗಸ್ಥಳ ಇದ್ದರೆ ನರ್ತನ ಮಾಡ್ತೇನೆ ಅಂತ. ನಮ್ಮ ನಾಲಿಗೆಲೆಲ್ಲ ಡ್ಯಾನ್ಸ್ ಮಾಡಲ್ಲ, ಬರೀ ಅಂಜಲ್ ಸೋರೋ ನಾಲಿಗೆ, ಚಾಡಿ ಹೇಳೋ ನಾಲಿಗೆ, ಅಪ್ಪ ಅಮ್ಮನ ಬೈದ ನಾಲಿಗೆ, ಗುರುಗಳ ನಿಂದೆ ಮಾಡಿದ ಈ ನಾಲಿಗೆಯಲ್ಲಿ ಸರಸ್ವತಿ ಎಂದೂ ಬರೋದಿಲ್ಲ. ಮೈಲಿಗೆ ನಾಲಿಗೆ. ಅದಕ್ಕೆ ಅವಳು ಹುಡುಕಿದ್ಲು, ಯಾವ್ದಾದ್ರು ಮಡಿ ನಾಲಿಗೆ ಇದೆಯಾ ಅಂತ. ಸತ್ಯಲೋಕದಿಂದ ನೋಡುವಾಗ ಭೂಲೋಕದಲ್ಲಿ ರಾಘವೇಂದ್ರ ಸ್ವಾಮಿಗಳ ನಾಲಿಗೆಯನ್ನು ನೋಡಿ ಅನ್ನಿಸ್ತಂತೆ, ಕುಣಿದ್ರೆ ಈ ನಾಲಿಗೆಯಲ್ಲಿ ಕುಣಿಬೇಕು ಅಂತ ಹೇಳಿ. ಅಯ್ಯೋ, ನಾನು ಬರೋಕ್ಕೆ ಮುಂಚೆ ಯಾರಾದರೂ ಬಂದು ಸೀಟ್ ಆಕ್ಯುಪೈ ಮಾಡಿಬಿಟ್ರೆ ಏನು ಮಾಡಬೇಕು ಅಂತ ಹೇಳಿ ಅವಳು ಬರುವಾಗ ಯೋಚನೆ ಮಾಡಿದ್ಲಂತೆ, ಮೊದಲೇ ಡ್ಯಾನ್ಸ್ಗೆ ಹೋಗ್ತಾ ಇದ್ದೀನಿ, ಹೇಗಂದ್ರೆ ಹಾಗೆ ಹೋಗಬಾರ್ದು ಅಂತ ಹೇಳಿ ದೇವಲೋಕದ ಮಂದಾರ ಮಲ್ಲಿಗೆಯ ಮೊಗ್ಗನ್ನು ಮುಡಿಯಲ್ಲಿ ಮುಡಿದು ಎಲ್ಲ ಆಭರಣವನ್ನು ಹಾಕ್ಕೊಂಡು ಸತ್ಯಲೋಕದಿಂದ ವೇಗವಾಗಿ ದಡ 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 ಇಳಿದು ಎಲ್ಲಿ ಅಲ್ಲಿ ಇಲ್ಲಿ ನೋಡದೆ ಅಲ್ಲಿ ಇಲ್ಲಿ ನಿಲ್ಲದೆ ನೇರ ರಾಯರ ನಾಲಿಗೆಯಲ್ಲಿ ನಿಂತು ನರ್ತನ ಮಾಡಿದ್ಲು. ಈ ನರ್ತನ ಮಾಡೋರು ಸುಮ್ಮನೆ ಮಾಡಲ್ಲ, ತಲೆ ಆಡಿಸ್ತಾರೆ, ಕೈ ಆಡಿಸ್, ಹೀಗೆಲ್ಲ ಆಡಿಸ್ಬೇಕಲ್ಲ. ಏನು ಆಡಿದ್ರೆ ಸುಮ್ಮನೆ ಹಿಂಗೆ ನಿಂತು ನರ್ತನ ಅಂತ ಯಾರಂತಾರೆ. ಹೀಗೆಲ್ಲ ಮಾಡುವಾಗ ಹಾವ ಭಾವ ವನಪು ವಯ್ಯಾರವನ್ನು ತೋರಿಸುವಾಗ ಅವಳ ಮಲ್ಲಿಗೆಯ ಮುಡಿದ ಏನಿದೆ ಮುಡಿ ಅದು ಸಡಿಲ ಆಗಿ ಮೊಗ್ಗುಗಳು ಜಾರಿ ರಾಯರ ನಾಲಿಗೆಯ ಮೇಲೆ ಬಿದ್ದಾಗ ಹೊರಬಂದ ಗ್ರಂಥವೇ ಪರಿಮಳ ಅನ್ನುವ ಗ್ರಂಥ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಅಂದಮೇಲೆ ರಾಯರ ಮಾತುಗಳು ನಿಜವಾಗಿ ವಾಕ್ಕುಸುಮ ಮಖ್ಯತಾಮೇ ವಚೋಭಿ. ಇದು ಕಥೆ ಏನು ಗೊತ್ತಾ? ರಾಯರು ನಮ್ಗೆ ಮೆಸೇಜ್ ಕೊಡ್ತಾರೆ, ನಿಮ್ಮ ಮಾತು ಹೀಗೆ ಇರಲಿ, ಯಾರ ಮುಂದೆ ನೀವು ಮಾತಾಡುವಾಗ ಸಾಕಪ್ಪ ನೀವು ನಿಲ್ಲಿಸ್ಬಿಡ್ತೀರಾ ಅಂತ ಅನ್ನೋ ಹಾಗಿರಬಾರ್ದು. ನಿಮ್ಮ ಮಾತು ಕೇಳುವ ಹಾಗಿರ್ಬೇಕು, ಮತ್ತೆ 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 ಕೇಳುವ ಹಾಗಿರ್ಬೇಕು. ಒಮ್ಮೆ ಮಲ್ಲಿಗೆಯ ಗಿಡದ ಮುಂದೆ ಹೋದರೆ ವಾಪಸ್ ಹೋಗಬೇಕು ಅನ್ಸಲ್ಲ, ಅಲ್ಲೇ ನಿಂತ್ಕೋಬೇಕು, ಇನ್ನು ಸ್ವಲ್ಪ ಹೊತ್ತು ಅದರ ವಾಸನೆಯನ್ನು ತಗೋಬೇಕು ಅಂತ ಅನ್ನಿಸುವ ಹಾಗೆ ಯಾರ್ದಾದ್ರೂ ಮಾತಿದ್ರೆ ಹೇಗಿರಬೇಕು? ಅದು ಭಗವಂತನ ಪ್ರೀತಿಕಾರವಾಗಿ ಜನರಂಜನೆ ಇರಬೇಕು, ಮನರಂಜನೆ ಇರಬೇಕು. ಬರೀ ಜನ ಮನ ಇದ್ರೆ ಸಾಲದು, ಆತ್ಮರಂಜನೆ ಇರಬೇಕು. ಆತ್ಮ ಅಂದರೆ ಪರಮಾತ್ಮ, ಅವನಿಗೆ ಪ್ರೀತಿಯಾಗುವಂತೆ ನಿಮ್ಮ ಮಾತಿರಬೇಕು ಅಂತ ತೋರಿಸ್ತಾ ಮಂತ್ರಾಲಯ ಪ್ರಭುಗಳು ಮಖ್ಯತಾಮೇ ವಚೋಭಿ, ನನ್ನ ಮಾತುಗಳಿಂದ ಪ್ರೀತನಾಗಲಿ ಅಂತ ಹೇಳ್ತಾ ಇದ್ದಾರೆ. ರಾಮಚಂದ್ರ ದೇವರು ಸೀತೆಯೊಂದಿಗೆ, ಭರತ ಮಾಂಡವಿಯೊಂದಿಗೆ, ಊರ್ಮಿಳೆಯೊಂದಿಗೆ ಲಕ್ಷ್ಮಣ, ಹೀಗೆ 4 ಜನ ಹೊಸ ಸೊಸೆ ಕರ್ಕೊಂಡು ಮಕ್ಕಳ ಜೊತೆಗೆ ದಶರಥ ಬರುವ ಅಧ್ವನಿ ದಾರಿಯಲ್ಲಿ ಪರಶುರಾಮ ದೇವರು ಸಿಕ್ಬಿಟ್ರಂತೆ. ಪರಶುರಾಮ ದೇವರು 21 ಬಾರಿ ಭೂಮಂಡಲವನ್ನು ತಿರುಗಿ ಅಯೋಗ್ಯರಾದ ಕ್ಷತ್ರಿಯರ ತಲೆಯನ್ನು ಚಂಡಾಡಿದಂತಹ ರೂಪ, ನೋಡಲಿಕ್ಕೆ ಬ್ರಾಹ್ಮಣ ರೂಪ, ಕೈಯಲ್ಲಿ ಕೊಡ್ಲಿ ಹಿಡಿದು ಯಾವಾಗೂ ನಿಂತಿರ್ತಿದ್ರು. ದುಷ್ಟರ ದಮನಕ್ಕಾಗಿ ಅವತಾರ ಮಾಡಿದಂತಹ ರೂಪ ಪರಶುರಾಮ ರೂಪ. ಈ ಪರಶುರಾಮ ದೇವರು ಎಲ್ಲಿ ಹೋಗಬೇಕಾದ್ರೂ ಒಂದು ಪ್ರತಿಜ್ಞೆ ಮಾಡಿದ್ದರಂತೆ. ಯಾವ ರಾಜನ ಜೊತೆ ಯುದ್ಧ ಮಾಡಲ್ಲ ಅಂದರೆ, ಯಾವ ರಾಜ ಕಲ್ಯಾಣ ಮಂಟಪದಲ್ಲಿ ಹಸೆ ಮಣೆ ಮೇಲೆ ಕೂತಿರ್ತಾನೆ ಅವನ ಜೊತೆ ಮಾತ್ರ ಕಿರಿಕಿರಿ ಮಾಡೋಲ್ಲ, ಹೀಗೆ ಹೇಳಿದ್ರು.
ಯಾವ ರಾಜ ಹೆಣ್ಣು ಮಕ್ಕಳ ಮಧ್ಯದಲ್ಲಿರ್ತಾನೆ ಅವ್ರ ತಂಟೆಗೆ ಹೋಗಲ್ಲ, ಹೀಗೆ ಹೇಳಿದರು. ಈ ದಶರಥ ಅದನ್ನು ತಿಳ್ಕೊಂಡ್ಬಿಟ್ಟಿದ್ದ. ಅದಕ್ಕೆ ಯಾರಾದರೂ ಒಮ್ಮೆ ದಶರಥಂಗೆ ಮೆಲ್ಲಗೊಂದು ಸುದ್ದಿ ಹೇಳಿಬಿಟ್ರೆ, ಇದು ಪರಶುರಾಮ ದೇವರು ಈ ರೋಡಲ್ಲಿ ಬರ್ತಿದ್ರು ಅಂದರೆ ಸಾಕು, ಒಂದು ಕಲ್ಯಾಣ ಮಂಟಪ, ಒಂದು ಕನ್ಯಾ ರೆಡಿ ಮಾಡ್ಕೊಂಡು ಕೂತೇ ಬಿಡ್ತಿದ್ದ. ಹೀಗಾಗಿ ದಶರಥ ವೆಟ್ಸ್ ಅಂತ ಹಾಕಿ ಯಾವುದೊಂದು ಹುಡುಗಿ ಹೆಸರು ಹಾಕಿ ಮದುವೆ ಮಾಡ್ಕೊಂಡು, ನಿಜವಾಗಿಯೂ ಆ ಊರಿನ ಮೇಲೆ ಪರಶುರಾಮ ದೇವರು ಬಂದದ್ದು 5-6 ಬಾರಿ, ಆದರೆ ಇವನು ಮದುವೆ ಮಾಡ್ಕೊಂಡಿದ್ದು 300ಕ್ಕಿಂತ ಹೆಚ್ಚು ಜನ ಹೆಣ್ಮಕ್ಳು. ಯಾವಾಗಲೂ ಒಂದು ರಿಸರ್ವ್ ಫಂಡ್ ಅಂತ ಇಟ್ಕೊಂಡಿರ್ತಾರಲ್ಲ, ಹಾಗೆ ರಿಸರ್ವ್ ಕನ್ಯಾ ಅಂತ ಒಂದು ರಿಸರ್ವ್ ಕಲ್ಯಾಣ ಮಂಟಪ, ರಿಸರ್ವ್ ಪುರೋಹಿತರು, ರಿಸರ್ವ್ ಅಡುಗೆಯವರು, ಯಾವಾಗೂ ಅವ್ರಿಗೇನು ಕೆಲಸ ಇಲ್ಲ. ಆ ದಶರಥ ಒಂದು ಫೋನ್ ಮಾಡಿದ್ರೆ ಅಡುಗೆಯವ್ರು ಒಲೆ ಹಚ್ಬಿಡೋರು, ಪುರೋಹಿತರು ಶ್ರೀ ಗುರುಭ್ಯೋ ನಮಃ ಗಂಟೆ ಬಾರಿಸ್ಬಿಡೋರು, ಆ ದಶರಥ ಬಂದು ಹಬ್ಬ ಕೂತ್ಕೊಂಡ್ಬಿಡೋರು. ಅಲ್ಲಿ ಮುಂದೆ ಪರಶುರಾಮ ದಶರಥ ಮದುವೆ ಆಗ್ತಾ ಹೋಲಿ ಬಿಟ್ಬಿಡು ಅಂತ ಹೇಳಿ ಹೊರಟ್ಬಿಡೋರು. ಹೀಗಾಗಿ ಎಲ್ಲ ರಾಜರು ಸಿಕ್ಕರು, ಸೂರ್ಯವಂಶದ ದಶರಥ ಮಾತ್ರ ಸಿಕ್ಕಿರಲಿಲ್ಲ. ಯಾಕಂದರೆ ಹೇಗೋ ಈ ಉಪಾಯ ತಿಳ್ಕೊಂಡ್ಬಿಟ್ಟಿದ್ದ. ಇವತ್ತೇನಾಯಿತು, ಇನ್ನೊಂದು ಮದುವೆ ಮಾಡ್ಕೊಳ್ಳೋಣ ಅಂದರೆ 4 ಜನ ಹೊಸ ಸೊಸೆಯರಿದ್ದಾರೆ. ಹೊಸ ಸೊಸೆಯರ ಮುಂದೆ ಈ ಮಾವ ತಾನೇ ಮದುವೆ ಮಾಡ್ಕೊಳ್ಳೋದು ಏನು ಚೆನ್ನ. ಈ ಪರಶುರಾಮ ದೇವರು ಬೇರೆ ಅಡ್ಡ ಬಂದುಬಿಟ್ಟಿದ್ದಾರೆ. ಈಗ ಮಿಸ್ ಆಗೋ ಚಾನ್ಸೇ ಇಲ್ಲ, ಹೊಸ ಮಿಸ್ಸಸ್ ತರುವ ಚಾನ್ಸಸ್ಸೂ ಇಲ್ಲ, ಮಿಸ್ ಆಗೋ ಚಾನ್ಸೂ ಇಲ್ಲ. ಕಡೆಗೆ ಕೈ ಮುಕ್ಕೊಂಡು ಮುಂದೆ ಬಂದುಬಿಟ್ನಂತೆ. ದಶರಥ ಹೇಳ್ತಾ ಇದ್ದಾನೆ, ಎಷ್ಟೋ ಬಾರಿ ನಿನ್ನ ಕಡೆಯಿಂದ ತಪ್ಪಿಸ್ಕೊಂಡಿದ್ದಾಯಿತು, ಇನ್ನೇನು ತಪ್ಪಿಸ್ಕೊಳ್ಳುವಂತಹ ಪ್ರಶ್ನೆ ಇಲ್ಲ. ಆದ್ದರಿಂದ ನೀನು ನನಗೊಂದು ಅನುಗ್ರಹ ಮಾಡು. ಏನಂದರೆ, ನನ್ನ ಮಕ್ಕಳು ಇನ್ನೂ ಸಣ್ಣವರಿದ್ದಾರೆ, ಆದ್ದರಿಂದ ನಾನು ವೃದ್ಧನಾಗಿದ್ದೇನೆ, ನನ್ನನ್ನು ಬೇಕಾದ್ರೆ ಕೊಂದುಬಿಡು, ನಾನು ನಿನ್ನ ಜೊತೆ ಯುದ್ಧ ಮಾಡಲಿಕ್ಕೆ ನಿಂತು ಬಿಟ್ಟಿದ್ದೇನೆ, ಬಂದಿದ್ದೇನೆ. ಪರಶುರಾಮ ದೇವರಂದರು, ನಿನ್ನ ಜೊತೆ ಯುದ್ಧ ಮಾಡೋ ಇಷ್ಟ ನನಗೇ ಇಲ್ಲ ಅಂದ್ರು. ಬಂದಾಗೆಲ್ಲ ತಪ್ಪಿಸ್ಕೊಂಡು ಹೋದವ ನೀನು, ಈಗ ನಿನ್ನೆದುರಿಗೆ ನಾನು ಯುದ್ಧ ಮಾಡಲಿಕ್ಕೆ ಬಂದಿಲ್ಲ, ನಾನು ಯುದ್ಧ ಮಾಡಲಿಕ್ಕೆ ಬಂದಿರೋದು ರಾಮನ ಜೊತೆಗೆ ಅಂತ. ಯಾಕೆ? ರಾಮ ಏನೋ ಭಾರಿ ದೊಡ್ಡ ಬಿಲ್ಲನ್ನು ಎತ್ತಿದೆ ಅಂತ ಊರಲ್ಲೆಲ್ಲ ಫೇಮಸ್ ಆಗಿಬಿಟ್ಟಿದ್ದಾನೆ. ಈ ಬಿಲ್ಲೇನು ದೊಡ್ಡದಲ್ಲ, ಇದು ಭಾಳ ಯಕ್ಕಶ್ಚಿತ್ ಬಿಲ್ಲು. ನಿಜವಾಗಿಯೂ 2 ಬಿಲ್ಲು ಜಗತ್ತಲ್ಲಿ ದೊಡ್ಡದಿರೋದು. ಒಂದು ಬಿಲ್ಲಿನ ಹೆಸರು ಶಾಂಗ, ಒಂದು ಬಿಲ್ಲಿನ ಹೆಸರು ಪಿನಾಕ. 2 ವಿಶ್ವಕರ್ಮ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಒಂದು ಶ್ರೀಪತಿ ತಗೊಂಡ, ಇನ್ನೊಂದು ಉಮಾಪತಿ ತಗೊಂಡ. ಉಮಾಪತಿ ತಗೊಂಡದ್ದು ಪಿನಾಕ, ಶ್ರೀಪತಿ ಲಕ್ಷ್ಮೀಪತಿ ತಾನು ಸ್ವೀಕಾರ ಮಾಡಿದ್ದು ಶಾಂಗಧನ್ವ ಗದಾಧರ, ಶಾಂಗಧನಸ್ಸು. ಅದು ಈ ಪಿನಾಕಕ್ಕಿಂತಲೂ 1,000,000 ಪಟ್ಟು ಉತ್ತಮವಾದದ್ದು. ಅದನ್ನು ಎತ್ತಲಿಕ್ಕೆ ಸಾಧ್ಯ ಇಲ್ಲ, ಇಳಿಸ್ಲಿಕ್ಕೆ ಸಾಧ್ಯ ಇಲ್ಲ, ಜಾಯವನ್ನು ಕಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ನಿನ್ನ ಮಗ ಇದನ್ನು ಎತ್ತಿದರೆ ನನ್ನಷ್ಟೇ ಬಲ ಪರಾಕ್ರಮಿ ಅಂತ ಆಗತ್ತೆ, ಅದು ಬಿಟ್ಟರೆ ನಾನು ಬಿಡೋಲ್ಲ, ಯುದ್ಧಕ್ಕೆ ಬಂದಿದ್ದೇನೆ ಅಂತ ಬಂದಾಗ ರಾಮಚಂದ್ರ ದೇವರು ತಾವು ಮುಂದೆ ಹೋಗಿದ್ದಾರೆ. ಈ ಕಥೆಯ ತಾತ್ಪರ್ಯ ಇಷ್ಟೇ, ರಾಮ ಬೇರೆ ಅಲ್ಲ, ಪರಶುರಾಮ ಬೇರೆ ಅಲ್ಲ, ಎರಡೂ ಭಗವಂತನದೇ, ಒಂದೇ ಅವತಾರ. ಸಜ್ಜನರು ಹೀಗೆ ತಿಳಿಲಿ ಅಂತ ರಾಮದೇವರು ಈ ಕಥೆಯನ್ನು ಪರಶುರಾಮ ದೇವರು ಹೂಡಿದ್ದಾರೆ. ಆ ಒಂದು ಬಿಲ್ಲನ್ನು ಭಗವಂತ ಸ್ವೀಕಾರ ಮಾಡಿದ್ದಾನೆ, ಅದಕ್ಕೆ ಜಾವನ್ನು ಸಜ್ಜುಗೊಳಿಸಿದ್ದಾನೆ. ಪರಶುರಾಮ ದೇವರು ಹೇಳ್ತಾ ಇದ್ದಾರೆ, ನೀನು ಬಿಲ್ಲನ್ನು ಹೂಡಿ ನನ್ನ ಮೇಲೆ ಬಿಡು ಅಂದರು. ಅಲ್ಲ, ಎಲ್ಲಿಗೆ ಬಿಡಬೇಕು? ಹೊಕ್ಕಳಿಗೆ ಬಿಡು ಅಂದರು. ಅಲ್ಲಿ ಯಾಕೆ ಬಿಡಬೇಕು ಅಂದ್ರೆ, ಅಲ್ಲೊಬ್ಬ ದೈತ್ಯ ಕೂತಿದ್ದಾನೆ ನೋಡಿ. ಈ ದೈತ್ಯರು ಎಲ್ಲೆಲ್ಲಿ ಕೂತಿರ್ತಾರೆ ಅಂದರೆ ದೇವರೊಳಗೆ ಕೂತ್ಬಿಟ್ಟಿರ್ತಾರೆ. ಅದು ಒಬ್ಬ ರಾಕ್ಷಸ ಇದ್ದ, ತಪೋಮಯ ಅಂತ ಅವನಿಗೆ ಹೆಸರು. ಅವನು ಬ್ರಹ್ಮದೇವರನ್ನು ಕುರಿತು ತಪಸ್ ಮಾಡಿದಾಗ ಯಥಾ ಪ್ರಕಾರ ಬ್ರಹ್ಮದೇವರು ಬಂದರು. ಸೇಮ್ ಕ್ವಶನ್ ಏನು ಬೇಕು ಅಂದರು, ಸೇಮ್ ಒಂದು ಉತ್ತರ ಇತ್ತು. ನನಗೆ ಸಾವು ಬೇಡ ಅಂತ ಕೇಳ್ದ. ಬ್ರಹ್ಮದೇವರಂದರು, ನಾನೇ ಒಂದು ದಿವಸ ಟಿಕೆಟ್ ತೊಗೊಂಡು ಹೋಗ್ತೀನಪ್ಪ, ನಿನಗೆ ಕೊಡದೆ ಇರೋಕ್ಕೆ ಹೇಗೆ ಸಾಧ್ಯ? ಆದ್ದರಿಂದ ನೀನು ಸಾಯಬೇಕು, ಈ ಬಂದವರೆಲ್ಲ, ಭೂಮಿಗೆ ಬಂದವರೆಲ್ಲ ಸಾಯಲೇಬೇಕು, ಇದು ಬಿಟ್ಟು ಏನಾದ್ರು ವರ ಕೇಳು ಅಂದರೆ ಅವನು ಕೇಳಿದ್ನಂತೆ, ಯಾವತ್ತು ದೇವರಿಗೆ ಸೋಲು ಬರುತ್ತೋ ಅವತ್ತು ನನಗೆ ಸಾವು ಬರಲಿ ಅಂತ ಕೇಳ್ಕೊಂಡ. ಈ ದೈತ್ಯನಿಗೆ ಏನು ಅಂದ್ಕೊಂಡಿದ್ದ, ದೇವರಿಗೆ ಸೋಲೇ ಬರೋಲ್ಲ, ಆದ್ದರಿಂದ ನಾನು ಸಾಯೋದೇ ಇಲ್ಲ ಅಂಥೇಳಿ ಅವತ್ತಿಂದ ಅವನೇನು ಮಾಡಿದ್ದ, ಪರಶುರಾಮ ದೇವರ ಹೊಕ್ಕಳ ಒಳಗೆ ಆಶ್ರಯ ಮಾಡಿಕೊಂಡಿದ್ದ. ಅಂದರೆ ದೈತ್ಯರು ಅಯೋಗ್ಯರು ಕೂಡ ದೇವರ ಹತ್ರನೇ ಇರ್ತಾರೆ. ನೀವು ಹುಡುಕೋದು ಭಾಳ ಕಷ್ಟ. ದೇವರ ಹತ್ರ ಬಂದಿದ್ದಾರೆ ಅಂದ ಮಾತ್ರಕ್ಕೆ, ದೇವರ ಜೊತೆಲಿದ್ದಾರೆ ಅಂದ ಮಾತ್ರಕ್ಕೆ ಎಲ್ಲ ಒಳ್ಳೆಯವರೇ ಇರ್ತಾರೆ ಅಂತೇನಿಲ್ಲ.
ಅದಕ್ಕೆ ಮೈಕ್ ತೊಗೊಂಡು ದೇವಸ್ಥಾನದಲ್ಲಿ ಮಾತಾಡುವಾಗ ಅನೌನ್ಸ್ ಮಾಡೋರು ಭಕ್ತಾದಿಗಳಲ್ಲಿ ವಿಜ್ಞಾಪನೆ ಅಂತಾರೆ. ಭಕ್ತರು ಪ್ಲಸ್ ಆದಿಗಳು ಅಂತ. ಭಕ್ತರನ್ನು ಮುಂದೆ ಮಾಡಿಕೊಂಡು ಕೆಲವರೆಲ್ಲ ಬಂದಿದ್ದೀರಲ್ಲ, ಅವರಿಗೆಲ್ಲರಿಗೂ ಒಂದೇ ಪ್ರಾರ್ಥನೆ ಅಂತ. ಹಾಗಾಗಿ ದೇವರ ಹತ್ರ ಇದ್ದವರೆಲ್ಲ ಒಳ್ಳೆಯವರೇ ಅಂತಿಲ್ಲ, ದೈತ್ಯರು ದೇವರೊಳಗೆ ಇರ್ತಾರೆ ಅನ್ನಲಿಕ್ಕೆ ಸಾಕ್ಷಿ ಈ ತಪೋಮಯ. ತದ್ಗಂ ಹತ್ವಾ ಸುರಾರಿಂ, ಸುರ ಅಂದರೆ ದೇವತೆಗಳು, ಅವರಿಗೆ ಹರಿ ಅಂದರೆ ಶತ್ರುವಾದ ದೈತ್ಯನನ್ನು ರಾಮಚಂದ್ರ ದೇವರು ಬಾಣ ಬಿಡುವ ಮೂಲಕ ಆ ಒಳಗಿರುವ ದೈತ್ಯನನ್ನು ಸಂಹಾರ ಮಾಡಿ ರಾಮ ಮತ್ತು ಪರಶುರಾಮಗಳು ಒಂದೇ ರೂಪದೊಳಗೆ ಐಕ್ಯವನ್ನು ಆಗಿರ್ತಕ್ಕಂಥದ್ದನ್ನು ತೋರಿಸಿದ್ದಾರೆ. ಆ ಧನಸ್ಸನ್ನು ಹಿಡಿದು ರಾಮಚಂದ್ರ ದೇವರು ಅಯೋಧ್ಯ ಪಟ್ಟಣವನ್ನು ಪ್ರವೇಶ ಮಾಡಿದಾಗ ಬಾಲಕಾಂಡವನ್ನು ಮುಗಿಸಿ ಅಯೋಧ್ಯ ಕಾಂಡದ ಆರಂಭ ಆಗ್ತಾ ಇದೆ. ಅಂತಹ ಅಯೋಧ್ಯ ಪಟ್ಟಣವನ್ನು ಪ್ರವೇಶ ಮಾಡಿದಂತಹ ರಾಜ 4 ಜನ ಸೊಸೆಯರು, 4 ಜನ ಮಕ್ಕಳ ಜೊತೆ ಕೂತ್ಕೊಂಡು ಆನಂದ ಧರ್ಮ ಅರ್ಥ ಕಾಮ ಮೋಕ್ಷಗಳನ್ನು ಪಡೆದ ಪರಮ ಪುರುಷಾರ್ಥ 4ನ್ನು ಪಡೆದ ಒಬ್ಬ ಪುರುಷ ಶೋಭಾಯಮಾನನಾಗಿ ಹೇಗಿರಬೇಕು, ದಶರಥ ಹಾಗೆ 4 ಜನ ಮಕ್ಕಳು 4 ಜನ ಸೊಸೆಯರಿಂದ ಸಂತೋಷವಾಗಿರುವ ಸಂದರ್ಭದಲ್ಲಿ ಅವನಿಗೊಂದು ತಲೆಯಲ್ಲಿ ಒಂದು ಐಡಿಯಾ ಬಂತಂತೆ, ಮಗನಿಗೆ ಯಾಕೆ ಪಟ್ಟಾಭಿಷೇಕ ಮಾಡಬಾರ್ದು. ಅವನ ತಲೆಯಲ್ಲಿ ಇನ್ನೂ ಒಂದು ಐಡಿಯಾ ಬಂತು, ನನ್ನ ಮಗನ ದೊಡ್ಡ ಮಗನಿಗೆ ಮಾಡಬೇಕು ನನಗಾಸೆ, ನಾನು ಮಾಡಿದ್ರೂ ಕೂಡ ಬೇರೆ ಮಕ್ಕಳು ಬಿಡಬೇಕಲ್ಲ, ಏನು ಮಾಡಬೇಕು ಅಂತ 2 ಮಕ್ಕಳನ್ನು ಹೊರಗೆ ಕಳಿಸೇ ಬಿಟ್ಟ. ಅವ್ರ ಸೋದರ ಮಾವನ ಮನೆಗೆ ಕಳಿಸ್ಕೊಟ್ಬಿಟ್ಟ. ಭರತ ಮತ್ತು ಶತ್ರುಘ್ನರನ್ನು ಕಳಿಸ್ಕೊಟ್ಟಿದ್ದಾನೆ. ಹಾಗೇ ಇರುವಾಗ ಒಂದಿನ ಪುನರ್ವಸು ನಕ್ಷತ್ರ ಬಂತು. ಪುನರ್ವಸು ನಕ್ಷತ್ರ ರಾಮದೇವರ ಅವತಾರದ ನಕ್ಷತ್ರ. ಅವತ್ತು ಭಾರಿ ದೊಡ್ಡ ಪಾರ್ಟಿ, ದೊಡ್ಡ ಹುಟ್ಟುಹಬ್ಬದ ಸಮಾರಂಭ. ಇಡೀ ನಗರದ ಪಟ್ಟಣದ ಎಲ್ಲ ಜನರನ್ನು ತಾನು ಸಭೆಗೆ ಆಹ್ವಾನ ಮಾಡಿದ್ದಾನೆ. ಆಹ್ವಾನ ಮಾಡಿ ಅವರೆಲ್ಲರಿಗೆ ಸಂತಸದ ಸುದ್ದಿಯನ್ನು ಅನೌನ್ಸ್ ಮಾಡಬೇಕು ಅಂತ ದಶರಥ, ಇವತ್ತು ಕೇವಲ ಮಗನ ಹುಟ್ಟುಹಬ್ಬಕ್ಕೆ ನಿಮ್ಮನ್ನು ನಾನು ಆಹ್ವಾನ ಮಾಡಿದ್ದಲ್ಲ, ನನ್ನ ಮನಸ್ಸಿನಲ್ಲಿರುವಂತಹ ಒಂದು ಚಿಂತನೆಯನ್ನು ನಿಮ್ಮ ಮುಂದೆ ಇಡಬೇಕು ಅಂತಿದ್ದೇನೆ. ನನಗೆ ತುಂಬ ವಯಸ್ಸಾಯಿತು, ಈ ರಾಜ್ಯದ ಭಾರವನ್ನು ಹೊರುವ ಸಾಮರ್ಥ್ಯ ನನಗೆ ಕಡಿಮೆ ಆಗಿದೆ. ಅದಕ್ಕೆ ನನ್ನ ಆಲೋಚನೆಯಲ್ಲಿ ಎಲ್ಲ ಗುಣಗಳಿಂದ ಮಂಡಿತನಾದ ರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ವಿಚಾರ ಮಾಡಿದ್ದೇನೆ. ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಇಷ್ಟೇ ಕೇಳಿದ್ರಿ. ಅವನು ಇನ್ನೇನು ಕೇಳಬಾರ್ದೇನು ಕೇಳಲಿಲ್ಲ. ಇಷ್ಟೇ ಕೇಳಿದ್ರೆ ಸೀಟಲ್ಲಿ ಕೂತವರೆಲ್ಲ ಎದ್ದು ನಿಂತು 2 ಕೈ ಎತ್ತಿಬಿಟ್ರಂತೆ. ಅಂದರೆ ಎಲ್ಲರದು ಸಮ್ಮತಿ, ಎಲ್ಲರೂ ಕೂಡ ರಾಮನಿಗೆ ಪಟ್ಟಾಭಿಷೇಕ ಆಗಲಿ, ರಾಮನಿಗೆ ಜಯ ಆಗಲಿ ಅಂತ ಇದ್ದಾರೆ. ಅವರು ಬರೀ ಅಷ್ಟೇ ಅಂತಿಲ್ಲ, ಇವನು ಕೇಳ್ತಾ ಇದ್ದಾನೆ, ಅಲ್ಲ ರಾಮನಿಗೆ ಆಗಬೇಕು ಅಂತ ನೀವಿಷ್ಟೆಲ್ಲ ಹೇಳ್ತಾ ಇದ್ದೀರಿ, ನನಗೆ ತುಂಬ ಭಯ ಆಗ್ತಾ ಇದೆ, ನನಗೆ ಆಶ್ಚರ್ಯ ಆಗ್ತಾ ಇದೆ. ಇಷ್ಟು ಜನರ ಮಧ್ಯದಲ್ಲಿ ಒಬ್ಬರಾದರೂ ದಶರಥ ಏನು ಅರ್ಜೆಂಟು, ನೀನೇ ಇನ್ನು 5 ವರ್ಷ ಆಳು ಅಂತ ಒಬ್ಬರು ಹೇಳ್ತಾ ಇಲ್ವಲ್ಲ, ಯಾಕೆ ನನ್ನ ಕಂಡ್ರೆ ಆಗಲ್ವಾ? ನನಗಿಂತೂ ರಾಮನಲ್ಲಿ ಏನು ಸ್ಪೆಷಾಲಿಟಿ? ಇವತ್ತು ಜನಕ್ಕೆ ಆಳ್ವಿಕೆನೇ ಬೇಡ ಅಂದರೂ ನಾ ಬಿಡಲ್ಲ ಅಂತ ಅವ್ರು ಸೀಟಲ್ಲಿ ಕೂತವ್ರು ಏನೋ ನಾವು ಬಿಡಲ್ಲ ಅಂತ, ನೀವು ಬೇಡ ಅಂತ ಇವರು ಆದರೂ ಕೂತಿರ್ತಾರೆ. ನಮ್ಮದು ಇದು ನಿಜವಾಗಿ ಪ್ರಜಾಪ್ರಭುತ್ವ ಅಲ್ಲ ರೀ. ನಿಜವಾಗಿ ಪ್ರಜಾಪ್ರಭುತ್ವ ಅಂದರೆ ಪ್ರಜೆಗಳಿಗೆ ಕೂಡಿಸುವ ಅಧಿಕಾರ ಇರುವಂತೆ ಪ್ರಜೆಗಳಿಗೆ ಇಳಿಸುವ ಅಧಿಕಾರ ಸೇರಿದಾಗ ಮಾತ್ರ ಅದು ಪ್ರಜೆಗಳ ಪ್ರಭುತ್ವ ಆಗುತ್ತೆ. ನಮ್ಮ ಪ್ರಭುತ್ವ ಏನಿದ್ರು ಓಟ್ ಹಾಕೋವರೆಗೂ ಮಾತ್ರ, ಆಮೇಲಿಂದ ಅವರೇ ಪ್ರಭುಗಳು, ನೀವೇ ದಾಸರು, ಏನು ಮಾಡಲಿಕ್ಕಿಲ್ಲ. ಕತ್ತೆ ಇರಲಿ ನಾಯಿ ಇರಲಿ ಒಮ್ಮೆ ಸೀಟ್ ಮೇಲೆ ಕೂತು ಪ್ರಮಾಣ ವಚನ ಸ್ವೀಕಾರ ಮಾಡಿಬಿಟ್ರೆ ಮುಗಿದಾಯ್ತು. ಇಂದಿರಾ ರಮಣ ಗೋವಿಂದ ಗೋವಿಂದ. 5 ವರ್ಷ ಏನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ನೋಡಿ, ಹಿಂದಿನ ಕಾಲದಲ್ಲಿ ಅರಸೊತ್ತಿಗೆ ಅನ್ನೋದು ಹೆರಿಡಿಟರಿ ಇತ್ತು, ಅದು ಪರಂಪರೆಯಿಂದ ಬಂದದ್ದು, ದೊಡ್ಡ ಮಗನಿಗೆ ಕೊಡುವಂಥದ್ದು. ಆದರೆ ಕೊಡುವಾಗಲೂ ಕೂಡ ಕೇಳಿ ಕೊಡ್ತಿದ್ರು ಅನ್ನಲಿಕ್ಕೆ ದಶರಥ ಸಾಕ್ಷಿ. ಅವನು ಎಲ್ಲರನ್ನೂ ಕೇಳ್ತಾ ಇದ್ದಾನೆ, ನನ್ನ ಮಗನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂದಾಗ ನೀವೆಲ್ಲರೂ 2 ಕೈ ಎತ್ತಿ ಸಮ್ಮತವನ್ನು ಸೂಚಿಸ್ತಾ ಇದ್ದೀರಿ. ನನ್ನಲ್ಲಿಲ್ಲದ ಗುಣವನ್ನು ನನ್ನ ಮಗನಲ್ಲಿ ಏನು ಕಂಡ್ರಿ ಅಂದರೆ ಅವರು 3 ಗುಣವನ್ನು ಹೇಳ್ತಾ ಇದ್ದಾರೆ. ಕಲ್ಯಾಣಾನಂತ ಧರ್ಮೋ, ಅನಂತ ಕಲ್ಯಾಣ ಗುಣಗಣ ಪರಿಪೂರ್ಣ ರಾಮ. ಅಗುಣ ಲವರಹಿತ, ಅಗುಣ ಅಂದರೆ ದೋಷ, ಒಂಚೂರು ದೋಷ ನಿನ್ನ ಮಗನಲ್ಲಿ ಇಲ್ಲ. ಈ ಥರ ಮಾತು ಕೇಳಬೇಕಾದ್ರೆ ಅಪ್ಪನಿಗೆ ಎಷ್ಟು ಆನಂದ ಆಗುತ್ತೆ ಅಲ್ವಾ? ಮಕ್ಕಳ ಏಳಿಗೆಯನ್ನು ಕೇಳಿ ಆನಂದ ಪಡುವ 2 ಅಂದರೆ ಒಂದು ತಂದೆ ಒಂದು ತಾಯಿ. ತಂದೆ ತಾಯಿಗಳಿಗಾಗುವಷ್ಟು ಆನಂದ ಯಾರಿಗೂ ಆಗಲ್ಲ ರೀ. ಮಗ ಏನಾದರೂ SSLC ಒಳಗೆ ರ್ಯಾಂಕ್ ಬಂದು ಅದು ಪೇಪರಲ್ಲಿ ಬಂದರೆ ಆ ಕಟ್ಟಿಂಗ್ ಮಾಡಿಕೊಂಡು ಆ ತಾಯಿ ಇಟ್ಕೊಂಡು ಎಲ್ಲರೂ ಇದು ಯಾರು ಅಂದ್ಕೊಂಡ್ರಿ? ನನ್ನ ಮಗ
ಇದ್ಯಾರು ಅಂದ್ಕೊಂಡ್ರಿ? ನನ್ನ ಮಗ ಅಂತ ತೋರಿಸಿ ಹೆಮ್ಮೆ ಪಡುವಂಥ ಒಂದು ಜೀವ ಅಂತಿದ್ರೆ ಅದು ತಾಯಿ ತಂದೆ. ಅಂಥ ತಾಯಿ ತಂದೆಗಳೆದಿಗೆ ಊರಿನ ಜನ ಎಲ್ಲ ಹೊಗಳ್ತಾ ಇದ್ದಾರೆ ಅಂದರೆ ಆ ದಶರಥನ ಒಳಗೆ ಎಷ್ಟು ಆನಂದ ಆಗ್ತೇನೆ ಬೇಡ. ದಶರಥ ಬಹಳ ಖುಷಿ ಪಡ್ತಾ ಇದ್ದಾನೆ. ಆ ಪಟ್ಟಣಿಗರೆಲ್ಲ ಹೇಳ್ತಾ ಇದ್ದಾರೆ, ಅನಂತ ಕಲ್ಯಾಣ ಗುಣಗಳಿಗೆ ಎಣೆಯಾಗಿದ್ದಾನೆ ನಿನ್ನ ರಾಮ. ರಾಮ ಅಂದರೆ ಗುಣ, ಗುಣ ಅಂದರೆ ರಾಮ. ನಿಜವಾಗಿಯೂ ರಾಮಾಯಣ ಯಾಕೆ ಕೇಳಬೇಕು? ರಾಮನ ಗುಣಗಳಲ್ಲಿ 1-2 ಗುಣಗಳನ್ನಾದರೂ ನಮ್ಮ ಜೀವನದಲ್ಲಿ ನಾವು ಇಂಪ್ಲಿಮೆಂಟ್ ಮಾಡಿಕೊಂಡದ್ದೇ ಆದರೆ ಸಮಾಜದ ಒಳಗೆ ಎತ್ತರಕ್ಕೆ ನಾವು ಏರಲಿಕ್ಕೆ ಸಾಧ್ಯ. ಏನು ರಾಮನ ಗುಣಗಳು? 1-2 ನಿಮ್ಮ ಮುಂದೆ ಸುಮ್ಮನೆ ಹೇಳ್ತೀನಿ. ರಾಮನ ಎಲ್ಲ ಗುಣ ಹೇಳುವಷ್ಟು ಗುಣ ನನಗಿಲ್ಲ. ರಾಮನ ಒಂದು ಗುಣ, ಅವನು ಸ್ಮಿತಪೂರ್ವ ಭಾಷಿ. ಅವನು ಯಾರನ್ನು ನೋಡಿದ್ರೂ ಕೂಡ ನಗ್ತಾ ನಗ್ತಾ ಮೊದಲೇ ಮಾತಾಡಿಸ್ತಿದ್ನಂತೆ. ಯಾರನ್ನು ನೋಡಿದಾಗಲೂ ಸ್ಮಿತ, ನಗು ಮುಖ ಇರಬೇಕಂತ. ಕೆಲವರು ನೋಡುವಾಗಲೇ ಗಂಟು ಮುಖ, ಗಂಟು ಹಾಕ್ಕೊಂಡೇ ನೋಡ್ತಿರ್ತಾರೆ. ಅವ್ರ ಮನೇದೇನೋ ಆಸ್ತಿ ತೊಗೊಂಡು ಅವ್ರ ಮೇಲೆ ಕೇಸ್ ಹಾಕ್ಬಿಟ್ಟು ಅವ್ರ ಎದುರು ನಿಂತಾಗ ಹೀಗೆ ಗಂಟು ಮುಖ. ಎಲ್ಲರಿಗೂ ಗಂಟ್ರಿ, ವಯಸ್ಸಾಗ್ತಾ ಅಂತೂ ಎಲ್ಲರಿಗೆ ಗಂಟು. ಒಂದು ಮುಖ ಗಂಟು, ಇನ್ನೊಂದು ಶಿಖಾ ಗಂಟು, ಇಲ್ಲ ಅಂದರೆ ಜಡೆ ಗಂಟು. ಅದಕ್ಕೆ ಈ ನಮ್ಮ ಗಂಟನ್ನು ದೇವ್ರ ಮುಂದೆ ತೋರಿಸ್ಬೇಕಂತೆ. ಅವ್ರಿವ್ರ ಮುಂದೆ ಗಂಟು ತೋರಿಸಿದ್ರೆ ಕೆಟ್ಟ ಮುಖ ಮಾಡ್ಕೊಳ್ತಾರೆ. ನಿಮ್ದೇನು ಗಂಟಿದ್ರು ದೇವ್ರಿಗೆ ತೋರಿಸ್ರಿ. ಹೇಗೆ? ದೇವ್ರ ಮುಂದೆ ಹೋಗಿ ಹೀಗೆ ಬಗ್ಗದಾಗ ಅವನು ನೋಡಿದಾಗ ಮುಖದ ಗಂಟು ಕಾಣುತ್ತೆ, ಬಗ್ಗದಾಗ ಶಿಖಾ ಗಂಟು ಕಾಣುತ್ತೆ. ದೇವರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ನನಗೆ 2 ಕಡೆ ಗಂಟಿದೆಪ್ಪ, ನೀನು 3 ಗಂಟು ಬಿಡಿಸೋನು. ಕುಬ್ಜೆದು 3 ಗಂಟು ಬಿಡಿಸಿದೆ, ನನಗೆ 2 ಗಂಟು, ಒಂದು ಮುಖ ಗಂಟು, ಒಂದು ತಲೆ ಒಳಗೆ ಬರೀ ಗಂಟಿದೆ, ಇದು ಬಿಡಿಸು ಅಂತ. ಅದಕ್ಕೆ ದೇವರಂತಾನೆ, ನಿನ್ನ ಗಂಟು ಸ್ವಲ್ಪ ಬಿಚ್ಚು, ನಿಂದು ಎಲ್ಲ ಗಂಟು ನಾನು ಬಿಚ್ತೀನಿ ಅಂತ. ಯಾರು ಜೀವನದ ಉದ್ದಕ್ಕೂ ಬರೀ ಗಂಟು ಹಾಕೋದ್ರೊಳಗಿರ್ತಾರೆ ಅವ್ರಿಗೆಲ್ಲ ಕಡೆ ಗಂಟಾಗ್ಬಿಡುತ್ತೆ. ಗಂಟುಗಳನ್ನು ಬಿಚ್ಚಕ್ಕೆ ಶುರು ಮಾಡಿದಾಗ ಗಂಟುಗಳೇ ಇಲ್ದ ಹಾಗೆ ಭಗವಂತ ಮಾಡ್ತಾನೆ. ಆದ್ದರಿಂದ ಮುಖ ಗಂಟಿಟ್ಕೊಂಡು ಮಾತಾಡಬಾರ್ದ್ರಿ. ಕೆಲವರು ಡ್ಯಾನ್ಸ್ ಮಾಡೋರು ಎಷ್ಟು ಅಲಂಕಾರ ಮಾಡ್ಕೊಂಡ್ರೇನು, ಎಷ್ಟು ಆಭರಣ ಹಾಕೊಂಡು ಮುಖ ಗಂಟು ಹಾಕೊಂಡು ಡ್ಯಾನ್ಸ್ ಮಾಡ್ತಿದ್ರೆ ಚೆನ್ನಾಗಿರಲ್ಲ ಫೋಟೋ ತೆಗಿಯೋರು. ಎಷ್ಟೋ ಬಾರಿ ಫೋಟೋ ತೆಗಿಯೋರು ಬೇಡ್ಕೊಳ್ತಾರೆ, ಸ್ಮೈಲ್ ಪ್ಲೀಸ್ ಸ್ಮೈಲ್. ಬರೋದೇ ಇಲ್ಲ ರೀ ನಮಗೆ, ಏನು ಮಾಡಿದ್ರು ಬರ. ಅದಕ್ಕೆ ಅವ್ರಿಗೆ ಹೇಳಿ, ನಾವು ನಕ್ಕಾಗೆ ಫೋಟೋ ತಗೊಳ್ಳೋದು, ನೀವು ಹೇಳ್ದಾಗೆಲ್ಲ ನಗಕ್ಕಾಗಲ್ಲ, ನಗೋದೇ ಅಪರೂಪ ಅಂತ. ನೋಡಿ, ಈ ನಗು ಇದೆಯಲ್ಲ, ಬದುಕಿರೋ ತನಕ ಮಾತ್ರ ಈ ಚಾನ್ಸ್ ರೀ. ಸತ್ತವ್ರನ್ನ ಯಾರು ನಗು ಅಂತ ಕೇಳೋದೇ ಇಲ್ಲ. ಸತ್ತವ್ರು ನಕ್ಕರು, ಇದ್ದವರೆಲ್ಲ ಓಡೇ ಹೋಗ್ಬಿಡ್ತಾರೆ. ನಗು ಜೀವನದಲ್ಲಿ ಬದುಕದವ್ರಿಗೆ ಮಾತ್ರ ಒಂದು ಚಾನ್ಸ್. ನಗೋದಿದ್ರೆ ಈಗ ನಕ್ಬಿಡಿ. ಈಗ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಆಚಾರ, ನಾ ಇರೋವರೆಗೂ ನನ್ನ ಕೈಲಾಗ, ಹೋದ್ಮೇಲೆ ನಗರಿ. ನಿಮ್ಮನ್ನು ನೋಡಿ ನಗ್ತಾರಟ್ಟೆ, ಇರೋವರೆಗೂ ನಗಲೇ ಇಲ್ಲ, ಪ್ರಾಣಿ ಸತ್ತ ಅಂತ ಅಲ್ವಾ? ಹಾಗಾಗಬಾರ್ದು, ನಗುಬೇಕು. ಜನ ಒಬ್ರಿಗೊಬ್ಬರು ಹತ್ತಿರ ಆಗಬೇಕಾದ್ರೆ ಅದಕ್ಕೆ ಕಾರಣವಾದದ್ದು ನಿಮ್ಮದು ಅಂತಸ್ತಲ್ಲ, ನಿಮ್ಮದು ಯಾವುದೂ ಅಲ್ಲ, ನಿಮ್ಮ ನಗು. ಅವ್ರು ನೋಡಿದ್ರೆ ಅಟ್ರಾಕ್ಟಿವ್ ಪರ್ಸನಾಲಿಟಿ ಅಂತ ನೋಡಿ. ಆ ನಗು, ಭಗವಂತನ ನಗು ಇದೆಯಲ್ಲ, ಎಲ್ಲ ಹೆಣ್ಣು ಮಕ್ಕಳನ್ನು ತನ್ನ ಕಡೆ ಆಕರ್ಷಣೆ ಮಾಡಿತ್ತಂತೆ. ಕುಂತಲಂ ಶ್ರೀಮುಖಂಚತೆ ಜಡವದೀಕ್ಷಿತ. ಭಗವಂತ ನಿನ್ನನ್ನು ಮರಿಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ನಿನ್ನ ಮುಂಗುರುಳು, ಆ ಭಗವಂತನ ಗುಂಗುರಾದ ಕೂದಲು ಹಣೆಯ ಮೇಲೆ ಯಾವಾಗೂ ಇರ್ತಿತ್ತು, ಮುಖದಲ್ಲಿ ಮಾಸದ ನಗು, ಇದನ್ನು ಎಂದೂ ಮರಿಲಿಕ್ಕೆ ಸಾಧ್ಯ ಇಲ್ಲ. ಅದು ಮನುಷ್ಯನ ಮನಸ್ಸಿನ ಒಳಗೆ ಅಚ್ಚು ಬೀಳುವಂಥದ್ದು ಆ ಮುಖ. ಒಂದು ಸತಿ ನೋಡಿದ್ರೆ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಆ ರೀತಿ ನಗು ಇರಬೇಕಂತೆ. ರಾಮದೇವರು ಯಾವಾಗಲೂ ಪ್ರಜೆಗಳಲ್ಲಿ ಯಾರನ್ನು ನೋಡಿದಾಗಲೂ ನಗ್ತಾ ಇದ್ರಂತ. ಅಷ್ಟೇ ಅಲ್ಲ, ಪೂರ್ವಭಾಷಿ. ಅವರು ಮಾತಾಡಿಸ್ಬೇಕು ಅಂತ ರಾಮ ಕಾಯ್ತಿರ್ಲಿಲ್ಲ, ತಾನೇ ಮಾತಾಡಿಸ್ಬಿಡೋರು. ನಮ್ಮಲ್ಲಿ ಇದೇ ಪ್ರಾಬ್ಲಮ್ ರೀ. ಕೆಲವರು ಮದುವೆ ಮನೇಲಿ ನೋಡ್ತಾ ನೋಡಿ ಹೇಗೆ ನೋಡ್ತಾ ಇದ್ದಾನೆ, ಅವನು ಮಾತಾಡಿಸಿದ್ರೆ ನಾ ಮಾತಾಡಿಸ್ತೀನಿ, ಅವನೇ ಮಾತಾಡಿಸ್ದೆ ಇದ್ಮೇಲೆ ನಾನು ಯಾಕೆ ಮೇಲೆ ಬಿದ್ದು ಹೋಗ್ಲಿ ಅಂತ ಇವನು ಶಟ್ಕೊಂಡು ಕೂತಿರ್ತಾನೆ. ಅವನು ಹಾಗೆ ಅಂದ್ಕೊಳ್ತಾನೆ, ನೋಡಿ ಹ್ಯಾಗೆ ಕೂತಿದ್ದ ನೋಡಿ, ಅವನೇ ಮಾತಾಡಿಸಿದ್ರೆ ನಾನು ಮಾತಾಡ್ತೀನಿ. ಫಸ್ಟ್ ಭೇಟಿ ಆಗುವಾಗ ಹೀಗೆ ಒಬ್ರಿಗೊಬ್ರಿಗೆ ಸಣ್ಣದಾಗಿ ಫೈರ್ ಹತ್ಕೊಳ್ಳೋದು. 2ನೇ ಸತಿ ಬರುವಾಗ ಇಬ್ಬರು ಫಿಕ್ಸ್ ಆಗಿ ಬರ್ತಾನೆ. ಅವನು ಬಂದರೂ ನಾನು ಆ ಕಡೆ ತಲೆ ಕೂಡ ತಿರುಗಿ ನೋಡಲ್ಲ. ಸತಿ ಸಿಕ್ಕಾಗಿ ಮಾತಾಡಿಸೋದನ್ನ ಹೀಗೆ ಬೆಳ್ಕೊಂಡು ಬರೀ ದ್ವೇಷದಲ್ಲೇ ನಿಮ್ಮದು ಮುಗಿದು ಹೋಗುತ್ತೆ. ಇರೋದೇ 2 ಜೀವನ. ಒಂದು ಕಾಮ ಅಂದರೆ ಬಯಕೆ. ಎದ್ದಿದ್ದಾಗ ಅದು ಬೇಕು ಇದು ಬೇಕು ಅಂತ ಕಾಮ. ಏನಾದ್ರು ಹೆಚ್ಚು ಕಮ್ಮಿ ಆಗಿ ಬಿದ್ದರೆ ಕೋಮ. ಈ ಕಾಮ ಕೋಮಗಳ ನಡುವೆ ಒಂದೇ ಒಂದು ದೇವರನ್ನು ನೋಡ್ಲಿಕ್ಕಿರೋ ದಾರಿ ಪ್ರೇಮ. ಭಗವಂತನಲ್ಲಿ ಪ್ರೀತಿ, ಭಗವಂತನ ಅಧಿಷ್ಠಾನವಾದ ಮನುಷ್ಯರ ಒಳಗೆ ಪ್ರೀತಿಸುವಂತಹ ಭಾವ ಇದಿಲ್ಲ ಅಂತಾದರೆ ನಿಮ್ಮ ಜೀವನ ಕಾಮ ಕೋಮದಲ್ಲೇ ಕಳೆದು ಬಿಟ್ಟಿರಿ. ಪ್ರೇಮ ಅನ್ನೋದು ಗೊತ್ತೇ ಇಲ್ಲ. ಹಾಗಾಗಬಾರ್ದು ಅಂತಾದರೆ ಮೊದಲು ಮಾತಾಡಿಸೋದು ಕಲೀರಿ. ಅವರು ಮಾತಾಡಿಸ್ಬೇಕು ಅಂತ ಕಾಯಬೇಡಿ.
ನೀವೇ ಮೊದಲು ಮಾತಾಡಿಸಿ, ಹೇಗಿದ್ದೀರಿ, ನಾನು ನಿಮಗೆ ಹಿಂಗೆ ಕೆಲವರು ಮಾತಾಡಿಸ್ತಾರ್ರಿ, ಪ್ರಾಬ್ಲಮ್ ಅದು. ಮಾತಾಡಿಸಿದ್ರೆ ಪ್ರಾಬ್ಲಮ್. ಏನು ಗೊತ್ತಾ, ನಾವು ಗಾಡೀಲಿ ಹೋಗ್ತಾ ಇರ್ತೀವಿ, ಅರ್ಜೆಂಟ್ ಯಾರ್ದೋ ಮನೆಗೆ ಏನೋ ಒಪ್ಕೊಂಡ್ಬಿಟ್ಟಿರ್ತೀವಿ, ಹೋಗ್ತಿರ್ತೀವಿ, ಆಚಾರೇ ಅಂತಾರೆ. ನಾವು ಏನೋ ಹೆಚ್ಚು ಕಮ್ಮಿ ಮಾಡಿಬಿಟ್ಟಿದ್ದೀವಿ, ನಿಂತ್ಕೋಬೇಕು. ನಾ ಯಾರು ಗೊತ್ತಾಯ್ತಾ ಅನ್ನೋದು. ಅವ್ರು ಯಾರು ನಮ್ಗೆ ಹೆಂಗೆ ಗೊತ್ತಾಗ್ತಾರೆ? ಅವರು 5 ವರ್ಷದ ಕೆಳಗೆ ಒಂದು ಸತ್ಯನಾರಾಯಣ ಪೂಜೆ ಮಾಡಿಸಿರ್ತಾರೆ. ಅವಾಗಲೂ ಕಡಿಮೆ ದಕ್ಷಿಣೆ ಕೊಟ್ಟಿರ್ತಾರೆ, ಕಂಡ್ರೆ ಆಗ್ಬಾರ್ದು ಹಂಗೆ ಮಾಡಿಟ್ಟು ಹೋಗಿರ್ತಾರೆ. ಅವರು 5 ವರ್ಷ ಬಿಟ್ಟು ನಮ್ಮನ್ನ ಯಾರು ಗೊತ್ತಾಯ್ತಾ? ಇಲ್ಲ ನಾವು ಇಲ್ಲ ಅನ್ನಲ್ಲ, ಯಾರು ಕಂಡ್ರು ಹೋ ಅಂದ್ಬಿಡ್ತೀವಿ. ನಾವ್ಯಾಕೆ ಅಂತೀವಿ, ಸದ್ಯ ಬಿಟ್ಟರೆ ಸಾಕು ಮುಂದೆ ಹೋಗೋಣ ಅಂತ. ಅವ್ರು ಬಿಡಲ್ಲ, ಯಾರು ಹೇಳಿ ಅಂತ ಶುರು ಮಾಡ್ತಾರೆ. ಆಚಾರ ಸಿಕ್ಕಾಕೊಂಡ್ರೆ ಅವ್ರ ಕತೆ ಮುಗೀತು ಅಂತ ಅರ್ಥ. ಯಾರು ಹೇಳಿ ಅಂದ್ರೆ ಏನು ಹೇಳ್ಬೇಕ್ರಿ, ಏನು ನಮ್ಗೇನು ನೆನಪಿರುತ್ತೆ ಅಲ್ವಾ? ಗೊತ್ತಿಲ್ಲ ನೋಡಿ, ನಮ್ಮನ್ನೇ ಮರ್ತು ಬಿಟ್ರಿ ಅಂಥೇಳಿ ಮತ್ತೆ ಅದಕ್ಕೆ ಬೇರೆ ಬೈದು, ನೀವೆಲ್ಲ ನಮ್ಮ ಮೇಲೆಲ್ಲ ಎಲ್ಲಿ ನೆನಪಿಟ್ಕೊಂಡಿರ್ತೀರಿ, ಅದಕ್ಕೊಂದು ಅರ್ಧ ಗಂಟೆ ಕ್ಲಾಸ್ ತೊಗೊಂಡು ಆಮೇಲೆ ಯಾರು ಹೇಳಿ ನೀವು 5 ವರ್ಷ ಕೆಳಗೆ ನಮ್ಮನೇಲಿ ಪುಣ್ಯಾವಾಚನೆಗೆ ಬಂದಿರಲಿಲ್ಲ ನೀವು ಅಂತ ಕೇಳಿ. ಪುಣ್ಯಾವಾಚನೆಗೆ ನಾವು ಯಾರ ಮನೆಗೆ ಹೋಗಿರ್ತೇವೆ ಅವ್ರನ್ನೆಲ್ಲ ಹೆತ್ತ ಅಪ್ಪ ಅಮ್ಮನ ನೆನ್ಪಿಟ್ಕೊಂಡ್ರೆ ಸಾಕಾಗಿದೆ. ಅಂಥದ್ರೊಳಗೆ ಪುಣ್ಯಾವಚನೆ ಕರೆದವ್ನು ಯಾವಾಗ ನೆನ್ಪಿಟ್ಕೊಂಡಿರ್ತಾನೆ? ಅದಕ್ಕೆ ನಿಮಗೆ ಮಾತಾಡಿಸ್ಬೇಕು ಅಂತಿದ್ರೆ ಮೊದಲೇ ನೀವು ಅವ್ರ ಹತ್ರ ಹೋಗಿ, ನಮ್ಮ ಮನೇಲಿ ಇಂಥ ಡೇಟಲ್ಲಿ ಇಂಥ ದಿವಸ ತಾವು ದಯಮಾಡಿಸಿದ್ರಿ, ನೀವು ಅನುಗ್ರಹ ಮಾಡಿದ್ರಿ, ನಾನು ಇಂಥವ ಅಂತ ಹೇಳ್ಕೊಂಡ್ರೆ ನಿಮ್ದೇನು ಗಂಟು ಹೋಗುತ್ತೆ? ಹೇಳಲಿಕ್ಕೆ ರೆಡಿ ಇಲ್ಲ. ಹಾಗೆಲ್ಲ ಮಾತಿರಬಾರ್ದು. ಪೂರ್ವಮೇವ ಅಭಿಭಾಷಿ. ರಾಮಚಂದ್ರ ದೇವರ ದೊಡ್ಡ ಗುಣ ಅಂದರೆ ಅವನು ಯಾವಾಗಲೂ ನಗ್ತಾ ನಗ್ತಾ ಯಾರು ಗುರುಗಳು ಹಿರಿಯರು ಸಮಾನಿಕರು ಕಂಡಾಗ ತಾನೇ ಮೇಲೆ ಬಿದ್ದು 1-2 ಒಳ್ಳೆ ಮಾತಾಡ್ತಿದ್ದಂತೆ. ಮನೆಗೆ ಯಾರು ಬಂದರೆ ಮಾತಿಗೇನು ದರಿದ್ರ ರೀ ನೀವು. ಕೆಲವರು ಯಾರು ಬಂದರೆ ಅಂದ್ಕೊಂಡು ಮುಖ ಗಂಟು ಹಾಕ್ಕೊಂಡು ಕೂತ್ಬಿಡೋದು. ಯಾಕಾರು ಬನ್ನಪ್ಪ ಇವ್ರ ಮನೆಗೆ. ಕೆಲವರು ಬಂದರೆ ಸಾಕು, ಮಾತಾಡಿಸ್ಬಿಟ್ರೆ ಸಾಕು, ಎಷ್ಟು ಆನಂದ ಆಗುತ್ತೆ. ಆನಂದ ಮನಸ್ಸಿನ ಎಲ್ಲ ದುಗುಡವನ್ನು ಕಳ್ಕೊಂಡು ಮನೆಗೆ ಸೇರಿಕೊಳ್ತಾರೆ ಅಲ್ವಾ? ಹಾಗಾದ್ರೆ ಒಳ್ಳೊಳ್ಳೆ ಮಾತಾಡಿ, ಒಳ್ಳೆ ಮಾತಾಡೋಕ್ಕೆ ಏನು ನಿಮ್ಗೆ ಗಂಟು ಟ್ಯಾಕ್ಸ್ ಇರ್ತಿಕ್ಕಿಂದ್ರೆ ಮಾತಿಗೆ ಯಾರೂ ಟ್ಯಾಕ್ಸ್ ಹಾಕಿಲ್ಲಪ್ಪ. ಅರ್ಧ ಗಂಟೆ ಮಾತಾಡಿದ್ರೆ ಟ್ಯಾಕ್ಸ್ ಕಟ್ಟಬೇಕು ಅಂತ ಹಾಕಿದರೆ ಹೌದಪ್ಪ, ಏನಿಲ್ಲ. ಬಂದವ್ರಿಗೆ ಒಳ್ಳೊಳ್ಳೆ ಮಾತಾಡ್ಲಿಕ್ಕೆ ಏನು ಗಂಟು ಹೋಗಿದೆ. ಮನೆಗೆ ಯಾರು ಬಂದರೆ ಕೂಡಿಸ್ಬಿಟ್ಟು ಕೇಳ್ಬೇಕಂತೆ, ಏನು ಹಾಲು ತೊಗೊಳ್ತೀರಾ, ಬಿಬಿಟೆ ತೊಗೊಳ್ತೀರಾ, ಬಾದಾಮಿ ತೊಗೊಳ್ತೀರಾ, ಬೂಸ್ಟ್ ತೊಗೊಳ್ತೀರಾ ಕೇಳ್ಬೇಕಂತೆ. ನೀವು ಕೇಳೋದು ನೋಡೋ ಒಂದು ಲೋಟ ನೀರು ಕೊಟ್ಬಿಡಿ ಸಾಕು ಅಂದ್ಬಿಡ್ಬೇಕು. ಅವ್ರಿಗೆ ಕೇಳೋಕ್ಕೇನು ಬಂದಿದೆ ನಿಮಗೆ ದಾರಿದ್ರ್ಯ ಅಂತ. ಅದು ರಾಮಚಂದ್ರ ದೇವರು ಒಳ್ಳೊಳ್ಳೆ ಮಾತುಗಳಾಡ್ತಿದ್ರಂತೆ. ಆಮೇಲೆ ರಾಮದೇವರು ಒಮ್ಮೆ ಆಡಿದ ಮಾತನ್ನು 2ನೇ ಬಾರಿ ಎಂದು ನೆನಪು ಮಾಡಿಕೊಂಡು ಹೇಳ್ತಿರ್ಲಿಲ್ಲಂತ. ಅದು ಏನಂದರೆ, ಈ ರಾಮಾಯಣದಲ್ಲಿ ಒಂದು ಪ್ರಸಂಗ ಬರುತ್ತೆ. ರಾಮದೇವರು ಆ ಮಾಯಾ ಜಿಂಕೆ ಬಂದ ಪ್ರಸಂಗ. ಆ ಪ್ರಸಂಗದಲ್ಲಿ ಜಿಂಕೆಯನ್ನು ಬೆನ್ನಟ್ಟಿ ರಾಮ ಹೋಗುವಾಗ ಲಕ್ಷ್ಮಣನಿಗೆ ಕರೆದು ಹೇಳ್ತಾ ಇದ್ದಾನೆ, ನೋಡು ಲಕ್ಷ್ಮಣ, ಇದು ನಿರ್ಜನ ಪ್ರದೇಶ, ಇಲ್ಲೆಲ್ಲ ಮನುಷ್ಯರನ್ನೇ ತಿನ್ನುವಂತಹ ರಾಕ್ಷಸರಿದ್ದಾರೆ. ನಾನು ನನ್ನ ಹೆಂಡತಿಯನ್ನು ನಿನ್ನ ರಕ್ಷಣೆಯಲ್ಲಿ ಬಿಟ್ಟು ಹೋಗ್ತಾ ಇದ್ದೇನೆ. ಹೇಗೆ ಬಿಟ್ಟು ಹೋಗ್ತಾ ಇದ್ದೀನಿ ಅಂದರೆ, ನ್ಯಾಸ ಅಂತ ಒಂದು ಶಬ್ದ. ನ್ಯಾಸ ಅಂದರೆ ಮಾರ್ಟಗೇಜ್. ನಾನು ನನ್ನ ಹೆಂಡತಿಯನ್ನು ನಿನ್ನಲ್ಲಿ ಅಡ ಇಟ್ಟು ಹೋಗ್ತಾ ಇದ್ದೇನೆ. ನೀವು ನಿಮ್ಮನೆ ಪದಾರ್ಥವನ್ನು ಎಲ್ಲೂ ಇಡ್ಬೋದು, ಹೇಗೂ ಕಳಿಬೋದು, ಏನೋ, ಆದರೆ ಬೇರೆಯವ್ರ ಪದಾರ್ಥ ಚೆನ್ನಾಗಿ ಎಚ್ಚರಿಕೆಯಿಂದ ನೋಡ್ಕೋಬೇಕು ಅಲ್ವಾ? ನಿಮ್ಮನೆ ಬೀಗದ್ಕಿ ಬೇಕಾದ್ರೆ ಕಲ್ ತೊಗೊಂಡು ಜಜ್ಜಿ ಬಿಸಾಕಿ ಏನಾರು ಮಾಡ್ಕೊಳ್ಳಿ. ಪಕ್ಕದ ಮನೆಯವ್ರು ನಿಮ್ಮನ್ನು ನಂಬಿ ಅರ್ಧ ಗಂಟೆ ಹೋಗಿರ್ತೀನಿ ಅಂತ ಮನೆ ಲಾಕ್ ಮಾಡಿಕೊಟ್ಟಿದ್ರೆ ಆ ಕೀ ತೊಗೊಂಡು ಜಜ್ಜಿ ಬಿಡೋದು, ಅದು ಒಳ್ಳೆಯದಲ್ಲ. ಅದು ಆ ಕೀನು ಸರಿಯಾಗಿಟ್ಕೊಂಡು ಬಂದಾಗ ಕೊಡಬೇಕಾದ್ದು ನಮ್ಮ ಜವಾಬ್ದಾರಿ. ಆ ರೀತಿ ನಾನು ನನ್ನ ಹೆಂಡತಿಯನ್ನು ನಿನ್ನಲ್ಲಿ ಇಟ್ಟಿರ್ತೀನಿ, ಯಾವುದೇ ಕಾರಣಕ್ಕೂ ಇವಳನ್ನು ಬಿಟ್ಟು ನೀನು ಎಲ್ಲಿಯೂ ಹೋಗಬಾರ್ದು. ಇದು ರಾಮದೇವರು ಹೇಳಿದ್ದು. ಕಥೆ ಎಲ್ಲ ನಿಮಗೆ ಗೊತ್ತು. ಹೋದ, ಅಲ್ಲಿ ಮಾರೀಚ ಕೂಕ್ಕೊಂಡ, ಇವನು ಲಕ್ಷ್ಮಣನು ಹೋದ, ಎಲ್ಲ ಆಯಿತು. ಲಕ್ಷ್ಮಣ ಎದುರಿಗೆ ಬರುವಾಗ ರಾಮ ಅನ್ನಂತೆ, ನಾನು ನಿನಗೆ ಎಷ್ಟೇ ಹೇಳಿದ್ದೆ, ನೀನಂತೂ ಕೂಡ ನನ್ನ ಮಾತನ್ನು ಮೀರಿ ನೀನು ಸೀತೆಯನ್ನು ಬಿಟ್ಟು ಬಂದೆ. ಅದಕ್ಕೆ ಲಕ್ಷ್ಮಣ ಹೇಳ್ದ, ಇಲ್ಲ ಅಣ್ಣ, ಅಲ್ಲಿ ನಡೆದ ಪ್ರಸಂಗ ಹೀಗಿತ್ತು, ಸೀತೆಯ ಬಿರು ನುಡಿಗಳನ್ನು ಕೇಳಲಿಕ್ಕಾಗದೆ ನಾನಿಲ್ಲಿ ಬಂದೆ. ರಾಮ ಎಂಥ ಪ್ರಶ್ನೆಯನ್ನು ಲಕ್ಷ್ಮಣನಿಗೆ ಮಾಡ್ತಾನೆ. ಇದು ರಾಮಾಯಣದ ಮೌಲ್ಯ. ರಾಮ ಹೇಳ್ತಾನೆ, ನಿನಗೆ ನನ್ನ ಮಾತು ಸೀತೆಯ ಮಾತಲ್ಲಿ ಸೀತೆಯ ಮಾತು ಹೆಚ್ಚಾಯಿತೇ ವಿನ ನನ್ನ ಮಾತು ನಿಂಗೆ ದೊಡ್ಡದಾಗಲಿಲ್ಲ. ನಿನಗೆ ಸೀತೆ ಮಾತಿಗೂ ಕೂಡ ನಿನ್ನ ಮಾನಾಪಮಾನ ದೊಡ್ಡದಾಯಿತೇ ವಿನಃ ನಾನು ನಿನಗೆ ದೊಡ್ಡವ ಆಗಲಿಲ್ಲ. ದೇವರ ಮುಂದೆ ನಮ್ಮ ಮಾನಾಪಮಾನಗಳನ್ನು ಬದಿಗಿಟ್ಟು ಭಗವಂತ ದೊಡ್ಡವನು ಅಂತ ಸಾರಬೇಕೇ ವಿನಃ ನಿನಗೆ ನಿನ್ನ ಮಾನಾಪಮಾನ ದೊಡ್ಡದಾಯಿತೇ ವಿನಃ ನನ್ನ ಮಾತು ದೊಡ್ಡದಾಗಲಿಲ್ಲ ಅಲ್ಲ.
ಇಷ್ಟೊಂದು ಏನಾಗಿರುತ್ತೋ ಏನು ಕಥೆಯೋ ಅಂತ ಮನೆಗೆ ಬಂದ. ಭಗವಂತನ ಸಂಕಲ್ಪದಂತೆ ಎಲ್ಲ ನಡೆದಿತ್ತು. ಸೀತೆಯ ಅಪಹರಣ ಆಗಿತ್ತು. ರಾಮ ಕಣ್ಣೀರು ಹಾಕ್ತಾ ಹೇಳ್ತಾ ಇದ್ದಾನೆ, ನಾನು ಏನು ಆಗಬಾರದು ಅಂತ ಅಂದ್ಕೊಂಡೆ ಅದೆಲ್ಲ ನಡೆದೇ ಹೋಯಿತು. ಇದಕ್ಕೆಲ್ಲ ಕಾರಣ ಲಕ್ಷ್ಮಣ, ನೀನು ಒಬ್ಬ ನನ್ನ ಮಾತು ಕೇಳಿದರೆ ಇದೆಲ್ಲ ಆಗ್ತಿರಲಿಲ್ಲ. ಹೀಗಂದ ರಾಮ ಜೀವನದಲ್ಲಿ ಮತ್ತೊಮ್ಮೆ ಎಂದೂ ಈ ಮಾತನ್ನು ಲಕ್ಷ್ಮಣನೆದುರಿಗೆ ಆಡೇ ಇಲ್ಲಂತ. ಇದೇನಾದರೂ ನಮ್ಮ ಜೀವನದಲ್ಲಿ ನಡೆದಿದ್ದರೆ ತಮ್ಮನ್ನು ದಿನಕ್ಕೊಂದು 108 ಸತಿ ಅಂತಿದ್ದೆ, ಇವನಿಂದಲೇ ನಮ್ಮ ಮನೆ ಹಾಳಾಗಿ ಹೋಗಿದ್ದು, ಇವನಿಂದಲೇ ಮನೆ ಒಳಗಿದ್ದು, ಇವಳಿಂದಲೇ ಎಷ್ಟು ಸತಿ ಅಂತಿದ್ವಿ. ಆದರೆ ರಾಮ ಭಿನ್ನಭಾಷಿ, 2ನೇ ಬಾರಿ ಎಂದೂ ಕೂಡ ಇನ್ನೊಬ್ಬರ ಮೇಲೆ ಕಳಂಕವನ್ನು ಹೇಳುವ ಮಾತನ್ನು ಅವರಿಗೆ ಮನಸ್ಸು ನೋವಾಗುವುದಾದರೆ ರಾಮದೇವರು ಹೇಳ್ತಿರಲಿಲ್ಲ. ಇಂತಹ ಕಲ್ಯಾಣಾನಂತಧರ್ಮೋ ಅಗುಣ ಲವರಹಿತ, ಒಂದೇ ಒಂದು ದೋಷ ಇಲ್ಲಂತೆ. ಅಂದರೆ ರಾಜನಾಗಬೇಕಾದ್ರೆ ಆ ವ್ಯಕ್ತಿಯ ಒಳಗೆ ಹೇಗಿರಬೇಕು, ಗುಣಗಳು ದೋಷಗಳಿರಬಾರ್ದು, ಗುಣಪೂರ್ಣನಾಗಿರಬೇಕು, ದೋಷ ದೂರನಾಗಿರಬೇಕು. ಇವತ್ತು ದೋಷಪೂರ್ಣರಾಗಿರ್ತಾರೆ, ಗುಣ ಲವ ಇರಲ್ಲ. ಇಂಥ ರಾಜರು ನಮ್ಮ ಹಣೆ ಬರಕ್ಕೆ ಸಿಗ್ತಾರೆ. ಆದರೆ ರಾಮನ ಕಾಲದಲ್ಲಿ ರಾಮನ ಗುಣ ಹೇಗಿತ್ತು ಅಂತ ಪಟ್ಟಣಿಗರು ಕೊಂಡಾಡ್ತಾ ಇದ್ದಾರೆ. ಇಂತಹ ರಾಮ ನಮ್ಮ ದೇಶದ ರಾಜ ಅಷ್ಟೇ ಅಲ್ಲ, ಅವ್ರು ಹೇಳ್ತಾರೆ, ದಶರಥ ನೀನು ರಾಮನಿಗೆ ಪಟ್ಟಾಭಿಷೇಕ ಮಾಡಿದ್ರೆ ಅದು ರಾಮನಿಗೆ ಮಾಡಿದಾಗಲ್ಲ, ನಮಗೆ ಮಾಡಿದ ಹಾಗೆ. ಯಾಕೆ ಗೊತ್ತಾ? ಪ್ರಾಣಿನಾಂ ಅಂತರಾತ್ಮೆ, ಎಲ್ಲರ ಒಳಗಿರುವವ ಅವನು. ರಾಮ ಅಂದರೆ ನಿನ್ನ ಮಗ ಅಂತ ಅಷ್ಟೇ ತಿಳ್ಕೊಳ್ಬೇಡ, ಎಲ್ಲರ ಒಳಗೆ. ಅಂತರ್ಧ್ರುವಾಯ ಅನುಪಲಭ್ಯ ವರ್ತಮನೆ ಆತ್ಮ ಗುಹಾಯಾಂ ನಿಹಿತೋಸ್ಯ ಜಂತೋ. ಎಲ್ಲ ಪ್ರಾಣಿಗಳ ಹೃದಯದಲ್ಲಿ ವಾಸ ಮಾಡುವವನೇ ನಿನ್ನ ಮನೆಯಲ್ಲಿ ಮಗನಾಗಿ ಬಂದಿದ್ದಾನೆ. ಅವನಿಗೆ ಪಟ್ಟಾಭಿಷೇಕ ಮಾಡಿದ್ರು ಅಂದರು, ಒಂದೇ ನಮಗೆ ಪಟ್ಟಾಭಿಷೇಕ ಮಾಡೋದು. ನಮ್ಗೆ ಇಷ್ಟು ಸಂತೋಷ ಆಗ್ತಾ ಇದೆ. ಅದಕ್ಕೆ ದಶರಥ ಕೇಳಿದ, ಇಷ್ಟು ಜನರಲ್ಲಿ ಒಬ್ಬರಾದರೂ, ನೀವು ಯಾರಾದರೂ ಒಬ್ಬರು, ದಶರಥ ನಿಂಗೇನಂತ ವಯಸ್ಸಾಗಿದೆ, ನೀನು ಯಾಕೆ ಇನ್ನೊಂದು 5 ವರ್ಷ ಆಳೆ ಆಮೇಲೆ ರಾಮನಿಗೆ ಕೊಡಬಾರ್ದು ಅಂತ ಒಬ್ಬರು ಕೇಳ್ತಾ ಇಲ್ವಲ್ಲ. ಅದಕ್ಕೆ ಅವರಂದರು, ದಶರಥ ನಮಗೆ ನಿನ್ನ ಮೇಲೆ ಏನು ಬೇಸರ ಇಲ್ಲ, ನೀನು ಒಳ್ಳೆ ರಾಜ್ಯ ಪರಿಪಾಲನೆ ಮಾಡಿದವ. ನಮಗೇನು ಆಸೆ ಅಂದರೆ ನಾವು ಇರೋದ್ರೊಳಗೆ, ನಾವು ಸಾಯೋದಕ್ಕೆ ಮುಂಚೆ ನಮ್ಮ ರಾಜ ರಾಮನ ರಾಜ್ಯದ ಪ್ರಜೆಗಳು ಅಂತ ನಮ್ಮ ಐ ಡಿ ಕಾರ್ಡಲ್ಲಿ ಬಂದ್ಬಿಡ್ಬೇಕು. ನಮ್ಮ ಆಧಾರ್ ಕಾರ್ಡಲ್ಲಿ ನಮಗೆ ಆಧಾರ ಯಾರು, ರಾಮ ಅಂತ ಬರಬೇಕು. ಅದಕ್ಕೋಸ್ಕರ ಅಂದದ್ದೇ ವಿನ ನಮ್ಮ ಮಾತಿನಿಂದ ನಿನಗೆ ಬೇಸರ ಆಗಿದ್ದರೆ ಅದನ್ನು ಬೇಸರ ಮಾಡಿಕೊಳ್ಬೇಡ. ನಮ್ಮ ಮನಸ್ಸಿನ ಉದ್ದೇಶ ನೀನು ಅಧಿಕಾರದಿಂದ ಇಳಿಬೇಕು ಅಂತಲ್ಲ, ಅಥವಾ ರಾಮನಿಗೆ ಅಧಿಕಾರ ಕೊಡಬೇಕು ಅನ್ನೋದು ಅಲ್ಲ. ರಾಮನ ಆಳ್ವಿಕೆಗೆ ಒಳಪಟ್ಟಂತಹ ಪ್ರಜೆಗಳು ಅನ್ನುವ ಕೀರ್ತಿಗೆ ನಾವು ಭಾಜನರಾಗಬೇಕು. ನಾವು ಸತ್ ಮೇಲೆ ಒಳ್ಳೆಯವರು ಬಂದಿರಷ್ಟು ಬಿಟ್ಟರಷ್ಟು, ನಾವಿರುವಾಗಲೇ ಇಂತಹ ಸುವರ್ಣ ಯುಗವನ್ನು ನೋಡಬೇಕು ಅಂಥೇಳಿ ಆ ಎಲ್ಲ ಪಟ್ಟಣದ ಜನ ಪ್ರಾರ್ಥನೆ ಮಾಡಿದಾಗ, ಹಾಗೆ ಆಗಲಿ, ನಾಳೆನೇ ಮಾಡಿಬಿಡ್ತೀನಿ ಇಂದ ಅಲ್ಲ, ನಾಳೆ ಮಾಡ್ತೀನಿ ಅಂದ್ರೆ ಹಂಗೆ ಯಾವಾಗ ಅಂದ್ರೆ ಅವಾಗ ಮಾಡ್ಬೋದಾ? ಅಂದರೆ ತಾರಾಬಲ ನೋಡಿಕೊಂಡೇ ಬರ್ತ್ಡೇ ಪಾರ್ಟಿ ಇಟ್ಕೊಂಡಿದ್ನಂತೆ. ಆ ಬರ್ತ್ಡೇ ಇಟ್ಟದ್ದು ಪುನರ್ವಸು, ಅದರ ಮಾರನೇ ದಿನ ಬರುವ ನಕ್ಷತ್ರ ಪುಷ್ಯ ನಕ್ಷತ್ರ. ಪುನರ್ವಸುವಿಂದ ಪುಷ್ಯ ನಕ್ಷತ್ರ 2ನೇದು. ತಾರಾಬಲದಲ್ಲಿ ಉತ್ತಮವಾದ ಬಲ. ಅದೆಲ್ಲ ತಿಳ್ಕೊಂಡೇ ಅವನೇನು ಮಾಡಿದ್ದಾನೆ, ಪುಷ್ಯ ನಕ್ಷತ್ರದಲ್ಲಿ ಸುಮುಹೂರ್ತದಲ್ಲಿ ಬೆಳಗಿನ ಜಾವ ಸೂರ್ಯೋದಯ ಸಮಯದಲ್ಲಿ ಇವನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂಥೇಳಿ ವಸಿಷ್ಠರನ್ನು ಕರೆಸಿ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾನೆ. ರಾಮದೇವರ ಪಟ್ಟಾಭಿಷೇಕ ಇದು ಯಾರ ಇಚ್ಛೆ? ಇದು ದಶರಥನ ಇಚ್ಛೆ, ದಶರಥನಿಗಾಸೆ. ಇದು ನಮಗೂ ಆಸೆ. ನಮ್ಮ ಹೃದಯದ ಒಳಗೆ ರಾಮ ಪಟ್ಟಾಭಿಷಿಕ್ತನಾಗಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ನಮಗೆ ಭಾರಿ ಆಸೆ ಇರುತ್ತೆ ರೀ. ಆದರೆ ಹರಿಚಿತ್ತ ಸತ್ಯ, ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯೋದು. ಹಾಗಾದ್ರೆ ನಾವೇನು ಮಾಡಬೇಕು? ದೇವ್ರಿಗೆ ಹೇಳಬೇಕು, ನನಗೇನು ಬಯಕೆ ಕೊಡಬೇಡಪ್ಪ, ನಿನ್ನ ಚಿತ್ತಕ್ಕೆ ಬಂದದ್ದು ಎನ್ನ ಚಿತ್ತಕ್ಕೆ ಬರಲಿ, ಅನ್ಯತಾ ಬಯಕೆಯ ಕೊಡದಿರೋ ಶ್ರೀನಿವಾಸ ದಯಾನಿದೆ. ತುಂಬ ಜನ ಮಾತಾಡುವಾಗ ಹೇಳ್ತಾರೆ, ಆಚಾರ್ಯ ನಾ ಅಂದ್ಕೊಂಡಿದ್ದು ಒಂದೂ ಆಗಲ್ಲ. ಯಾಕಾಗಲ್ಲ ಗೊತ್ತಾ? ಅಂದ್ಕೊಂಡಿದ್ದಕ್ಕೆ ಆಗಲ್ಲ. ನೀವು ಸುಮ್ಮನಿದ್ಬಿಡಿ, ಬಂದದ್ದೆಲ್ಲ ಬರಲಿ, ಗೋವಿಂದ ನಿಮ್ಮ ದಯ ಬಂದಿರಲಿ ಅಂತ. ಏನು ದೇವರು ಕೊಡ್ತಾನೋ, ಹೇಗೆ ಕೊಡ್ತಾನೋ ಅದನ್ನು ಹಾಗೆ ಎಕ್ಸೆಪ್ಟ್ ಮಾಡ್ತಾ ಹೋದರೆ ಆನಂದ ಅನ್ನೋದಿರುತ್ತೆ. ನೀವು ಟಿ ವಿ ನೋಡುವಾಗ ಹೀಗಿರಬೇಕು ಹಾಗಿರಬೇಕು ಸೀರಿಯಲ್ ಅಂದ್ಕೊಂಡ್ರೆ ಎಂಜಾಯ್ ಮಾಡೋಕ್ಕಾಗಲ್ಲ. ಏನು ಬರುತ್ತೋ ಅದನ್ನು ನೋಡ್ತಾ ಎಂಜಾಯ್ ಮಾಡಿದ್ರೆ ಮಾಡ್ಬೋದು. ಬೇಡ ಅಂದರೆ ಟಿ ವಿ ಆಫ್ ಮಾಡ್ಬೋದು ರೀ. ಜೀವನದಲ್ಲಿ ಆಫ್ ಮಾಡಲಿಕ್ಕಿಲ್ಲ, ಬಂದದ್ದೆಲ್ಲ ಅನುಭವಿಸಲೇಬೇಕು ಅನ್ನುವಂಥದ್ದನ್ನು
ತೋರಿಸ್ಕೊಡ್ತಾ ಇದ್ದಾರೆ. ಇಂತಹ ಭಗವಂತ ಅಲ್ಲಿ ರಾಮದೇವರಿಗೆ ಪಟ್ಟಾಭಿಷೇಕ ಅಂತ ರಾಮದೇವರನ್ನು ಕರೆದು ಹೇಳಿದಾಗ ರಾಮದೇವರು ತಂದೆಯ ಮಾತಿಗೆ ಒಪ್ಪಿ ಈ ಸಿಹಿ ಸುದ್ದಿಯನ್ನು ಮೊದಲು ಯಾರಿಗೆ ಹೇಳಬೇಕು? ತಾಯಿಗೆ ಹೇಳಬೇಕು. ಸೀದಾ ಕೌಸಲ್ಯೆಯ ಬಳಿಗೆ ಹೋಗಿದ್ದಾನೆ. ನೋಡಿ, ಇದೇ ಪ್ರಸಂಗ ನಮಗೆ ಬಂದರೆ ನಾವು ಎಷ್ಟು ಜೋರು ಸೆಲೆಬ್ರೇಟ್ ಮಾಡಿಬಿಡ್ತಿದ್ವಿ. ಆದರೆ ರಾಮದೇವರು ಇದು ದೊಡ್ಡ ಸಂತೋಷದ ಸುದ್ದಿ ಅಂತ ಹೇಳ್ತಿಲ್ಲ ಅಮ್ಮನಿಗೆ. ಕೌಸಲ್ಯ ಬಳಿ ಹೋಗಿ ರಾಮ ಹೇಳ್ತಾ ಇದ್ದಾನೆ, ಅಮ್ಮ ನಾಳೆಯಿಂದ ನನಗೊಂದು ದೊಡ್ಡ ಜವಾಬ್ದಾರಿಯನ್ನು ಅಪ್ಪ ಕೊಡ್ತಾ ಇದ್ದಾರೆ. ರಾಜ್ಯದ ಭಾರವನ್ನು ನನ್ನ ಮೇಲೆ ಹಾಕ್ತಾ ಇದ್ದಾರೆ. ಇದು ರಾಜ್ಯ ಭಾರ ಅಂದರೆ ಪವರ್ ಅಲ್ಲ ರೀ. ಏನು ಮತ್ತೆ ರಾಜ್ಯದ ಯಾವುದೇ ಮೂಲೆಯಲ್ಲಿ ಏನೇ ಅಘಟನೆಗಳು ನಡೆದರೂ, ತಪ್ಪುಗಳು ನಡೆದರೂ ಅದಕ್ಕೆ ಆನ್ಸರಬಲ್ ಪರ್ಸನ್ ಯಾರಂದರೆ ರಾಜ. ರಾಜ ರಾಷ್ಟ್ರಕೃತಂ ಪಾಪಂ. ಇಡೀ ತನ್ನ ರಾಜ್ಯದ ಒಳಗೆ ಒಬ್ಬ ಪ್ರಜೆಯೂ ಕೂಡ ರಾಂಗ್ ರೂಟಲ್ಲಿ ಹೋಗದ ಹಾಗೆ ನೋಡಿಕೊಳ್ಳಬೇಕಾದ ಜವಾಬ್ದಾರಿ, ಹೊಣೆಗಾರಿಕೆ ಅದು ಯಾರ್ದಿರುತ್ತೆ? ರಾಜಂದು. ಅವನಿಗೆ ರಾಜ ಅಂತ ಕರೀತಾರೆ. ಇದು ಸಾಮಾನ್ಯ ಕೆಲಸ ಅಲ್ಲ. ಮನೇಲಿ 4 ಜನ ಮಕ್ಕಳಿದ್ರೆ ಅವ್ರು ನೋಡ್ಕೊಳ್ಳೋ ಯೋಗ್ಯತೆ ಇಲ್ಲದೆ ನಾವು ವೃದ್ಧಾಶ್ರಮ ಸೇರ್ಕೋತೀವಿ. ನನಗೂ ಸಾಕಾಯ್ತಾಚಾರ ಎಲ್ಲೋ ಮಠ ಗಿಟ ಸೇರ್ಕೊಂಡ್ಬಿಡ್ತೀನಿ ಹಿಂಗೆ ಹೋಗ್ತಿರ್ತಾರೆ. ಅಂಥದ್ರಲ್ಲಿ ಇಡೀ ರಾಜ್ಯದ ಜನರ ಆಗು ಹೋಗುಗಳನ್ನು ನೋಡಿಕೊಳ್ಳುವಂಥ ಹೊಣೆಗಾರಿಕೆಯನ್ನು ರಾಮ ನನಗೆ ತಂದೆ ವಹಿಸ್ತಾ ಇದ್ದಾರೆ. ಅಮ್ಮ ನಿನ್ನ ಆಶೀರ್ವಾದ ಮಾಡಬೇಕು ಅಂತಂದಾಗ ಹಾಗೇ ಆಗಲಿ ಅಂತ ತಾಯಿಗೆ ಬಹಳ ಸಂತೋಷ ಆಯಿತು. ಎಲ್ಲ ದಾನ ಧರ್ಮಗಳನ್ನು ಮಾಡ್ತಾ ಇದ್ದಾಳೆ, ಬಹಳಷ್ಟು ದಾನ ಧರ್ಮ. ಮಧ್ಯರಾತ್ರಿಯ ಸುದ್ದಿ ಕೇಳಿದಾಗಲೂ ಎಚ್ಚರಿಕೆಯಿಂದ ಎದ್ದು ದಾನ ಮಾಡ್ತಾ ಇದ್ದಾಳೆ. ಈ ಸಂದರ್ಭದಲ್ಲಿ ಮಂಥರೆ ಗೂನು ಬೆನ್ನಿನವಳು ಅಲಕ್ಷ್ಮಿ, ಸಮುದ್ರ ಮಥನ ಕಾಲದಲ್ಲಿ ಹುಟ್ಟಿ ಬಂದ ಅಲಕ್ಷ್ಮಿ ಅವಳು ಕೇಕೆಯ ದೇಶದ ರಾಜ. ಅವನ ಮಗಳಾಗಿರ್ತಕ್ಕಂಥ ಈ ಕೈಕೇಯಿಯನ್ನು ಮದುವೆ ಆಗುವ ಸಂದರ್ಭದಲ್ಲಿ, ಹಿಂದಿನ ಕಾಲದಲ್ಲಿ ಕನ್ಯಾದಾನ ಮಾಡುವಾಗ ರಾಜರು ಮದುವೆ ಮಾಡಿಕೊಂಡ ವರನಿಗೆ ಅನೇಕ ಬಳುವಳಿಗಳನ್ನು ಕೊಡುವ ಸಂದರ್ಭದಲ್ಲಿ ಆಳು ಕಾಳುಗಳನ್ನು ಕೊಡ್ತಿದ್ದಂತೆ. ಹೆಣ್ಣಾಳಿಷ್ಟು ಗಂಡಾಳಿಷ್ಟು ಅಂತ. ಹಾಗೆ ಹೆಣ್ಣಾಳುಗಳ ಮಧ್ಯದಲ್ಲಿ ಅವರಿಗೆಲ್ಲ ಲೀಡರ್ ಆಗಿ ಬಂದವಳು 3 ಕಡೆ ಗೂನಿರುವಂತಹ ಇವಳು ಬಂದಿದ್ದಾಳೆ. ನೋಡಲಿಕ್ಕೆ ಕೆಟ್ಟ ರೂಪ, ಆದರೂ ಕೂಡ ಭಾರಿ ಕೈಕೇಯಿಗೆ ಬಹಳ ಬೇಕಾದವಳಾಗಿದ್ದಾಳೆ. ಉಪ್ಪರಿಗೆಯನ್ನು ಏರಿ ನೋಡ್ತಾ ಇದ್ದಾಳೆ. ಕೌಸಲ್ಯೆಯ ಮನೆಯಲ್ಲಿ ಭಾರಿ ಬೆಳದಿಂಗಳು, ಭಾರಿ ಬೆಳಕು, ಭಾರಿ ಬ್ರಾಹ್ಮಣರ ಸಂದಣಿ ಸೇರಿಬಿಟ್ಟಿದೆ. ಬಂದವರೆಲ್ಲ ಕೈ ತುಂಬ ದಕ್ಷಿಣೆ ದಾನವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಏನು ಅಂತ ವಿಚಾರ ಮಾಡಿ ಸುದ್ದಿ ತಿಳಿದಾಗ ರಾಮನಿಗೆ ಪಟ್ಟಾಭಿಷೇಕ ತಿಳಿದು ಮಲಗಿದ ಕೈಕೇಯಿಯನ್ನು ಎಬ್ಬಿಸಿ ಜೋರು ಮಾಡಿ ಹೇಳ್ತಾ ಇದ್ದಾಳೆ, ಇನ್ನು ಮಲಗೆ ಇದ್ದೀಯ, ಮೂರ್ಖಳಿದ್ದೀಯ ನೀನು, ನಿನಗೆ ಬುದ್ಧಿ ಇಲ್ಲ. ನಾಳೆ ಬೆಳಗಾಯಿತು ಅಂತ ಆದರೆ ರಾಮನಿಗೆ ಪಟ್ಟಾಭಿಷೇಕ. ಏನೆಲ್ಲ ಹೇಳಿದ್ರು ಕೂಡ ರಾಮನಿಗೆ ಪಟ್ಟಾಭಿಷೇಕ ಅಂತ ಕೇಳಿದ್ದೆ ತಡ ಕೈಕೇಯಿ ತನ್ನ ಕೊರಳಲ್ಲಿದ್ದ ಮುತ್ತಿನ ಮಾಲೆಯನ್ನೇ ಅವಳಿಗೆ ಕೊಟ್ಟು ಬಿಟ್ಲಂತ. ಯಾಕಂದರೆ ಕೈಕೇಯಿಗೆ ಭರತನಿಗಿಂತಲೂ ರಾಮನ ಮೇಲೆ ಭಾರಿ ಪ್ರೀತಿ ಇತ್ತಂತೆ. ರಾಮ ಕೌಸಲ್ಯ ಬಳಿ ಬೆಳೆದದ್ದಕ್ಕಿಂತಲೂ ಕೈಕೇಯಿ ಬಳಿ ಬೆಳೆದದ್ದೇ ಜಾಸ್ತಿ. ಕೈಕೇಯಿಗೆ ಭಾರಿ ಪ್ರೀತಿ ರಾಮನ ಮೇಲೆ. ಅಲ್ಲ, ಇಷ್ಟಿದ್ದ ಮೇಲೆ ಯಾಕೆ ಈ ಮಂಥರೆಗೆ ಯಾಕೆ ಕೈಕೇಯಿ ಮೇಲೆ ಯಾವ ರಾಮನ ಮೇಲೆ ದ್ವೇಷ? ಅದು ಒಮ್ಮೆ ರಾಮನನ್ನು ಎತ್ಕೊಳ್ಳಿಕ್ಕೆ ಹೋಗಿದ್ಲಂತೀವಿ. ಯಾರು ಮಂಥರೆ ರಾಮನನ್ನು ಎತ್ಕೊಂಡ್ರೆ ರಾಮ ತನ್ನ ಪುಟ್ಟ ಪಾದಗಳಿಂದ ಜಾಡಿಸಿ ಒದ್ದುಬಿಟ್ನಂತವಳು. ಅವತ್ತಿಂದ ಅವಳಿಗೆ ಸಿಟ್ಟು, ನನ್ನ ವದಿತ್ಯ ಅಂಥೇಳಿ ಅವತ್ತಿಂದ ಸಿಟ್ಟಿಟ್ಕೊಂಡು ಇವನ ಪಟ್ಟಾಭಿಷೇಕವನ್ನು ಹಾಳು ಮಾಡಬೇಕು ಅಂತ. ಆದರೆ ಅವಳ ತನ್ನ ನಿಜವಾದ ಗತಿಯನ್ನು ಹೊಂದಬೇಕಾದರೂ ಕೂಡ ಅವಳು ಅದನ್ನೇ ಮಾಡಬೇಕಿತ್ತು. ಅದಕ್ಕೊಂದು ಲೌಕಿಕವಾದ ಒಂದು ಸಣ್ಣ ಕಾರಣದಂತೆ ಇದು ಕೂಡ ಆಗಿತ್ತು ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಮುತ್ತಿನ ಮಾಲೆಯನ್ನು ಸ್ವೀಕಾರ ಮಾಡಿದ ಆ ಮಂಥರೆ ಮುತ್ತಿನ ಮಾಲೆಯನ್ನು ಹರಿದು, ನಿಂಗೆ ಬುದ್ಧಿ ಇದೆಯಾ, ಏನೇನು ಹೇಳಿದ್ರೂ ಕೂಡ ಅವಳ ಮನಸ್ಸನ್ನು ಪರಿವರ್ತನೆ ಮಾಡಲಿಕ್ಕಾಗದಿದ್ದ ಸಂದರ್ಭದಲ್ಲಿ ತನ್ನ ಮಾತಿನ ಅಸ್ತ್ರವನ್ನು ಬಿಡ್ತಾ ಅವಳು ಹೇಳ್ತಾ ಇದ್ದಾಳೆ, ನೋಡು, ನಾಳೆ ರಾಮ ರಾಜನಾದರೆ ರಾಮನ ತಾಯಿ ರಾಜ ಮಾತೆ ಆಗ್ತಾಳೆ, ನೀನು ಅವಳಿಗೆ ದಾಸಿ ಆಗಬೇಕು ಅಂತ ಹೀಗೆಲ್ಲ ಹೇಳುವಾಗ, ಈ ಬಹಳ ನಿನ್ನ ಸವತಿಗೆ ನೀನು ದಾಸಿ. ಈ ಸೌತಿ ಅಂದ್ರೆ ಸಾಕು, ಸೌತೆಕಾಯಲ್ಲಿ ಸೌತಿ ಅಂದ್ರೆ ಬಂದ್ರೆ ಸಾಕು, ಹೆಣ್ಮಕ್ಳಿಗೆ ಭಾರಿ ಸಿಟ್ಟು ಬರುತ್ತೆ. ಇವಳಿಗೆ ಆಗ ಸಿಟ್ಟು ಬಂದಿದೆ. ಹಾಗಾದ್ರೆ ಏನು ಮಾಡಬೇಕು ಅಂದಾಗ, 2 ವರ ನೀ ಹಿಂದೆ ಕೇಳಿದ್ಯಲ್ಲ ಅದನ್ನು ಕೇಳು ಅಂತಂದಾಗ, ನೋಡಿ ಆಶ್ಚರ್ಯ. ಯಾವಾಗಲೂ ಒಂದ್ಸತಿ ಯುದ್ಧ ಮಾಡುವ ಪ್ರಸಂಗದಲ್ಲಿ ದಶರಥನ ರಥದ ಆ ಒಂದು ಗೂಟ ಏನಿದೆ ಚಕ್ರದ್ದು, ಅದು ಕಿತ್ತು ಹೋಗಿತ್ತು.
ಇನ್ನೇನು ಚಕ್ರ ಕೆಳಗೆ ಬಿದ್ದು ದಶರಥ ಕೆಳಗೆ ಬೀಳಬೇಕು ಅಂತಹ ಸಂದರ್ಭದಲ್ಲಿ ತನ್ನ ಕೈಯನ್ನು ಅದರೊಳಗಿಟ್ಟು ರಕ್ಷಣೆ ಮಾಡಿದ್ದಾಳಂತ. ನಮ್ಗೆ ಆಶ್ಚರ್ಯ ಆಗುತ್ತೆ, ಅಲ್ಲ ಅವಳು ಕೈಗೆ ಇಷ್ಟೊಂದು ಪವರ್ ಎಲ್ಲಿ ಬಂತು? ಅದ್ರದ್ದು ಒಂದು ಕಥೆ ಇದೆ ರೀ. ಕೈಕೇಯಿ ಸಣ್ಣವಳಿದ್ದಾಗ ಅವ್ರ ಮನೆಗೆ ಯಾರೋ ಒಬ್ಬರು ಆಚಾರ ಬಂದಿದ್ರು. ಆಚಾರ ಪಾಪ ಊಟ ಮಾಡಿ ಮಲಗಿದ್ರು. ಈ ಕೈಕೇಯಿ ಏನು ಮಾಡಿದ್ಲು, ಈ ಆಚಾರನ ಏನಾರು ಒಂಚೂರು ಛೇಡಿಸ್ಬೇಕು ಅಂತ ಆಚಾರಿಗೆ ಹೆಣ್ಣು ಥರ ಅಲಂಕಾರ ಮಾಡಿ ಮುಂದೊಂದು ಕನ್ನಡಿ ಇಟ್ಟು ಕೂತು ಬಿಟ್ಟಿದ್ಲು. ಆ ಋಷಿಗಳು ಎದ್ದು ನೋಡ್ತಾ ಇದ್ದಾರೆ, ಯಾವುದೋ ಒಂದು ಹುಡುಗಿ ಮಲಗಿದ ಹಾಗೆ ನೋಡಿದ್ರೆ ಅವರೇ. ಅಯ್ಯೋ ಅಯ್ಯೋ ನನಗೆ ಈ ಪೌಡ್ರಸ್ನೋ ಹಚ್ಚಿದವ್ರು ಯಾರು ಅಂತ ಜೋರು ಮಾಡುವಾಗ ಈ ಪುಟ್ಟ ಹೆಣ್ಣುಮಗಳು ಅಂತ ಗೊತ್ತಾಯಿತು. ಏನು ಮಾಡಬೇಕು, ಇಂಥವ್ರ ಮನೇಲಿ ಇರಬಾರ್ದು, ನಾಳೆ ಇನ್ನೇನು ಮಾಡ್ತಾಳೋ ಅಂತ ಹೇಳಿ ಬಹಳ ಸಿಟ್ಟಿನಿಂದ ಅವರಂದ್ರಂತೆ, ನನ್ನ ಮುಖಕ್ಕೆಲ್ಲ ಈ ಪೌಡ್ರು ಮಸಿ ಬೆಳೆದಿದೆಯಾ, ನಿನಗೂ ಕೂಡ ವೃಥ ಜಗತ್ತಿನಲ್ಲಿ ಮಸಿ ಬರಲಿ ಅಂತ. ನಿನ್ನ ಜೀವನದಲ್ಲಿಯೂ ನಿನ್ನಲ್ಲಿಯೂ ಕೂಡ ಇಂಥ ಮಸಿ ಬರಲಿ ಅಂತ ಅವರು ಶಾಪ ಕೊಟ್ಟಿದ್ರಂತೆ. ಸಣ್ಣ ಆಡುವ ವಯಸ್ಸಿನಲ್ಲಿ ಮಾಡಿದ ತಪ್ಪು ಅವಳಿಗೆ ಅರಿವಾಗಲಿಲ್ಲ. ಆ ಆಚಾರ ಸಿಟ್ಟು ಮಾಡಿಕೊಂಡು ಅವ್ರದ್ದು ದೇವ್ರದ್ದು ಇವ್ರದ್ದೆಲ್ಲ ತೊಗೊಂಡು ಇನ್ಮೇಲೆ ಇವ್ರ ಮನೇಲಿ ಇರಬಾರ್ದು ಅಂತ ಹೊರಟುಬಿಟ್ರು. ಹೊರಟು ಸ್ವಲ್ಪ ಹೊತ್ತಿನ ಮೇಲೆ ಒಂದು ಬಹಳ ಮುಖ್ಯವಾದ ಒಂದು ಪದಾರ್ಥವನ್ನು ಬಿಟ್ಟು ಹೋಗ್ಬಿಟ್ಟಿದ್ರಂತೆ. ಈ ಪುಟ್ಟ ಹೆಣ್ಣುಮಗಳು ಆ ಪದಾರ್ಥವನ್ನು ಹಿಡ್ಕೊಂಡು ಆಚಾರ ಹೋಗ್ತಾ ಇದ್ರೆ ಹಿಂದೆ ಓಡೋಗಿ ಆಚಾರೇ ನಿಮ್ಮದು ಬಿಟ್ಟಿದ್ದೀರಿ, ಮರ್ತು ಹೋಗಿಬಿಟ್ಟಿದ್ದೀರಿ ಅಂಥೇಳಿ ತೊಗೊಂಡು ಹೋಗ್ಕೊಟ್ರೆ ಆಚಾರ್ಯಗೆ ಬಹಳ ಮುಖ್ಯವಾಗಿತ್ತು ಆ ಪದಾರ್ಥ. ಆಗ ಅವರು ಅಂದ್ಕೊಂಡ್ರು, ನಾನು ಶಾಪ ಕೊಟ್ಟಿದ್ದು ಇವಳಿಗೇನು ಗೊತ್ತಾಯ್ತೋ ಇಲ್ಲೋ ಪಾಪ, ಎಂಥ ಮಗುಗೆ ನಾನು ಶಾಪ ಕೊಟ್ಟುಬಿಟ್ಟೆ, ಆದರೂ ಹುಡುಕಿ ನನ್ನ ಈ ಪದಾರ್ಥವನ್ನು ತಂದು ಕೊಟ್ಟಂತ ನಿನ್ನ ಕೈ ಉಕ್ಕಾಗಲಿ ಅಂತ, ಕಬ್ಬಿಣದ ಹಾಗೆ ಇರಲಿ ಅಂತ ವರ ಕೊಟ್ಟಿದ್ದರು. ಆ ಕೈಯನ್ನು ಅವಳು ಅಲ್ಲಿಟ್ಟಿದ್ಲಂತ. ಹೀಗಾಗಿ ಯುದ್ಧದಲ್ಲಿ ಅವತ್ತು ದಶರಥ ಸಾಯುವ ಪ್ರಸಂಗದಲ್ಲಿ ಒಳ್ಳೆ ಸ್ಥಳಕ್ಕೆ ಕರ್ಕೊಂಡು ಹೋಗಿ ಅವನನ್ನು ರಕ್ಷಣೆ ಮಾಡಿದಾಗ ಎಚ್ಚೆತ್ತ ದಶರಥ ಕೇಳ್ತಾ ಇದ್ದಾನೆ, ನಿಂಗೇನು ಬೇಕು ಕೇಳು, 2 ವರವನ್ನು ಕೇಳು ಅಂದಾಗ ಅವಳತ್ತಾಳೆ, ನಿಮ್ಮಂಥ ಗಂಡ ಇರುವಾಗ ಬೇಕಾದ ಕೊಡಿಸಿದ್ದೀರಿ, ಈಗೇನು ವರ ಬೇಡ, ಬೇಕಾದಾಗ ಕೇಳ್ತೀನಿ ಇದ್ಲಂತ. ನೋಡಿ, ಈ ಕಥೆಯೆಲ್ಲ ನಮಗೊಂದು ದೊಡ್ಡ ಸಂದೇಶ. ಗಂಡಂದ್ರಿಗೆ ಹೆಂಡತಿಗೆ ಏನಾದ್ರು ಕೊಡಬೇಕು ಅನ್ಸಿದಾಗ ಹಾಗೆ ಕೊಡಿಸ್ಬಿಡಿ, ಟೈಮ್ ಬಂದಾಗ ಕೇಳ್ತೀನಿ ಅಂದರೆ ಮಾತ್ರ ಒಪ್ಕೊಂಡ್ರೋ ಇಂದಿರಾ ರಮಣ ಗೋವಿಂದ ಗೋವಿಂದ. ಅವ್ರು ಯಾವಾಗ ಬಾಯಿ ಬಿಡ್ತಾರೋ ಏನು ಕೇಳ್ತಾರೋ ದೇವರಿಗೆ ಗೊತ್ತು. ಎಂಥ ವರವನ್ನು ಕೇಳಿದ್ದಾಳೆ ಅಂದರೆ ದಶರಥನಲ್ಲಿ ಕೈಕೇಯಿ, ಅದು ಬೆಳಗಾಗಾಯಿತು, ಎಲ್ಲ ತಾಯಂದರಿಗೆ ನಮಸ್ಕಾರ ಮಾಡ್ಕೊಂಡು ಬಂದ ಕೈಕೇಯಿಗೆ ಹೇಳಬೇಕು ಅಂತ ಕೈಕೇಯಿಯ ಮನೆಗೆ ಹೋದ ಸಂದರ್ಭದಲ್ಲಿ ಕೈಕೇಯಿ ಇರಲಿಲ್ಲ. ಯಾರೋ ಹೇಳಿದ್ರು ಕೋಪದ ಮನೆಯಲ್ಲಿದ್ದಾಳೆ. ನಿಮಗೆ ಆಶ್ಚರ್ಯ ಗೊತ್ತಾ, ಆಗಿನ ಕಾಲದಲ್ಲಿ ರಾಜರ ಮನೆಯಲ್ಲಿ ಕೋಪಗೃಹ ಅಂತ ಒಂದು ಇರ್ತಿತ್ತಂತೆ. ಕೋಪ ಮಾಡ್ಕೊಂಡವ್ರು ಅಲ್ಲಿದ್ಬೇಕು, ಅಲ್ಲಿದ್ಬಿಟ್ರೆ ಕೋಪ ಬಂದಿದೆ ಅಂತ ಗೊತ್ತಾಗ್ಬಿಟ್ಟು ಆಚಾರ ಇತ್ತಿತ್ರಿ. ಇವಾಗ ನಮ್ಮ ತಾತ ನಿಮ್ಮ ತಾತನ ಕಾಲದಲ್ಲಿ ದೇವರ ಮನೆ ಅಂತ ಒಂದು ಇರ್ತಿತ್ತು, ಈಗ ಅದೇ ಇಲ್ವಲ್ಲ. ಹಾಗೆ ಆಗಿನ ಕಾಲದಲ್ಲಿ ರೂಮ್ಗಳು ಜಾಸ್ತಿ ಇತ್ತಾದ ಕಾರಣ ಕೋಪಗೃಹ ಅಂತಲೂ ಒಂದು ಇರ್ತಿತ್ತು. ಈಗ ರಾಷ್ಟ್ರಪತಿಯ ಮನೆಯೊಳಗೆ 300 ರೂಮ್ಗಳಿದೆ ಅಂತೆ. ಇವ್ರಿಗೆ ಇಷ್ಟಿರ್ಬೇಕಾದ್ರೆ ದಶರಥನ ಕಾಲದಲ್ಲಿ ಎಷ್ಟು ರೂಮ್ ಇರಬೇಡ, ರೂಮ್ ಅದೇನೆಂದರೆ ಕೋಪ ಬಂದವರು ಮನೆಯೆಲ್ಲ ಓಡಾಡಿದ್ರೆ ಅವರ ಒಳಗಿರುವ ವೈಬ್ರೇಷನ್ ಎಲ್ಲರಿಗೂ ತಾಕಿ ಋಣಾತ್ಮಕವಾದಂತಹದ್ದು ಬರುತ್ತಾದ ಕಾರಣ ಹಿಂದಿನ ಕಾಲದಲ್ಲಿ ಕೋಪ ಬಂದರೆ ದೊಡ್ಡ ಮೈಲಿಗೆ, ಯಾವ ಮೈಲಿಗೆನಾರು ಕಳ್ಕೊಳ್ಬೋದು, ಕೋಪ ಹೋಗೋದೇ ಇಲ್ಲ ಮೈಲಿಗೆ. ಕೆಲವರು ಯಾರೋ ಮುಟ್ಬಿಟ್ರು ಅಂತ ಸ್ನಾನಕ್ಕೆ ಹೋಗಿರ್ತಾರೆ, ಆ ಸ್ನಾನ ಮಾಡ್ಕೊಂಡು ಬರುವಾಗ ಮುಟ್ಟಿದವ್ರು ಎದುರಿಗೆ ಬಂದರೆ ಇದೇ ಪ್ರಾರಬ್ಧ ಮುಟ್ಟಿದ್ದು ಅಂತ ಮತ್ತೆ ಸಿಟ್ಟು ಮಾಡಿಕೊಂಡು ಮತ್ತೆ ಸ್ನಾನಕ್ಕೆ ಹೋಗೋದು. ಸಿಟ್ಟಿಗಿಂತ ಕೋಪಕ್ಕಿಂತಲೂ ಮೈಲಿಗೆ ಇನ್ನೊಂದಿಲ್ಲ. ಹೀಗಾಗಿ ಕೋಪಗ್ರಹದಲ್ಲಿದ್ದಾಳೆ ಎಂದಾಗ ಕೋಪಗ್ರಹಕ್ಕೆ ಹೋಗಿರ್ತಕ್ಕಂಥದ್ದು. ಆಗ ದಶರಥ ಅಲ್ಲಿ ಮೂರ್ಛಾಕ್ರಾಂತನಾಗಿ ಬಿದ್ದಿರತಕ್ಕಂಥದ್ದು. ಕೈಕೇಯಿ ಏನು ವರ ಕೇಳಿದ್ದಾಳೆ ಅಂದರೆ, ರಾಮನಿಗೆ ಕಾಡು, ಭರತನಿಗೆ ನಾಡು. ರಾಮನಿಗೆ ಏನು ಪಟ್ಟಾಭಿಷೇಕಕ್ಕೆ ಅಂತ ತರಿಸಿದ್ದೀರಿ, ಅದೇ ಮುಹೂರ್ತದಲ್ಲಿ ಅದೇ ಪದಾರ್ಥಗಳಲ್ಲಿ ರಾಮನಿಗೆ ಪಟ್ಟಾಭಿಷೇಕ. ಇಷ್ಟೆಲ್ಲ ಕೇಳುವಾಗ ಅವನಾಡುವ ಒಂದು ದೊಡ್ಡ ಮಾತಿದೆ ನೋಡು, ರಾಮನ್ನ ಕಾಡಿಗೆ ಕಳಿಸು ಅಂದರೆ ನಾನು ಪ್ರಾಣ ಬಿಡು ಅಂದರೂ ಒಂದೇ, ನಾನು ಸತ್ತ ಮೇಲೆ ನಿನಗೆ ಯಾವ ಭಾಗ್ಯ ಇದ್ರೇನು,
ಇವಳಂತಾಳು ಏನಾದರೂ ಪರವಾಗಿಲ್ಲ, ನನಗೆ ಭರತ ಬೇಕು. ಇವತ್ತಿನ ಕಾಲದ ಸ್ಥಿತಿಯೂ ಹಾಗೆ, ಗಂಡ ಇಲ್ಲದಿದ್ದರೂ ಪರವಾಗಿಲ್ಲ, ಏನಿಲ್ಲದೆ ಇದ್ದರೂ ಪರವಾಗಿಲ್ಲ, ನನ್ನ ಮಗ ಪ್ರಧಾನಿ ಆಗಬೇಕು ಅಂತ ಜಗತ್ತಿನ ಜನ ಇವತ್ತು ನಾವು ನೋಡ್ತಾ ಇದ್ದೀವಿ. ಈ ಹಂತಕ್ಕೆ ಹೋಗಿದ್ದಾರೆ. ಸಂಸ್ಕಾರ ಸಂಸ್ಕೃತಿ ಎಲ್ಲ ಬಿಟ್ಟವರು ಅಲ್ಲಿ ಹೋದರೆ ಜನ್ವಾರ, ಇಲ್ಲಿ ಹೋದರೆ ಶಿವದಾರ, ಇಲ್ಲಿ ಹೋದರೆ ಟೋಪಿ, ನಾನಾ ಜಾತಿ ಜನಾಂಗಕ್ಕೆ ಸೇರಿದವರು ದುರ್ಬುದ್ಧಿ ಹೇಗಿರುತ್ತೆ ಎನ್ಲಿಕ್ಕೆ ಇದು ಒಂದು ಸಾಕ್ಷಿ. ಗಂಡ ಸತ್ರೂ ಪರವಾಗಿಲ್ಲ, ನನ್ನ ಮಗ ದೇಶದ ರಾಜನಾಗಬೇಕು ಅನ್ನುವ ದುರ್ಬುದ್ಧಿಗೆ ಕಾರಣ ಒಳಗಿರುವಂತಹ ಒಂದು ದೈತ್ಯ ನಿಕೃತಿ ಎನ್ನುವವಳು ಕಾರಣ ಅಂತ ಆಚಾರ್ಯರು ಆ ಸಂದರ್ಭದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಮುಂದೆ ನೋಡಿ, ಅಪ್ಪಿ ತಪ್ಪಿ ಕೂಡ ದಶರಥ ಬಾಯಿ ಬಿಟ್ಟು ಒಮ್ಮೆಯೂ ಕೂಡ ರಾಮ ನೀನು ಕಾಡಿಗೆ ಹೋಗಬೇಕು ಅಂತ ಹೇಳೇ ಇಲ್ಲ. ಇದು ಇಂಡೈರೆಕ್ಟ್ ಸ್ಪೀಚ್. ಇದು ಏನಂದರೆ ಕೈಕೇಯಿ ಹೇಳ್ತಾ ಇದ್ದಾಳೆ, ನಿನಗೆ ಹೇಳಿದ್ರೆ ನಡೆಸ್ಕೊಡ್ತೀಯೋ ಇಲ್ವೋ ಅನ್ನುವ ಭಯದಿಂದ ನಿನ್ನ ತಂದೆ ಹೀಗೆ ಬಿದ್ದಿದ್ದಾನೆ. ಆಗ ರಾಮ ಆಡಿದ ಮಾತನ್ನು ಕೇಳಿದರೆ ರಾಮಾಯಣದ ಮೌಲ್ಯ, ರಾಮನ ಗುಣ ನಮಗೆಲ್ಲ ಪರಿಚಯ ಆಗುತ್ತೆ. ರಾಮ ಕೈಕೇಯಿ ಹೇಳ್ತಾ ಇದ್ದಾನೆ, ಅಮ್ಮ ನಿನಗೆ ನನ್ನಲ್ಲಿ ನಂಬಿಕೆ ಇಲ್ವಾ? ನೀನು ಈ ವರವನ್ನು ನಮ್ಮ ಅಪ್ಪನ ಹತ್ರ ಕೇಳಬೇಕಿತ್ತ. ನೀನು ವರವನ್ನು ಅನ್ಯಾಯವಾಗಿ ವೇಸ್ಟ್ ಮಾಡಿಕೊಂಡೆ. ನೀನು ಅಪ್ಪನನ್ನು ವರ ಕೇಳುವ ಬದಲು ನನ್ನೇ ಕರೆದು ರಾಮ ನೀ ಕಾಡಿಗೆ ಹೋಗು, ಇದರೊಳಗೆ ನಾನು ಭರತನಿಗೆ ಪಟ್ಟಾಭಿಷೇಕ ಮಾಡ್ತೀನಿ ಎಂದಿದ್ರೆ ನಾನು ಹೋಗಲ್ಲ ಅಂತ ಅಂತಿದ್ನ. ನನಗೆ ಅಪ್ಪನ ಮಾತೇನು ಅಮ್ಮನ ಮಾತೇನು, ನಿನ್ನ ಮಾತಾದರೂ ನಾನು ಹೋಗ್ತಿದ್ದೆ ಎಂದಾಗ ಇವಳಿಗೆ ಭಾರಿ ಆಶ್ಚರ್ಯ ಆಗ್ತಾ ಇದೆ. ರಾಮದೇವರು ತಂದೆಯ ಮಾತನ್ನು ತಾನು ಪಾಲನೆ ಮಾಡಬೇಕು ಅಂತ ಕಾಡಿನ ಕಡೆಗೆ ಮುಖ ಮಾಡಿ ಹೊರಟಂತಹ ಕತೆ, ಅದರ ಮುಂದಿನ ಭಾಗವನ್ನು ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ, ಶ್ರೀಕೃಷ್ಣ ಅರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಮಧ್ವೇಶ ಅರ್ಪಣಮಸ್ತು. ಕೃಷ್ಣ.